या प्रतिमेतिहासरचनोल्लासाय दुर्वादिनां त्रासायासकराय सत्सुकृतविश्वासाय दोषद्विषे भासायामुनरम्यतो यसदृशायासाय मासेविने दासाय भयदाय मध्वमुनिहृद्वासाय तुभ्यं नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृह्णति भवति यदनुभावात् येन मूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं गुरुभ्यो नमः। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमदां यथा विनिमयो यत्र त्रिसर्गो मृषा धाम्ना स्वेन सदा निरस्तग्वहकं सत्यं परं धीमहि यं प्रभुरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। परमपूज्ಯರ ಶ್ರೀಮನ್ಮಧ್ವಾಚಾರ್ಯರ ಸತ್ಸಂಪ್ರದಾಯ ಪ್ರವರ್ತಕರಾದ ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ಪೀಠಾಧೀಶರಾದ ಶ್ರೀ ಬಾಳೆಗಾರು ವಿಭೂಷಣ ತೀರ್ಥ ಶ್ರೀಪಾದರ ಚರಣ ಕಮಲಗಳಿಗೆ ಎಲ್ಲರೂ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ಳೋಣ. ಶಾಸ್ತ್ರ ಚಿಂತನೆಯಲ್ಲಿ ಶ್ರೋತ್ರಾನುಕೂಲ್ಯ ಅನ್ನೋದು ಒಂದು ಅಪೇಕ್ಷಿತವಾಗಿದೆ. ಕೇಳುವವರಿಗೂ ಹೇಳುವವರಿಗೂ ಒಂದು ಆತ್ಮೀಯ ಭಾವ ಬೇಕಾಗ್ತದೆ. ಆ ಭಾವಕ್ಕೆ ಬೇಕಾದಂತಹ ಅಡಿಗಲ್ಲನ್ನು ಪೂಜ್ಯ ಶ್ರೀಪಾದರು ಗಟ್ಟಿಯಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಪೂಜ್ಯ ಶ್ರೀಪಾದರೇ ಈ ಭಾಗವತ ಸಪ್ತಾಹವನ್ನು ನಡೆಸಬೇಕಿತ್ತು. ಅದಕ್ಕೆ ಬೇಕಾದ ಸಮಗ್ರ ಸಾಮರ್ಥ್ಯವೂ ಕೂಡ ಅವರಲ್ಲಿದೆ. ಈ ನಮ್ಮ ನ್ಯಾಯಸುಧಾ ಅಧ್ಯಯನ ಕಾಲದಲ್ಲಿ ಪೂಜ್ಯ ಶ್ರೀಪಾದರು ನಮ್ಮ ಜೊತೆಯಲ್ಲೇ ಅಥವಾ ಅವರ ಜೊತೆಯಲ್ಲಿ ನಾವು ಸಂಚಾರದಲ್ಲಿದ್ವಿ. ಆಗ ಶ್ರೀಮನ್ ನ್ಯಾಯಸುಧಾ ಸಾರ ಅಂತ ಪೂಜ್ಯ ಪೇಜಾವರ ಶ್ರೀಪಾದರು ಬರಿತಾ ಇದ್ದಂತಹ ಗ್ರಂಥವನ್ನು ತಮ್ಮ ಸುಂದರವಾದ ಮುತ್ತಿನ ಹಾಗಿನ ಅಕ್ಷರಗಳಲ್ಲಿ ಅದನ್ನು ಬರೆದುಕೊಟ್ಟವರು ಪೂಜ್ಯ ಶ್ರೀಪಾದ. ಇವತ್ತು ಅದು ಮುದ್ರಿತವಾಗಿ ಅನೇಕ ಜನರಲ್ಲಿ ಶ್ರೀಮನ್ ನ್ಯಾಯಸುಧೆಯ ರಸವನ್ನು ಅವರು ಹೇಳಿದ ಹಾಗೆ ಕಬ್ಬಿನ ರಸ ತೆಗೆದ ಹಾಗೆ ಕೊಟ್ಟ ಒಂದು ಗ್ರಂಥ ಅದು ನ್ಯಾಯಸುಧಾ ಸಾರ. ಪೂಜ್ಯ ಶ್ರೀಪಾದರು ಮಾತಾಡ್ತಾ ಇದ್ರೆ ಯಾರು ಹೇಳುವುದಿಲ್ಲ, ಅದು ನಿಶ್ಚಯ. ಅಂತಹ ಸಾಮರ್ಥ್ಯ, ಗೊತ್ತಿದ್ದ ವಿಷಯವನ್ನು ಅಷ್ಟು ಸ್ಫುಟವಾಗಿ ಜನರಿಗೆ ತಾಗಿಸ್ತಕ್ಕಂತಹ ಸಾಮರ್ಥ್ಯ ಪೂಜ್ಯ ಶ್ರೀಪಾದರಲ್ಲಿದೆ. ಅವರ ಆಶೀರ್ವಾದವನ್ನು ಬಯಸಿ ಶಾಸ್ತ್ರೋಕ್ತವಾದ ವಿಧಾನದಲ್ಲಿ ಸೇರಿದ ಈ ಸಪ್ತಾಹ ಅನ್ನುವ ವಿಧಿಯನ್ನು ಇವತ್ತು ಆಶ್ವಯುಜ ಶುಕ್ಲ ಪ್ರತಿಪತ್ ನವರಾತ್ರಿಯ ಪರ್ವಕಾಲ ಪ್ರಾತಃ ಕಾಲದಲ್ಲಿ ಅದಕ್ಕೆ ಬೇಕಾದ ವಿಧಿವಿಧಾನಗಳನ್ನು ರಾಘವೇಂದ್ರ ಅಡಿಗರು ಇಲ್ಲಿಯ ಕುಲಪುರೋಹಿತರು ನಡೆಸಿದ್ದಾರೆ. ಅನಂತ ಪದ್ಮನಾಭ ದಂಪತಿಗಳು ಈ ಸತ್ಕರ್ಮಾನುಷ್ಠಾನಕ್ಕೋಸ್ಕರ ಸಂಕಲ್ಪ ಮಾಡಿ ಕಂಕಣಬದ್ಧರಾಗಿದ್ದಾರೆ. ನಾವೆಲ್ಲ ಈ ಕಥಾಶ್ರವಣದ ಸಂಕಲ್ಪವನ್ನು ಮುಂದೆ ಸಂಸ್ಥಿತವಾದ ಪುಸ್ತಕ ರೂಪದಲ್ಲಿ ಸಂಸ್ಥಿತರಾದಂತಹ ವೇದವ್ಯಾಸರ ಸನ್ನಿಧಾನದಲ್ಲಿ ಸಂಕಲ್ಪ ಮಾಡಿಕೊಂಡು ಯಥಾಶಕ್ತಿ ನಮ್ಮ ಶಕ್ತಿಗೆ ಅನುಗುಣವಾಗುವ ಹಾಗೆ ಶ್ರವಣವನ್ನು ಮಾಡೋಣ. ಕಾಲ ಅನ್ನುವುದು ಎಲ್ಲರನ್ನೂ ನಿಯಂತ್ರಿಸುವಂತಹದ್ದು. ನಮ್ಮನ್ನೆಲ್ಲ ಕಾಲಬದ್ಧರು ಅಂತ ನಾವು ಕರೆದುಕೊಳ್ತೇವೆ. ಕಾಲವನ್ನು ಸರ್ಪ ಅಂತ ಶಾಸ್ತ್ರ ವರ್ಣಿಸುತ್ತೆ. ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ನಾಶ ಹೇತವೇ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲವು ಕೀರೇಣ ಕೀರ್ತಿತಂ. ಸರ್ಪ ಕಚ್ಚುವುದಕ್ಕೆ ಸಿದ್ಧವಾದಾಗ ಅಥವಾ ಸರ್ಪ ಕಚ್ಚಿ ಸಾಯುವುದಕ್ಕೆ ಸಿದ್ಧನಾದ ವ್ಯಕ್ತಿಯನ್ನು ಅಮೃತನಾಗಿಸುವುದಕ್ಕೋಸ್ಕರ ಭಾಗವತ ಬಂತು ಅಂತ.
ಪರೀಕ್ಷಿತ ರಾಜನನ್ನೂ ಸರ್ಪ ಕಚ್ಚಿತು. ಮನುಷ್ಯನೂ ಕೂಡ ಸರ್ಪದ ಹೆಡೆಯ ಅಡಿಯಲ್ಲಿ ಕೂತಿದ್ದಾನಂತೆ. ಒಂದು ಕಪ್ಪೆ, ಬಿಸಿಲನ್ನು ತಡಿಲಿಕ್ಕಾಗಲಿಲ್ಲ. ಎಲ್ಲಿಯಾದರೂ ನೆರಳಿದೆಯಾ ಅಂತ ಹುಡುಕಾಡಿದರೆ ಕಾಣಿಸಲೇ ಇಲ್ಲ. ನೆಲದಲ್ಲೆಲ್ಲ ಮರುಭೂಮಿಯ ಬಿಸಿಯಾದ ಮರಳು. ಓಡಿ ಓಡಿ ಹಾರಿ ಕುಪ್ಪಳಿಸ್ತಾ ಸಾಗಿತು. ಒಂದು ನೆರಳು, ಪುಟ್ಟ ನೆರಳು ಕಾಣಿಸಿತು. ಈ ನೆರಳಿನಲ್ಲಿ ಹೋಗಿ ಆರಾಮ ಇರಬೇಕು ಅಂತ ಬಂದು ಅಲ್ಲಿ ಕೂತುಕೊಂಡಿದೆ. ಅದು ನೆರಳು ಏನು? ಒಂದು ಸರ್ಪ. 4-5 ದಿವಸಗಳಿಂದ ಆಹಾರ ಸಿಗದೆ ಏನಾದರೂ ಸಿಗುತ್ತೋ ಅಂತ ಕಾಯ್ದುಕೊಂಡು ತಾನು ಹೆಡೆ ಎತ್ತಿ ನಿಂತಹ ಸರ್ಪ. ಅದಕ್ಕೆ ಅತಿ ಪ್ರಿಯವಾದ ಆಹಾರ ಅಂದ್ರೆ ಕಪ್ಪೆ. ಆದ್ರೆ ಕಪ್ಪೆ ಬಂದು ಕೂತದ್ದು, ನೆರಳು ಅಂತ ಬಂದು ಕೂತದ್ದು ಕಾಲವ್ಯಾಲದ ಅಡಿಯಲ್ಲಿ ಬಂದು ಕೂತಿದೆ. ಕಾಲವ್ಯಾಲ ಅಂದ್ರೆ ಕಾಳಿಂಗ ಸರ್ಪ ಅಂತ ಅರ್ಥ. ಕಪ್ಪಾದ ಸರ್ಪದ ಅಡಿಯಲ್ಲಿ, ಹೆಚ್ಚು ಘೋರವಾದ ಸರ್ಪ ಅಂದ್ರೆ ಕಾಳಿಂಗ ಸರ್ಪ, ಅದರ ಅಡಿಯಲ್ಲಿ ಕೂತಿದೆ. ಅದು ಯಾವ್ಯಾವುದೋ ಕಪ್ಪೆಗಳಲ್ಲ, ನಾವೆಲ್ಲ ಅಂತ ವೇದವ್ಯಾಸರು ಪ್ರಾರಂಭ ಮಾಡುವುದು ಭಾಗವತದ ಪದ್ಮಪುರಾಣದಲ್ಲಿ. ಭಾಗವತ ಮಹಾತ್ಮೆಯನ್ನು ಶುರು ಮಾಡುವುದು ಹಾಗೆ. ನಾವೆಲ್ಲ ಒಂದು ಸರ್ಪ. ಅದು ಮೃತ್ಯು ಕಾಲ ಅಂತ ಹೇಳ್ತಕ್ಕಂತಹ ಸರ್ಪ. ದಿನ ದಿನಕ್ಕೆ ಹೋಯ್ತು ಅಂತ ಹೇಳಿದ್ರೆ ಮೃತ್ಯುವಿಗೆ ಹತ್ತಿರ ಆಗ್ತದೆ. ಮನುಷ್ಯನಿಗೆ ಹುಟ್ಟು ಹಬ್ಬ ಬಂತು ಅಂತ ಹೇಳಿದ್ರೆ ವಸ್ತುತಃ ಖುಷಿ ಆಗ್ತದೆ. 50 ಇದ್ದದ್ದು 51 ಆಯಿತು ಅಂತ ಖುಷಿ. ಜಾಸ್ತಿ ಆಯಿತು ಆದದರ ಬಗ್ಗೆ ಆಲೋಚನೆ ಮಾಡ್ತೇವೆ. ಆದ್ರೆ ಒಂದು ಜಾಸ್ತಿ ಆದಾಗ ಒಂದು ಕಡಿಮೆ ಆಗ್ತಾ ಇರ್ತದೆ. ಜಾಸ್ತಿ ಆಗುವುದಕ್ಕೆ ವಯಸ್ಸು ಅಂತ ಹೆಸರು, ಕಡಿಮೆ ಆಗುವುದಕ್ಕೆ ಆಯುಸ್ಸು ಅಂತ ಹೆಸರು. 51 ಆಯಿತು ಅಂದ್ರೆ ಅದು 49 ಉಳಿದದ್ದು ಅಂತ ಅರ್ಥ. 52 ಅಂದ್ರೆ ಆಯುಸ್ಸು ಇನ್ನು 48 ಉಳಿಯಿತು ಅಂತ ಅರ್ಥ. ಅಂದ್ರೆ ವಯಸ್ಸು ಜಾಸ್ತಿ ಆಗ್ತಾ ಇರ್ತದೆ. ಮನುಷ್ಯನ ಅನುಕೂಲತೆ ಏನು ಅಂತ ಹೇಳಿದ್ರೆ ಅವನು ಸಕಾರಾತ್ಮಕ ವ್ಯಕ್ತಿ, ನೆಗೆಟಿವ್ ಚಿಂತನೆ ಮಾಡುದು, ಅವನು ಪಾಸಿಟಿವ್ ಆಲೋಚನೆ ಮಾಡುದು. ಅವನಿಗೆ ಜಾಸ್ತಿ ಆದದರ ಬಗ್ಗೆ ಆಲೋಚನೆ ಮಾಡ್ತಾನೆ. ಆದರೆ ಮಾನವನ ಶರೀರ ಅನ್ನದಿಂದ ನಿರ್ಮಿತವಾದದ್ದು. ಇದಕ್ಕೆ ಅನ್ನಮಯ ಅಂತ ಹೆಸರು. ಅನ್ನ ಬೆಳಗ್ಗೆ ಮಾಡಿಟ್ಟದ್ದು ಸಾಯಂಕಾಲಕ್ಕೆ ಅದು ಕೆಡಬಾರದು ಅಂತ ಅರಶಿಣ ಹಾಕಿ ಚಿತ್ರಾನ್ನ ಮಾಡಿಟ್ಟರು ಕೂಡ ಯತ್ ಪ್ರಾತಃ ಸಂಸ್ಕೃತಂಚಾನ್ನಂ ಸಾಯಂ ತಚ್ಚ ವಿನಶ್ಯತಿ ತದೀಯ ರಸ ಸಂಪುಷ್ಟೇ ಕಾಯೇ ಕಾನಾಮ ನಿತ್ಯತ. ಅನ್ನವೇ ಸಾಯಂಕಾಲಕ್ಕೆ ಹಳಸನ್ನವಾಗ್ತದೆ. ಆ ಅನ್ನರಸದಿಂದ ಪುಷ್ಟವಾದಂತಹ ಈ ಶರೀರ ಹೇಗಪ್ಪ ಹಳಸದೇ ಇರ್ತದೆ? ವೇದವ್ಯಾಸರು ನಮ್ಮ ಹತ್ರ ಕೇಳ್ತಾರೆ. ಶಾಶ್ವತವಲ್ಲ, ಅನ್ನಮಯವಾದದ್ದರಿಂದಲೇ ಈ ಶರೀರ ಅಧ್ರುವವಾದಂತಹ ಶರೀರದಿಂದ ಧ್ರುವವಾದದ್ದನ್ನು ಸಂಪಾದಿಸುವುದಕ್ಕೋಸ್ಕರ ನಾನು ಇಂತಹ ಭಾಗವತದಂತಹ ಗ್ರಂಥವನ್ನು ಕೊಡ್ತಾ ಇದ್ದೇನೆ. ಹಾಗಾದ್ರೆ ಕಾಲವ್ಯಾಲ, ಮೃತ್ಯು ಅಂತಕ್ಕಂತಹ ಸರ್ಪದ ಅಡಿಯಲ್ಲಿ ಯಾವಾಗ ಬೇಕಾದರೂ ಅದು ಇದನ್ನು ತನ್ನ ಹೊಟ್ಟೆಗೆ ಹಾಕಿಕೊಳ್ಬಹುದು. ಮೃತ್ಯು ಗ್ರಾಸಕ್ಕೆ ನಾವು ಒಳಗಾಗಿ ಬಿಡಬಹುದು. ಅಷ್ಟರಲ್ಲಿ ನಾವು ನಮ್ಮಲ್ಲಿ ಮುಂದಿನ ಜೀವನಕ್ಕೆ ಬೇಕಾದದ್ದನ್ನು ಸಾಧನೆ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲವು ಕೀರೇಣ ಕೀರ್ತಿತಂ. ಕೀರ ಅಂದ್ರೆ ಗಿಳಿ. ಗಿಳಿ ಹೇಳಿದಂತಹ ಪಾಠ ಇದು ಅಂತ. ಗಿಳಿ ಹೇಳಿತ್ತು ಅಂತ ಹೇಳಿದ್ರೆ ಅದು ಸುಲಭವಾಗಿ ಅರ್ಥ ಆಗ್ತದೆ ಅಂತ ಅರ್ಥ. ಇಲ್ಲಿ ಶುಕಾಚಾರ್ಯರನ್ನು ಕೀರ ಅಂತ ಕರೆದಿದ್ದಾರೆ. ವೇದವ್ಯಾಸರು ರಚಿಸಿದ ಕಾವ್ಯ, ಗಿಳಿಯ ಆಗಿದ್ದಂತಹ ಶುಕಾಚಾರ್ಯರು ಹೇಳಿದ ಕಾವ್ಯ, ಜೊತೆಗೆ ಶಾಸ್ತ್ರ. ಕಾವ್ಯ ಶಾಸ್ತ್ರ. ಶಾಸ್ತ್ರವನ್ನು ಶಾಸ್ತ್ರದ ರೀತಿಯಲ್ಲೇ ಹೇಳಿದ್ರೆ ಕೇಳುವವರಿಗೆ ನಿದ್ದೆ ಬರಲಿಕ್ಕೆ ಶುರು ಆಗ್ತದೆ. ಕಾವ್ಯದಲ್ಲಿ ಶಾಸ್ತ್ರವನ್ನು ತುಂಬಿಸಿದ್ರೆ ಇನ್ನಷ್ಟು ಕೇಳಬೇಕು ಅಂತ. ಇವತ್ತು 2 ಕುರ್ಚಿ ಗಾಳಿದ್ರೆ ನಾಳೆ ಕುರ್ಚಿ ಹಾಕಲಿಕ್ಕೆ ಜಾಗ ಇಲ್ಲದೆ ಇದ್ದ ಹಾಗೆ ಆಗ್ತದೆ. ಅದರಿಂದ ಶಾಸ್ತ್ರ ಕಾವ್ಯ ಸ್ವರೂಪದಲ್ಲಿ ವೇದವ್ಯಾಸರಿಂದ ರಚಿತವಾದದ್ದು ಶ್ರೀಮದ್ ಭಾಗವತ. ಆ ಕಾವ್ಯಶಾಸ್ತ್ರ ಅಂತ ಕರೆಸಿಕೊಳ್ಳುವ ಶ್ರೀಮದ್ ಭಾಗವತವನ್ನು ನಿಮಗೆ ಕೊಡ್ತಾ ಇದ್ದೇನೆ. ವೇದವ್ಯಾಸರು ವಾಸಿಷ್ಠರು ಅಂತ ಅವರನ್ನು ಕರೆಯುವುದು. ನಾವು ಸ್ಮರಿಸಿಕೊಳ್ಳಬೇಕಾದ ಋಷಿಗಳು ಮೊಟ್ಟ ಮೊದಲು ವಸಿಷ್ಠರು. ಎಲ್ಲ ಲೋಕವನ್ನು ನೋಡುವಂತಹ ಶಕ್ತಿಗಳಲ್ಲಿ ಋಷಿ ಶಕ್ತಿ ಅನ್ನುವುದು ಒಂದು. ಆಕಾಶದಲ್ಲಿ ಸಪ್ತಋಷಿ ಮಂಡಲ ಅಂತ ನಮಗೆ ಗೊತ್ತಿರುವಂತಹದ್ದು. ಈ ಊರಿನಲ್ಲಿ ಬೆಂಗಳೂರಿನಲ್ಲಿ ಸಪ್ತಋಷಿ ಮಂಡಲ ಎಲ್ಲಿ ಅಂತ ಮಕ್ಕಳ ಹತ್ರ ಕೇಳಿದ್ರೆ ಆ ಟಿವಿಯಲ್ಲಿ ನೋಡಿದ್ದೆ ಅಂತ ಹೇಳ್ತಾರೆ. ಆದ್ರೆ ಈ ಊರಲ್ಲಿ ಹಾಗಲ್ಲ. ಆಕಾಶ ಎತ್ತಿ ತಲೆ ಎತ್ತಿ ಸಾಯಂಕಾಲ ರಾತ್ರಿ 9 ಗಂಟೆಗೆ ನೋಡಿತು ಅಂತಾದ್ರೆ ತಲೆಯ ಹತ್ತಿರದಲ್ಲಿ ಸಪ್ತಋಷಿ ಮಂಡಲ ಕಾಣಿಸ್ತದೆ. ಆ ಸಪ್ತಋಷಿಗಳು ಅಂತ ಹೇಳಿದ್ರೆ ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಮತ್ತು ವಸಿಷ್ಠರು. ವಸಿಷ್ಠ ನಕ್ಷತ್ರದ ಪಕ್ಕದಲ್ಲಿ ಒಂದು ಮಿಣುಗು ತಾರೆ ಇದೆ. ಅದಕ್ಕೆ ಅರುಂಧತಿ ಅಂತ ಹೆಸರು. ಮದುವೆಯ ದಿವಸ ಗಂಡನೇ ಹೆಂಡತಿಗೆ ತೋರಿಸಬೇಕು ಅಂತ ಶಾಸ್ತ್ರದಲ್ಲಿ ಉಂಟು. ಅರುಂಧತಿ ದರ್ಶನ ಅಂತ. ಈಗೆಲ್ಲ ಮಧ್ಯಾಹ್ನದ ಹೊತ್ತು ಟ್ಯೂಬ್ ಲೈಟ್ ತೋರಿಸಿ ಅರುಂಧತಿಯನ್ನು ತೋರಿಸ್ತಾರೆ ಕಲ್ಯಾಣ ಮಂಟಪದಲ್ಲಿ. ಅದು ರಾತ್ರಿಯ ಹೊತ್ತು ಗೃಹ ಪ್ರವೇಶನೀಯ ಹೋಮ ಅನ್ನುವ ವಿಧಾನವನ್ನು ನಡೆಸಿ ಪತಿಯೇ ಮೊದಲು ವಸಿಷ್ಠನನ್ನು ತೋರಿಸಿ ಆ ಸಪ್ತಋಷಿ ಮಂಡಲದ ಕೊನೆಯಲ್ಲಿ ಕಾಣಿಸುವುದು ವಸಿಷ್ಠ ಅಂತ ಹೆಂಡತಿಗೆ ಒಂದು ಪಾಠ ಹೇಳಿ, ಆಮೇಲೆ ಆ ವಸಿಷ್ಠನ ಪಕ್ಕದಲ್ಲಿ ಎಡಭಾಗದಲ್ಲಿ ನೋಡು
ಅಲ್ಲಿ ಒಂದು ಮಿಣುಗು ತಾರೆ ಕಾಣ್ತದಲ್ಲ, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂದ್ರೆ ಅದು ಮಿಣುಗು ಮಿಣುಗು ಕಾಣಿಸ್ತಕ್ಕಂತಹ ಒಂದು ತಾರೆ ಉಂಟಲ್ಲ, ಅದು ಅರುಂಧತಿ ಅಂತ ಆಕೆಗೆ ಪರಿಚಯ ಮಾಡಿಸಿಕೊಡ್ಬೇಕು. ಆ ಅರುಂಧತಿ ವಸಿಷ್ಠರನ್ನು ಅವತ್ತು ನಾವು ನೋಡುವುದು ಯಾಕೆ ಅಂದ್ರೆ ನಮ್ಮ ಜೀವನ ಅರುಂಧತಿ ವಸಿಷ್ಠರ ಹಾಗಿರಬೇಕು. ಅರುಂಧತಿ ವಸಿಷ್ಠರ ಜೀವನದಲ್ಲಿ ಕಷ್ಟ ಬರಲಿಲ್ಲ ಅಂತಲ್ಲ, ನಮ್ಮ ಜೀವನದ ಹಾಗೆ ದೊಡ್ಡವರು ನಡೆದು ತೋರಿಸಿದ್ದು ನಾವು ಹೇಗೆ ನಡಿಬೇಕು ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರ. ಅವರ ಯೌವನದಲ್ಲಿ 100 ಜನ ಮಕ್ಕಳ ತಂದೆ ತಾಯಿಯರು, 100 ಜನ ಮಕ್ಕಳು ಕೂಡ ಕಣ್ಣಲ್ಲಿ ನೋಡ್ತಾ ಇರುವ ಹಾಗೆ ಸುಟ್ಟು ಹೋದಂತಹ ಒಂದು ಪ್ರಕರಣ ಘಟಿಸಿ ಹೋಯಿತು. ಅದಕ್ಕೆ ಕಾರಣಗಳು ಅನೇಕ. ಅಂತೂ ವಿಶ್ವಾಮಿತ್ರರ ಕೌಶಿಕನ ಜೊತೆಗೆ ನಡೆದಂತಹ ಒಂದು ಸ್ಪರ್ಧೆಯ ಕಾರಣದಿಂದಾಗಿ ಯಾವುದೇ ಅಘ ಇಲ್ಲದೆ ಇದ್ದ ಅನಘ ಅಂತ ಕರೆಸಿಕೊಂಡಿರ್ತಕ್ಕಂತಹ ವಸಿಷ್ಠರು ತಮ್ಮ ಅಷ್ಟೂ ಮಕ್ಕಳನ್ನು ಕಳೆದುಕೊಂಡಾಗ ಮೊದಲ ಮಗನಿಗೆ ಮಾತ್ರ ಮದುವೆಯಾಗಿತ್ತು. ಮೊದಲ ಮಗನ ಹೆಸರು ಶಕ್ತಿ ಅಂತ. ಶಕ್ತಿಯ ಪತ್ನಿ ಅದೃಶ್ಯಂತಿ. ಆಕೆ ಇನ್ನೂ ಗರ್ಭವನ್ನು ಧರಿಸಿದ್ದಾಳೋ ಇಲ್ಲೋ ಅನ್ನುವ ಸ್ಥಿತಿಯಲ್ಲೇ ಈ 100 ಜನ ಮಕ್ಕಳು ಮೃತರಾದಾಗ ವಸಿಷ್ಠರ ಅರುಂಧತಿಯ ಮನಸ್ಸು ಹೇಗಾಗಿರ್ಬೇಕು. ವಸಿಷ್ಠರು ಒಂದು ಹಂತದಲ್ಲಿ ನಾನು ಬದುಕುವುದೇ ಬೇಡ ಅಂತ ತೀರ್ಮಾನಿಸಿದ್ದಾರೆ. ಹಿಮಾಲಯಕ್ಕೆ ಹೋಗ್ತಾರೆ. ಅಲ್ಲಿಂದ ಎತ್ತರದ ದರಿಯಿಂದ ಹಾರ್ತಾರೆ. ಹಾರಿದ್ರೆ ಅದು ಹೂವಿನ ತೊಪ್ಪದ ಮೇಲೆ ಬಿದ್ದ ಹಾಗೆ ಆಯ್ತಂತೆ. ಅವರಿಗೆ ಸಮುದ್ರದಲ್ಲಿ ಮುಳುಗುವುದಕ್ಕೆ ಹೋದರೆ ಸಮುದ್ರದಲ್ಲಿ ಮೊಣಗಂಟಿಗಿಂತ ಮೇಲೆ ನೀರೇ ಬರಲಿಲ್ಲ. ಕೆಲವರನ್ನೆಲ್ಲ ಬೈಯುವಾಗಲೂ ಈ ಶಬ್ದವನ್ನು ಬಳಸ್ತಾರೆ. ವಸಿಷ್ಠರು ಆತ್ಮಹತ್ಯೆ ಅನ್ನುವ ಪ್ರಕ್ರಿಯೆಗೂ ಇಳಿದು ಬಿಟ್ರು ಅಂತ ಸ್ಕಾಂದ ಪುರಾಣ ಹೇಳ್ತದೆ. ಆದ್ರೆ ವಸಿಷ್ಠರು ಮತ್ತೆ ಇದೇನೋ ಸಾಯುವುದು ಸರಿಯಲ್ಲ ಅಂತ ತಾವೇ ತಮ್ಮನ್ನು ತಾವು ತೀರ್ಮಾನಿಸಿಕೊಂಡು, ಯಾಕಂದ್ರೆ ಆತ್ಮಹನನ ಅನ್ನುವುದಕ್ಕಿಂತ ದೊಡ್ಡದಾದ ಮತ್ತೊಂದು ಪಾಪ ಇಲ್ಲ. ಅಸುರ್ಯಾನಾಮತೆ ಲೋಕ ಅಂಧೇನ ತಮಸಾವೃತ ತಾನ್ಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೇಚ ಆತ್ಮಹನೋ ಜನ. ಆತ್ಮಹತ್ಯೆ, ಭಗವಂತನನ್ನು ನಿರಾಕರಿಸುವುದು, ವೇದವನ್ನು ತಪ್ಪು ಅಂತ ಹೇಳುವುದು, ಇಂಥ ಪ್ರಕ್ರಿಯೆಗಳು ಸಮಾನವಾದ ಪಾಪಗಳಲ್ಲಿ ಒಂದಾಗಿ ಬಿಡ್ತಾವೆ. ಅಂಥದ್ದನ್ನು ಮಾಡಬಾರದು ಅಂತ ತೀರ್ಮಾನಿಸಿ ವಸಿಷ್ಠರು ಮತ್ತೆ ಆಶ್ರಮಕ್ಕೆ ಬರ್ತಾರೆ. ಬಂದಾಗ ಅರುಂಧತಿ ದೇವಿ ವಸಿಷ್ಠರ ಹತ್ರ ಸಮಾಧಾನ ಮಾಡ್ತಾರೆ. ಯಾಕೆ ಮಕ್ಕಳು ಸತ್ರು ಅಂತ ನಾವು ಯಾಕೆ ಆಡಬೇಕು ನೋಡಿ, ಆ ತಾಯಿಯ ಮನಸ್ಸು ಎಷ್ಟು ಗಟ್ಟಿ ಅಂತ ನಾವು ಆಲೋಚನೆ ಮಾಡಬೇಕು. ತಂದೆಗೂ ಮಕ್ಕಳಿಗೂ ಏನು ಸಂಬಂಧ, ತಾಯಿಗೂ ಮಗುವಿಗೂ ಏನು ಸಂಬಂಧ? ಯಥಾ ಕಾಷ್ಠಂಚ ವ್ಯಪೇಯಾತ ಮಹಾರ್ಣವೇ ವ್ಯಪೇತ್ಯ ಚ ಸಮೇಯಾತ ತಥಾ ಬಂಧು ಸಮಾಗಮ. ದೊಡ್ಡ ಮಳೆಗೆ ಮರದ ಒಂದು ದೊಡ್ಡ ತುಂಡು ನದಿಯಲ್ಲಿ ಬಿತ್ತು. ಪ್ರವಾಹಕ್ಕೆ ಎಳೆಯಲ್ಪಟ್ಟು ಸಮುದ್ರದಲ್ಲಿ ಹೋಗಿ ಸೇರಿತು, ಪಶ್ಚಿಮ ಸಮುದ್ರದಲ್ಲಿ ಹೋಗಿ ಸೇರಿತು. ಇನ್ನೊಂದು ಮರದ ತುಂಡು ಅದು ಪೂರ್ವ ಸಮುದ್ರದಲ್ಲಿ ಸೇರಿತು. ಅಲೆಯ ಪೆಟ್ಟಿಗೆ ಸಿಕ್ಕಿಕೊಂಡು ಎರಡೂ ದಕ್ಷಿಣದಲ್ಲಿ ಒಟ್ಟಾಯಿತು. ಎರಡೂ ಮರದ ತುಂಡುಗಳು ಒಂದು ಸಂದರ್ಭದಲ್ಲಿ ಸಂಯುಕ್ತಗಳಾದವು. ಮತ್ತೊಂದು ಅಲೆ ಹೊಡೆಯಿತು ಅಂತಾದ್ರೆ ಈ ಮರದ ಕೊಂಬಿಯಲ್ಲೋ ಇನ್ನೊಂದೇ ಎಲ್ಲೋ. ಹಾಗೆ ಒಂದು ಬಾರಿ ಸೇರಿದ ಮರದ ತುಂಡುಗಳು ಮತ್ತೊಮ್ಮೆ ಸೇರಬೇಕು ಅಂತ ನಿಯಮ ಹೇಗಿಲ್ವೋ ಹಾಗೆ ಯಾವುದೋ ಚೇತನ ಹೇಗೋ ಆಗಿ ಗಂಡ ಹೆಂಡತಿ ಅನ್ನುವ ವ್ಯವಸ್ಥೆಯಲ್ಲಿ ಒಟ್ಟಾಗಿದ್ದಾರೆ. ಈ ವಿಶಾಲವಾದ ಪಯಣದಲ್ಲಿ ದಾರಿಯಾವುದಯ್ಯ ವೈಕುಂಠಕ್ಕೆ ಅಂತ ಸಾಗತಕ್ಕಂತಹ ದೊಡ್ಡದಾದ ಜೀವನ ಪಯಣದಲ್ಲಿ ಅನಾದಿ ಅನಂತವಾದ ಜೀವರಾಶಿಗಳ ಈ ಒಂದು ದಾಂಪತ್ಯ, ಈ ತಂದೆಗೆ ಈ ಮಗ ಅನ್ನುವ ಸಂಬಂಧ, ಇದು ಅತ್ಯಂತ ಅಲ್ಪಕಾಲಿಕವಾದದ್ದು. ನೀರ ಮೇಲನ ಗುಳ್ಳೆ, ನಿತ್ಯವಲ್ಲ ಹರಿಯೇ, ನಿಜವಲ್ಲ ಅಂದ್ರೆ ನಿತ್ಯವಲ್ಲ. ನೀರಿನ ಮೇಲೆ ಇದ್ದಂತಹ ಗುಳ್ಳೆ ಈಗಿದ್ದು ಮುಂದಿನ ಕ್ಷಣದಲ್ಲಿ ಕಾಣದೇ ಇರುವ ಹಾಗೆ ಇದು ಅಲ್ಪಕಾಲಿಕವಾದಂತಹ ಸಂಬಂಧಗಳು. ಯಾಕೆ ನಾವು ಮಕ್ಕಳು ಸತ್ರು ಅಂತ ಯಾಕೆ ಆಲೋಚನೆ ಮಾಡಬೇಕು ಅಂತ ಈ ತಾಯಿ ತನ್ನ ಪತಿಯನ್ನು ಸಮಾಧಾನ ಮಾಡ್ತಾಳೆ. ವಸಿಷ್ಠರಿಗೆ ಕಣ್ಣೀರು ಬಂದು ನಾಚಿಕೆ ಆಗ್ತದೆ ಅಂತೆ. ನಾವು ಗುರುಕುಲದಲ್ಲಿ ಅಧ್ಯಯನ ಮಾಡಿದವು, ಇವರೆಲ್ಲಿ ಓದಿದ್ದಾರೆ, ಆದ್ರೆ ಇಂಥ ಸತಿಯಲ್ಲಿ ಇಷ್ಟು ದೊಡ್ಡ ವೇದಾಂತದ ಪ್ರಜ್ಞೆ ಇದೆ ಅಲ್ವಾ ಅಂತ ನಾಚಿಕೆಯಾಗಿ ತನ್ನ ದುಗುಡವನ್ನೆಲ್ಲ ಬಿಟ್ಟು ಶಾಂತರಾಗ್ತಾರಂತೆ. ಶಾಂತರಾಗಿ ಅವರು ತಮ್ಮ ಕರ್ಮದಲ್ಲಿ ತಾವು ತೊಡಗಿದಾಗ ಈ ಕಡೆಯಿಂದ ಅರುಂಧತಿ ಆಡುವುದಕ್ಕೆ ಶುರು ಮಾಡ್ತಾರೆ. ಮಕ್ಕಳು ಸತ್ತು ಹೋದ್ರು, ಅವ್ರು ಇಲ್ಲದೆ ಮನೆಯಲ್ಲಿ ನಂಗೆ ಏನೋ ಬಿಕೋ ಅಂತ ಅನಿಸುತ್ತೆ ಅಂತ ಅವಳು ಆಳ್ತಾಳೆ. ಅವಳು ಅತ್ತಾಗ ಇವರು ಸಮಾಧಾನ. ಅಂದ್ರೆ ದಾಂಪತ್ಯ ಹೇಗಿರ್ತದೆ ಅನ್ನೋದನ್ನು ಲೋಕಕ್ಕೆ ತೋರಿಸಿದ್ದೇ ಅರುಂಧತಿ ವಸಿಷ್ಠ. ಸುಖವಿಲ್ಲದ ದಾಂಪತ್ಯ ಇಲ್ಲ, ದುಃಖವಿಲ್ಲದ ದಾಂಪತ್ಯ ಇಲ್ಲ. ದುಃಖ ಸುಖಗಳನ್ನು ರಥದ 2 ಚಕ್ರಗಳ ಹಾಗೆ ಒಂದೇ ಸಮನೆಯಲ್ಲಿ ಸರಿದೂಗಿಸಿಕೊಂಡು ಅವರ ದುಃಖಕ್ಕೆ ತಾನು ಭಾಗಿಯಾಗಿ, ಈಕೆಯ ದುಃಖಕ್ಕೆ ತಾನೂ ಭಾಗಿಯಾಗಿ, ಸುಖದಲ್ಲೂ ಸಮಾನರಾಗಿ ಧರ್ಮಾರ್ಥ ಕಾಮಗಳಲ್ಲಿ ಸರಿಯಾಗಿ ನಡೆಯುವಂತಹದ್ದಕ್ಕೆ ದಾಂಪತ್ಯ ಅಂತ ಹೆಸರು. ಆ ದಾಂಪತ್ಯ ಮೂಲರಾದಂತಹ ವಸಿಷ್ಠರು ಯಾವಾಗ ಅರುಂಧತಿ ದೇವಿ ಸಮಮನಸ್ಕಳಾಗಿ ಗುರುಕುಲವನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ಪಡಿತಾಳೆ, ಆವಾಗ ನಾನು ಕೆಲವು ಕಾಲ ಹಿಮಾಲಯದಲ್ಲಿದ್ದು ಬರ್ತೇನೆ ಅಂತ ಹಿಮಾಲಯಕ್ಕೆ ಹೊರಡ್ತಾರೆ.
ಅವರು ಹಿಮಾಲಯಕ್ಕೆ ಹೊರಡುವಾಗ ಸೊಸೆಯಾದಂತಹ ಅದೃಶ್ಯಂತಿ, ನಾನು ಇಲ್ಲಿದ್ದೇನು ಮಾಡುವುದು, ನನ್ನ ಪತಿಯ ಶ್ರೇಯಸ್ಸಿನ ಉದ್ದೇಶದಲ್ಲಿ ನಾನು ಕೂಡ ಹಿಮಾಲಯದಲ್ಲಿ ಸಾಧನೆ ಮಾಡ್ತೇನೆ ಅಂತ ಮಾವನ ಜೊತೆಗೆ ತಾನು ಕೂಡ ಹೊರಡ್ತಾರೆ. ಹಾಗೆ ಅವರು ಹಿಮಾಲಯಕ್ಕೆ ಹೋಗ್ತಾ ಇರುವಾಗ ಗಂಗಾದ್ವಾರ ಅಂತ ಕರೆಸಿಕೊಳ್ಳುವ ಹರಿದ್ವಾರ ಮುಗಿಸಿ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ಒಂದು ಪುಟ್ಟ ವಟು ವೇದ ಮಂತ್ರವನ್ನು ಹಿಂಭಾಗದಿಂದ ಹೇಳುವುದು ವಸಿಷ್ಠರಿಗೆ ಕೇಳಿಸ್ತದೆ. ಏನಿದು ವೇದ ಮಂತ್ರ? ಅದು ನನ್ನ ವಂಶದ ಕುಡಿ ಹೇಳಿದ ಹಾಗೆ ಆ ಧ್ವನಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹಿಂದಿರುಗಿ ನೋಡ್ತಾರೆ. ನೋಡಿದರೆ ಸೊಸೆ ಬರ್ತಾ ಇದ್ದಾರೆ, ಬೇರೆ ಮಕ್ಕಳು ಯಾರು ಕಾಣಿಸ್ತಾ ಇಲ್ಲ. ಹಾಗೆ ಮುಂದೆ ಹೋದಾಗ ಇನ್ನಷ್ಟು ಆ ಮುಂದಿನ ವೇದ ಭಾಗ, ಅರ್ಥಜ್ಞಾನ ಉಳ್ಳ ವ್ಯಕ್ತಿ ವೇದವನ್ನು ಉಚ್ಚರಿಸಿದರೆ ಹೇಗೋ ಅಂತಹ ಗಾಂಭೀರ್ಯದ ನಾದ ಕೇಳಿಸ್ತಾ ಇದೆ. ಆಗ ಅವರಿಗೆ ಅರ್ಥವಾಗ್ತದೆ, ಅದೃಶ್ಯಂತಿಯ ಹೊಟ್ಟೆಯಲ್ಲಿ ಒಂದು ಗರ್ಭ ತುಂಬಿದೆ. ನನ್ನ ಮಗನಾದ ಶಕ್ತಿ ಮರಣಿಸುವ ಸಂದರ್ಭದಲ್ಲಿ ವಂಶದ ಕುಡಿಯನ್ನು ಕೊಟ್ಟು ಹೋಗಿದ್ದಾನೆ. ಆಮೇಲೆ ಅವರು ಅಲ್ಲಿಗೆ ಹೋಗ್ಲಿಲ್ಲಂತೆ. ನನ್ನ ಸೊಸೆ ಗರ್ಭಿಣಿಯಾಗಿದ್ದಾಳೆ, ವಂಶ ಮುಂದುವರಿತದೆ ಅಂತ ಭಾರಿ ಖುಷಿಯಿಂದ ನಗುಮುಖದಿಂದ ಸೊಸೆಯನ್ನು ಕರ್ಕೊಂಡು ಬರ್ತಾರೆ ತಮ್ಮ ಆಶ್ರಮಕ್ಕೆ. ಹೀಗೆ ಒಂದು ಸಂದರ್ಭದಲ್ಲಿ ನಿರಾಶರಾಗಿ ಹೋಗಿದ್ದಂತಹ ವಸಿಷ್ಠರು ಆ ಅದೃಶ್ಯಂತಿಯ ಗರ್ಭದಲ್ಲಿರುವ ವಂಶದ ಕುಡಿಯ ಕಾರಣದಿಂದ ಒಂದು ಆನಂದವನ್ನು ಅನುಭವಿಸಿದರು. ಹಾಗಾಗಿಯೇ ಆ ಗರ್ಭದಲ್ಲಿದ್ದ ಮಗುವಿಗೆ ಪರಾಶರ ಅಂತ ಹೆಸರಿಡ್ತಾರೆ. ಪರಾಶ ಮತ್ತು ನಿರಾಶ ಇವೆರಡಕ್ಕೂ ಸಂಸ್ಕೃತದಲ್ಲಿ ಒಂದೇ ಅರ್ಥ, ಆಸೆಯನ್ನೇ ಬಿಡುವುದು ಅಂತ ಅರ್ಥ. ಪರಾಶ ಆಗಿದ್ದಂತಹ ವಸಿಷ್ಠರಿಗೆ ರ ಅಂದ್ರೆ ರತಿ, ಆನಂದ, ಅದನ್ನು ಕೊಟ್ಟಂತಹ ಮಗು ಅನ್ನುವ ಕಾರಣದಿಂದ ಗರ್ಭದಲ್ಲಿದ್ದಾಗಲೇ ಆ ವಸಿಷ್ಠರ ಪೌತ್ರರಿಗೆ, ವಸಿಷ್ಠರ ಮಗನಾದ ಶಕ್ತಿಯ ಮಗನಾದಂತಹ ಅದೃಶ್ಯಂತೆಯ ಗರ್ಭದಿಂದ ಆವಿರ್ಭವಿಸಿದ ಮಗುವಿಗೆ ಪರಾಶರ ಅಂತ ಹೆಸರಾಯಿತು. ಆ ಪರಾಶರರು ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾರೆ. 10,000 ವರ್ಷದ ತಪಸ್ಸು. ಅದು ದಿವ್ಯಂ ವರ್ಷ. ಅವರು ದಿವ್ಯ ಅಂದ್ರೆ ದೇವಲೋಕದ ಮಾನದಲ್ಲಿ 10,000 ವರ್ಷದ ದೀರ್ಘ ತಪಸ್ಸನ್ನು ಪರಾಶರರು ನಡೆಸ್ತಾರೆ. ಆ ಕಾರಣದಿಂದ ಭಗವಂತನ ಅನುಗ್ರಹವನ್ನು ಪಡೆದ ಪರಾಶರರು ಪುರಾಣ ದ್ರಷ್ಟಾರರಾಗ್ತಾರೆ, ಶಾಸ್ತ್ರ ದ್ರಷ್ಟಾರರಾಗ್ತಾರೆ, ಪುರಾಣಗಳನ್ನು ಸುಲಲಿತವಾಗಿ ನಿರೂಪಿಸುವ ಸಾಮರ್ಥ್ಯವನ್ನು ಪಡಿತಾರೆ. ಅಂತಹ ಪರಾಶರರು ಒಂದು ಬಾರಿ ಯಮುನೆಯನ್ನು ದಾಟ್ತಾ ಇರುವಂತಹ ಸಂದರ್ಭದಲ್ಲಿ ಭಗವಂತ ಹೇಳಿದ್ದ, ನಾನೇ ನಿನಗೆ ಮಗನಾಗಿ ಆವಿರ್ಭವಿಸ್ತೇನೆ ಅಂತ ಪರಾಶರರಿಗೆ ದೇವರು ವರ ಕೊಟ್ಟಿದ್ದು. ಈ ದೇವರನ್ನು ಮಗನನ್ನಾಗಿ ಪಡೆಯುವುದಕ್ಕೆ ವ್ಯವಸ್ಥೆ ಹೇಗೆ ಅಂತ ಆಲೋಚನೆ ಮಾಡಿಕೊಂಡು ಪರಾಶರರು ಯಮುನೆಗೆ ಬಂದಾಗ ಯಮುನೆಯಲ್ಲಿ ದಡ ಹಾಯಿಸುವುದಕ್ಕೋಸ್ಕರ ಇದ್ದ ದೋಣಿಯನ್ನು ನಡೆಸುವಂತಹ ಯುವತಿಯನ್ನು ಕಾಣ್ತಾರೆ. ಯುವತಿಯನ್ನು ಕಂಡ ಕೂಡಲೇ ಅವರಿಗೆ ಸತ್ಯವತಿಯ ನೆನಪಾಗ್ತದೆ. ಸತ್ಯವತಿ ಅಂತ ಕರೀತಾರೆ. ಆಕೆಗೂ ಆಶ್ಚರ್ಯವಾಗ್ತದೆ. ಯಾಕಂದ್ರೆ ಆಕೆಯನ್ನು ಇಲ್ಲಿಯ ತನಕ ಯಾರು ಸತ್ಯವತಿ ಅಂತ ಕರೆದದ್ದಿಲ್ಲ. ಊರಿನ ಎಲ್ಲಾ ಜನ, ತಂದೆಯಾದ ದಾಶ, ಸಾಕು ತಂದೆಯಾದ ದಾಶರಾಜನೂ ಕೂಡ ಆಕೆಯನ್ನು ಕರಿತಾ ಇದ್ದದ್ದು ಕಾಳಿ ಅಂತ. ಯಾಕಂದ್ರೆ ಸ್ವಲ್ಪ ಮೈ ಕಪ್ಪಿದ್ದರಿಂದ ಅವಳನ್ನು ನಾವು ಕಾಳಿ ಬಳ್ಳಿ ಅಂತ ಎಮ್ಮೆಗಳನ್ನು ಕರೆಯುವುದಿಲ್ಲ. ಹಾಗೆ ಆಕೆಯನ್ನು ಕಾಳಿ ಅಂತ ಕರಿತಾ ಇದ್ದ. ಆ ಕಾಳಿ ಜೊತೆಗೆ ಕೆಲವರು ಮೈಯೆಲ್ಲ ಒಂದು ರೀತಿ ಮೀನಿನ ವಾಸನೆ ಇದ್ದದ್ರಿಂದ ಮತ್ಸ್ಯಗಂಧಿ ಅಂತ ಕರಿತಾ ಇದ್ರು. ಆದ್ರೆ ಸತ್ಯವತಿ ಅಂತ ಕರೆದವರು ಯಾರು ಇಲ್ಲ. ಈ ಮಹರ್ಷಿಗಳು ಆಕೆಯನ್ನು ಸತ್ಯವತಿ ಅಂತ ಕರೆದಾಗ ಆಕೆಗೆ ರೋಮಾಂಚನವಾಗ್ತದೆ. ತನ್ನ ಜನ್ಮಾಂತರದ ಎಲ್ಲ ವಿಷಯಗಳು ಕಣ್ಣ ಮುಂದೆ ಭಾಸವಾಗುವುದಕ್ಕೆ ಪ್ರಾರಂಭವಾಗ್ತದೆ. ಹಿಂದೆ ಅಚ್ಚೋದೆಯಾಗಿದ್ದದ್ದು, ಪಿತೃಮಾನಸ ಕನ್ಯೆಯಾದಂತಹ ಅಚ್ಚೋದೆ, ದೇವಲೋಕದ ಒಂದು ಸರೋವರಕ್ಕೆ ಸಂಬಂಧಪಟ್ಟಂತಹ ಸ್ವರೂಪ, ಆಕೆಗೆ ಪಿತೃಗಳಿಂದ ಉಂಟಾದಂತಹ ಶಾಪ, ಭಗವಂತನನ್ನೇ ಮಗನನ್ನಾಗಿ ಪಡೆಯುವಂತಹ ಜನ್ಮವನ್ನು ಭೂಲೋಕದಲ್ಲಿ ಪಡೆಯಂತಕ್ಕಂತಹ ಕೊನೆಯ ಉಶಾಪ, ಈ ಎಲ್ಲ ಕಾರಣಗಳನ್ನು ಆಕೆ ಆಲೋಚನೆ ಮಾಡ್ತಾ ಇವರನ್ನು ಹತ್ತಿಸಿಕೊಂಡು ಯಮುನೆಯನ್ನು ದಾಟಿಸ್ತಾ ಇರಬೇಕಾದ್ರೆ ಪರಾಶರರು ತಾನು ಭಗವಂತನನ್ನು ಸುತನನ್ನಾಗಿ ಪಡೆಯುವುದಕ್ಕೆ ಸರಿಯಾದ ಕ್ಷೇತ್ರ ಇದು ಅನ್ನುವುದನ್ನು ಅರ್ಥೈಸಿಕೊಂಡು ಆಕೆಯಲ್ಲಿ ಯಮುನಾ ದ್ವೀಪದಲ್ಲಿ ಪಡೆದಂತಹ 7 ವರ್ಷದ ಮಗು, ಅದಕ್ಕೆ ವೇದವ್ಯಾಸ ಅಂತ ನಾವಿಟ್ಟ ಹೆಸರು. ಪರಾಶರರಿಟ್ಟ ಹೆಸರು ಕೃಷ್ಣ ಅಂತ. ಯಾಕಂದ್ರೆ ಕೃಷ್ಣೆಯ ಮಗಳು, ಕಾಳಿಯ ಮಗನಾಗಿ ಆವಿರ್ಭವಿಸಿದವ, ಮೈ ಸ್ವಲ್ಪ ಕಪ್ಪು ಇರತಕ್ಕಂತಹ ವ್ಯಕ್ತಿತ್ವ, ಆದ್ರಿಂದ ಕೃಷ್ಣ ಅಂತ. ವಸಿಷ್ಠ ವಂಶದಲ್ಲಿ, ವಸಿಷ್ಠ ಗೋತ್ರದಲ್ಲಿ ಬಂದ ಕೃಷ್ಣ, ಆದ್ರಿಂದ ವಾಸಿಷ್ಠ ಕೃಷ್ಣ ಅಂತ ಅವರನ್ನು ಕರೆಯುವುದು. ಪರಾಶರ ಸೂನು ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ. ಸತ್ಯವತಿ ದೇವಿಯ ಮನಸ್ಸಿಗೆ ಆನಂದವನ್ನು ಕೊಟ್ಟಂತಹ ಮಗು. ಹುಟ್ಟುವಾಗಲೇ 7 ವರ್ಷ, ಹುಟ್ಟಿದ ಮೇಲೆ 7 ವರ್ಷ ಆದದ್ದ. ಹುಟ್ಟ ಮಗು ಕೈಕಾಲು ಅಲ್ಲಾಡಿಸಲಿಕ್ಕೆ ಗೊತ್ತಾಗದೇ ಇರುವ ರೀತಿಯಲ್ಲಿ ಹುಟ್ಟಿ ಆಮೇಲೆ 7 ವರ್ಷ ಆದದ್ದಲ್ಲ. ಯಜ್ಞೋಪವೀತವನ್ನು ಹಾಕಿಕೊಂಡೇ ಆವಿರ್ಭವಿಸಿದಂತಹ ಮಗು. ಅದಕ್ಕೆ ಕೃಷ್ಣ ಅಂತ ಕರೆದು. ಆ ಭಗವಂತನ ಸ್ವರೂಪ ಶರೀರದಲ್ಲಿ ಕಾಣಿಸ್ತಾ ಇತ್ತು, ಹೃದಯದಲ್ಲಿ
ಶ್ರೀವತ್ಸದ ಒಂದು ಮಚ್ಚೆ, ಶ್ರೀವತ್ಸದ ಚಿಹ್ನೆ, ಶ್ರೀವತ್ಸ ಚಿಹ್ನನಾದ್ದರಿಂದ ದೇವರು ಅನ್ನುವುದರಲ್ಲಿ ಪ್ರಶ್ನೆ ಇಲ್ಲ. ನೋಡ್ತಾ ಇರುವ ಹಾಗೆ ಆ ವೇದವ್ಯಾಸ ರೂಪ ಹೇಳ್ತದೆ ಪರಾಶರರಿಗೆ, ನಾನು ಇವತ್ತಿನ ಲೋಕದ ಜನರಿಗೆ ಬೇಕಾದದ್ದನ್ನೆಲ್ಲ ಕೊಡಬೇಕಾಗಿದೆ. ಪುರಾಣಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರತಕ್ಕಂತಹ ತಮ್ಮ ಮಗನಾಗಿ ನಾನು ಆವಿರ್ಭವಿಸಿದ್ದೇನೆ. ನೀವು ಪುರಾಣಗಳನ್ನು ಬಲ್ಲಿರಿ, ಆದರೆ ಪುರಾಣಗಳನ್ನು ಲೋಕದಲ್ಲಿ ಪ್ರಸಾರ ಮಾಡುವ ದೃಷ್ಟಿಯಿಂದ ನಾನು ಆ ಜವಾಬ್ದಾರಿಯನ್ನು ತಗೊಳ್ತೇನೆ. ಮೊದಲು ಜನರಿಗೆ ವೇದ ಅಂದ್ರೆ ಏನು ಅಂತ ಮರೆತು ಹೋಗಿದೆ. ವೇದ ಅದು ಪುಸ್ತಕದಲ್ಲಿರುವಂತಹದ್ದಲ್ಲ. ವೇದಕ್ಕೆ ಶ್ರುತಿ ಅಂತ ಹೆಸರು, ಆಮನಾಯ ಅಂತ ಹೆಸರು. ಶ್ರುತಿ ಅಂದ್ರೆ ಬಾಯಿಯಲ್ಲೇ ಇರಬೇಕು, ಕೇಳಿ ಕೇಳಿ ವೇದ ಮುಂದುವರಿಬೇಕು. ಪುಸ್ತಕದಲ್ಲಿ ವೇದವನ್ನು ಬರೆದ್ರೆ ಅದನ್ನು ಓದುವುದು ಹೇಗೆ ಅಂತಲೇ ಸಮಸ್ಯೆ ಆಗ್ತದೆ. ವೇದದಲ್ಲಿ ಇದನ್ನು ಅಗ್ನಿಮೀ ಅಂತ ಹೇಳ್ಬೇಕು, ಅಥವಾ ಅಗ್ನಿಮೀ ಅಂತ ಹೇಳ್ಬೇಕು, ಅಗ್ನಿಮೀ ಅಂತ ಹೇಳ್ಬೇಕು ಅಂತ ಬರ್ದ್ರೆ ಅದನ್ನು ಹೇಗೆ ಓದಬೇಕು? ಬ್ರಹ್ಮ ಅಂತ ಓದಬೇಕು, ಬ್ರಹ್ಮ ಅಂತ ಓದಬೇಕು, ಬ್ರಹ್ಮ ಅಂತ ಓದಬೇಕು. ನೀವು ಏನು ಬರೆದ್ರೆ ಏನೇನೋ ಓದ್ಲಿಕ್ಕೆ ಆಗುತ್ತಲ್ಲ. ಅದು ಶ್ರುತಿ ಅಂತ ಹೇಳಿದ್ರೆ ಕೇಳಿ ಕೇಳಿ ಪರಂಪರೆಯಲ್ಲೇ ಬರಬೇಕು. ಅದಕ್ಕೆ ಬರವಣಿಗೆ ಅನ್ನುವುದಿಲ್ಲ. ವೇದ ಅನ್ನುವುದು ಅಕ್ಷರವಾದದ್ದು. ಅಕ್ಷರ ಅನ್ನುವುದು ಬಾಯಿಯಿಂದ ಬಾಯಿಗೆ ಸಾಗತಕ್ಕಂಥದ್ದು. ಬಾಯಿಯಿಂದ ಬಾಯಿಗೆ ಸಾಗತಕ್ಕಂತಹ ವೇದ ಏನೇನೋ ಆಗಿ ಹೋಗಿದೆ. ಉತ್ಸನ್ನ ಸಕಲ ವೇದ ಅಂತ ವೇದಗಳೆಲ್ಲ ಹೇಗಿದೆಯೋ ಅದಕ್ಕಿಂತ ವಿಪರೀತ ಸ್ವರೂಪದಲ್ಲಿ ವೇದಗಳಾಗಿ ಹೋಗಿದ್ದಾರೆ. ಆ ವೇದದ ಒಂದು ಸುವ್ಯವಸ್ಥೆ, ಯಾಕಂದ್ರೆ ಅನಂತವಾದ ವೇದ ರಾಶಿ ಇದೆ. ಅದರಲ್ಲಿ ಇಷ್ಟನ್ನಾದ್ರೂ ಉಳಿಸಿಕೊಳ್ಳಿ ಅಂತ ಜನರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ವೇದವನ್ನೆಲ್ಲ ಉಳಿಸಿಕೊಳ್ಳಿ ಅಂದ್ರೆ ಕೊನೆಗೆ ಏನನ್ನೂ ಉಳಿಸಿಕೊಳ್ಳುವುದಿಲ್ಲ. ಒಬ್ಬ ಭರದ್ವಾಜ ಅಂತ ಮಹರ್ಷಿ ಇದ್ದ. ಆತ ಒಂದು ತೀರ್ಮಾನ ಮಾಡಿದ, ನಾನು ಸಮಗ್ರ ವೇದವನ್ನು ಓದಿ ಮುಗಿಸ್ತೇನೆ ಅಂತ. ಈ ಮುಗಿಸ್ತೇನೆ ಅನ್ನೋದು ಭಾರಿ ಕಷ್ಟ. ನಾವು ಸಪ್ತಾಹ ಭಾಗವತ ಹೇಳಿ ಮುಗಿಸ್ತೇನೆ ಅಂತ ನಾನು ಒಂದು ಸಂಕಲ್ಪ ಮಾಡಿದ್ರೆ ಅದು ಅಸಾಧ್ಯವಾದ. ಹಾಗೆ ವೇದ ಓದಿ ಮುಗಿಸ್ತೇನೆ ಅಂತ ಸಂಕಲ್ಪ ಮಾಡಿದವ ವೇದವನ್ನಾಗಿ ಯೋಚನೆ ಮಾಡ್ತಾ ತಪಸ್ಸಿನ ಒಂದು ಹಂತಕ್ಕೆ ಹೋದಾಗ ವೇದಗಳು ಕಾಣಿಸಿಕೊಳ್ತವೆ. ಹಾಗೆ ವೇದಗಳನ್ನು ಕಾಣ್ತಾ ಹೋದ ಭರದ್ವಾಜ ಅಂದ್ರೆ ಭರದ್ವಾಜ ಮಹರ್ಷಿಗಳ ವಂಶದಲ್ಲಿ ಬಂದವ ಭಾರದ್ವಾಜ ಅಂತ ಯಜುರ್ವೇದ ಅವರ ಕಥೆ ಹೇಳ್ತದೆ. ಹಾಗೆ ಅದನ್ನು ಹೇಳ್ತಾ ಇದ್ದ ಹಾಗೆ ತಲೆಗೂದಲೆಲ್ಲ ಬೆಳ್ಳಗಾದು, ಅವರ ಹುಬ್ಬಿನ ರೋಮಗಳೆಲ್ಲ ಕಣ್ಣಿಗೆ ಅಡ್ಡ ಬರುವುದಕ್ಕೆ ಪ್ರಾರಂಭವಾದ. ಆಗ ಅವರಿಗೆ ಗೊತ್ತಾಯ್ತು, ನನ್ನ ಆಯುಷ್ಯ ಮುಗಿಯುತ್ತಿನ್ನು, ಇನ್ನು ಹೆಚ್ಚು ದಿವಸ ಇಲ್ಲ. ಆದ್ರೆ ವೇದ ಏನೋ ಇನ್ನು ಎಲ್ಲಿ ತನಕ ಬಂತುದ್ಲೇ ಗೊತ್ತಾಗ್ತಾ ಇಲ್ಲ ಅವರಿಗೆ. ನಾನು ಇಷ್ಟು ಓದಿದೆ, ಇಷ್ಟು ಅಧ್ಯಯನ ಮಾಡಿದೆ, ಇಷ್ಟು ದರ್ಶನ ಮಾಡಿದೆ, ಆದ್ರೆ ಮುಗಿತಾ ಇಲ್ಲ ವೇದ. ಅದಕ್ಕೆ ಇಂದ್ರನನ್ನು ಪ್ರಾರ್ಥನೆ ಮಾಡ್ತಾರೆ ಭಾರದ್ವಾಜ. ಇಂದ್ರ ಅಶ್ವಿನಿ ದೇವತೆಗಳನ್ನು ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಗೊತ್ತಿತ್ತು ಇಂಥದ್ದೇ ಕೇಳ್ತಾನೆ, ನಂಗೆ ಚವನಪ್ರಾಶ ಬೇಕು ಅಂತ ಕೇಳ್ತಾನೆ ಇವ. ಯಾಕಂದ್ರೆ ಇನ್ನೊಂದು ವಯಸ್ಸು ಬೇಕು, ನಂಗೆ ವೇದ ಮುಗಿಸ್ಬೇಕಾಗಿದೆ. ಬರ್ಬೇಕಾದ್ರೆ ಅಶ್ವಿನಿ ಅದನ್ನೇ ಕೇಳಿದ ಇವ, ನಂಗೆ ವೇದ ಮುಗಿಸ್ಲಿಕ್ಕೆ ಆಗಲಿಲ್ಲ, ಇನ್ನೊಂದು ಆಯುಷ್ಯ ಕೊಡು ಅಂತ. ಅಶ್ವಿನಿ ದೇವತೆಗಳು ದೇವ ವೈದ್ಯರಲ್ವಾ, ಅವರು ಯಾವುದೋ ಒಂದು ರಸಾಯನ ಮಾಡಿ, ರಸಾಯನ ಅಂತ ಹೇಳಿದ್ರೆ ಸ್ವೀಕರಣೆ ಅಲ್ಲ, ರಸಾಯನ ಅನ್ನೋದು ಆಯುರ್ವೇದದಲ್ಲಿ ಟಾನಿಕ್ ಅನ್ನುವ ಅರ್ಥದಲ್ಲಿ ಇರ್ತಕ್ಕಂಥ ಹೃತ್ಕರ್ಣ ರಸಾಯನವಾದಂತಹ ಒಂದು ರಸಾಯನವನ್ನು ಮಾಡಿ ಅವರಿಗೆ ಕೊಟ್ಟಂತೆ. ಅದನ್ನು ಅವ ಭಕ್ಷಿಸಿದ. ಇದ್ದಕ್ಕಿದ್ದಾಗೆ ತಲೆಗೂದಲೆಲ್ಲ ಕಪ್ಪಾಯ್ತು. ಅಂದ್ರೆ ಈ ಬಿಳಿ ಕೂದಲನ್ನು ಕಪ್ಪು ಮಾಡ್ಲಿಕ್ಕೆ ಆಯುರ್ವೇದದಲ್ಲಿ ಅವಕಾಶ ಇದೆ. ಮತ್ತೆ ಹೊಸ ಹುಮ್ಮಸ್ಸು, ಹೊಸ ಆಯುಷ್ಯ ಪ್ರಾರಂಭ ಆಯಿತು. ಅಷ್ಟೂ ಆಯುಷ್ಯದಲ್ಲಿ ಮತ್ತೆ ಓದಿದ್ದು ಏನು ಮುಗಿಲಿಲ್ಲ ಅಂತ ಅನಿಸಿತು. ಇಂದ್ರನನ್ನು ಕರೆದ್ರೆ ಇಂದ್ರ ಬಂದು ಹೇಳಿದ, ನಿಂಗೆ 1-2 ಅಲ್ಲ, ಈಗ 6 ಆಯುಷ್ಯ ಕೊಟ್ಟಿದ್ದೇನೆ ಅಂತ. ಯಾಕಂದ್ರೆ ಇವ ಮತ್ತೆ ಬಂದು ಕಿರಿಕಿರಿ ಮಾಡ್ತಾ ಇರ್ತಾನೆ ಅಂತ ಗೊತ್ತಾಯ್ತು. ಅಷ್ಟೂ ಆಯುಷ್ಯದಲ್ಲೂ ವೇದ ಮುಗಿಯದೆ ಹೋದಾಗ ಇಂದ್ರ ಅವನ ಕೈ ಹಿಡ್ಕೊಂಡು, ಬಾ ನಾವು ಆ ಪರ್ವತದ ಹತ್ರ ಹೋಗುವ ಅಂತ ಹೇಳಿ ಮಂದರ, ಗಂಧಮಾಧನ ಮತ್ತು ಮೇರು ಅಂತ 3 ದೊಡ್ಡ ಪರ್ವತಗಳು, ಆ 3 ಪರ್ವತಗಳಲ್ಲಿರುವ ಇಳಾವೃತ ಖಂಡಕ್ಕೆ ಇವನನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಕೈ ಹೀಗೆ ಹಿಡ್ಕೋ, ಇವನು ಅಂಜಲಿಬದ್ಧವಾಗಿ ಹೀಗೆ ಹಿಡಿದಾಗ ಆ ಪರ್ವತದಿಂದ ಸ್ವಲ್ಪ ಮಣ್ಣು ತೆಗೆದು ಕೈಗೆ ಹಾಕಿದ, ಅಲ್ಲಿಯ ಪರ್ವತದಿಂದ ತೆಗೆದು ಹಾಕಿದ, ಈ ಕಡೆಯ ಪರ್ವತದಿಂದ ಚೂರು ತೆಗೆದು ಮಣ್ಣು ಹಾಕಿದ. ಹಾಗೆ ಹೇಳ್ತಾನೆ, ನೋಡು ನಿನ್ನ ಕೈಯಲ್ಲಿದೆ ಅಲ್ವಾ, ಅದು ನೀನು ಇಲ್ಲಿಯ ತನಕ ಓದಿತ್ತು, ಅಲ್ಲಿ ಉಳಿದದ್ದುಂಟಲ್ವ 3, ಅದು ಇನ್ನು ಉಳಿದದ್ದು. ಇಷ್ಟನ್ನು ಯಜುರ್ವೇದ ಕಥೆ ಹೇಳಿ ಕೊನೆಗೆ ಹೇಳ್ತಾರೆ, ಅನಂತಾವಿ ವೇದಾ, ವೇದಗಳು ಅನಂತವಿದ್ದಾವೆ, ಅದಕ್ಕೆ ಯಾವುದೇ ಲಿಮಿಟೇಷನ್ ಇಲ್ಲ. ಜ್ಞಾನ ಅನ್ನುವುದು ಅನಂತ, ಯಾಕಂದ್ರೆ ಆ ಜ್ಞಾನದಿಂದ ಜ್ಞೇಯವಾದದ್ದು ಅನಂತವಾಗಿದೆ. ಪೂರ್ಣಂ ಅದಃ ಪೂರ್ಣಂ ಇದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಅನಂತನ ಬಗ್ಗೆ ಅನಂತದಷ್ಟು ಹೇಳಿದ್ರು ಹೇಳದೇ ಇದ್ದದ್ದು ಅನಂತದಷ್ಟೇ ಉಳಿದಿರುತ್ತದೆ. ಆ ದೇವರು ಅನಂತನಾಗಿದ್ದಾನೆ,
ಅವನನ್ನೇ ಹೇಳುವುದಕ್ಕೆ ಕೊಂಡಾಡುವುದಕ್ಕೆ ಇರತಕ್ಕಂತಹ ವೇದವೂ ಕೂಡ ಶಬ್ದ ಬ್ರಹ್ಮ ಅಂತ ಕರೆಸಿಕೊಂಡು ಅದೂ ಕೂಡ ಅನಂತವಾಗಿದೆ. ಅಂತಹ ಅನಂತ ವೇದವನ್ನು ಈ ಶಾಂತವಾದ ಮನುಷ್ಯನ ಮಸ್ತಿಷ್ಕ ಹೇಗೆ ತಾನೇ ತಲೆಯಲ್ಲಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ? ಅದಕ್ಕೋಸ್ಕರ ವ್ಯಾಸರು ಇಷ್ಟು ಸಾಕು ಇವರಿಗೆ ಅಂತ ಒಂದು ತುಂಡು ಮಾಡಿಕೊಟ್ರು. ವೇದವನ್ನು ತುಂಡು ಮಾಡಿದ್ದು. ವ್ಯಾಸ ಅಂದ್ರೆ ತುಂಡು ಮಾಡುವುದು. ಇಷ್ಟು ತೆಗೊಳ್ಳಿ. ಋಚಸ್ಸ ಋಚ ಉದ್ಧತ್ಯ ಯಜೂಂಷಿ ನಿಗತ ತತಃ. ಹಿಂದೆ ಇದ್ದ ಋಗ್ವೇದ, ಯಜುರ್ವೇದ, ಸಾಮವೇದ ಅನ್ನುವ 3 ವೇದಗಳಿಂದ 10,552 ಮಂತ್ರಗಳನ್ನು ತೆಗೆದು ಒಬ್ಬ ಶಿಷ್ಯನಿಗೆ ಕೊಟ್ಟರು. ಪೈಲ ಅಂತ ಆ ಶಿಷ್ಯನ ಹೆಸರು. ಆ ಪೈಲನಿಗೆ ನೀನು ಇಷ್ಟು ಮಂತ್ರವನ್ನು ನಿನ್ನ ವಂಶದವರ ಹತ್ರ ಉಳಿಸಿಕೊಂಡು ಹೋಗಬೇಕು, ನಿನಗೆ ಋಗ್ವೇದಿ ಅಂತ ಹೆಸರು. ಇವೆಲ್ಲ ಋಕ್ಷಾಖಾಧ್ಯಾಯ ಅಂತ ಕಿವಿ ಮುಟ್ಟಿಕೊಂಡು ನಮಸ್ಕಾರ ಮಾಡ್ಲಿಕ್ಕೆ ಇರುವರು, ನೀವು ಋಗ್ವೇದಿಗಳು ಅಂತ ಪೈಲನಿಗೆ ಜವಾಬ್ದಾರಿಯನ್ನು ಕೊಡಿ. ಹಾಗೆ ನಿಗದ ಯಜುರ್ವೇದ ಅಂತ ಇದ್ದಂತಹ ಅನಂತ ವೇದ ರಾಶಿಯಿಂದ ಇಷೇತ್ವರ್ಜೇತ್ವ ಅಂತ ಪ್ರಾರಂಭಿಸಿ ಸಮುದ್ರೋ ಬಂಧು ಅನ್ನುವಲ್ಲಿಯ ತನಕದ ಒಂದು ರಾಶಿಯನ್ನು ತೆಗೆದು ಅದನ್ನು ವೈಶಂಪಾಯನ ಅಂತ ಹೇಳುವ ಇನ್ನೊಬ್ಬ ಶಿಷ್ಯರಿಗೆ ಕೊಟ್ಟರು. ಆಮೇಲೆ ಸಾಮವೇದ ಅಗ್ನ ಆಯಾಹಿ ಅಂತ ಪ್ರಾರಂಭ ಆಗುವ ಸಾಮವನ್ನು, ಸಾಮಗಾನದ ವಿಧಿಯನ್ನು ಅದನ್ನು ತೆಗೆದು ತಮ್ಮ ಶಿಷ್ಯನಿಗೆ, ಜೈಮಿನಿ ಅಂತ ಹೇಳುವ ಶಿಷ್ಯನಿಗೆ ಅದನ್ನು ಕೊಟ್ಟರು. ಇದೇ 3 ವೇದಗಳಿಂದ ಕೆಲವು ಮಂತ್ರಗಳು, ಕೆಲವು ಊಟ ಮಾಡುವುದಕ್ಕೆ ಮಂತ್ರ, ಕೆಲವು ವಸ್ತ್ರಗಳನ್ನು ಹರಿದು ಹೊಲಿಯುವುದಕ್ಕೆ, ಎಷ್ಟು ಟೈಲರಿಂಗ್ ಮಾಡಿದ್ರು ಕೂಡ ಹರಿದು ಹೋಗ್ತಾ ಇದೆ ಅಂತಾದ್ರೆ ಅದು ಸರಿ ನಿಲ್ಲುವುದಕ್ಕೆ ಮಂತ್ರ, ಮಾಟಗಳನ್ನು ಮಾಡುವುದಕ್ಕೆ, ಶತ್ರುಗಳು ಬಂದು ಕಿರಿಕಿರಿ ಮಾಡ್ತಾರೆ ಅಂದ್ರೆ ಅವರ ತಲೆ ಹೋಗುವುದಕ್ಕೆ ಮಂತ್ರ, ಶೇನ ಮಂತ್ರ ಅಂತ ಕರೀತಾರೆ. ಇಂಥ ಮಂತ್ರಗಳು ಜೀವನೋಪಯೋಗಿಯಾದ ಕೆಲವು ಮಂತ್ರ. ಸಿಕ್ಕಾಬಟ್ಟೆ ದಾರಿದ್ರ್ಯ ಇದ್ದಾಗ ದಾರಿದ್ರ್ಯ ಪರಿಹಾರ ಮಾಡುವುದಕ್ಕೋಸ್ಕರ ಮಂತ್ರ. ಹೀಗೆ ಜೀವನಕ್ಕೆ ಕುದುರೆಗಳನ್ನು ವಶೀಕರಿಸಿಕೊಳ್ಳುವುದಕ್ಕೆ ಮಂತ್ರ. ಹೀಗೆ ಈ ಮಂತ್ರಗಳನ್ನೆಲ್ಲ ಒಂದು ಪ್ರತ್ಯೇಕ ತೆಗೆದು ಅದನ್ನು ಸುಮಂತು ಅಂತ ಹೇಳುವ ಋಷಿಗೆ ಕೊಡ್ತಾರೆ. ಅದಕ್ಕೆ ಮುಂದಕ್ಕೆ ಅಥರ್ವ ವೇದ ಅಂತ ಹೆಸರಾಗ್ತದೆ. ಹೀಗೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದ ಅಂತ ಹೇಳುವ ಈ ವೇದಗಳ 4ಆಗಿಸುವಿಕೆ ಅನ್ನುವುದು ಯಾವ ಕೃಷ್ಣನಿಂದ, ವಾಸಿಷ್ಠ ಕೃಷ್ಣನಿಂದ ನಡೆಯಿತೋ ಅವತ್ತಿಗೆ ಅವರಿಗೆ ವೇದ ವ್ಯಾಸ ಅಂತ ಹೆಸರಾಯಿತು. ವೇದ ಸಮಾಸವಾಗಿದ್ದ ವೇದವನ್ನು ವ್ಯಾಸ ಮಾಡಿದವರಾದ್ರಿಂದ ಅವರನ್ನು ವೇದವ್ಯಾಸರು ಅಂತ ಕರೆಯುವುದಕ್ಕೆ ಪ್ರಾರಂಭಿಸಿದ್ರು. ಋಷಿಗಳೇ ಕರೆದದ್ದು. ಸುಮಂತು, ಜೈಮಿನಿ, ವೈಶಂಪಾಯನ, ಪೈಲ ಅನ್ನುವ ಋಷಿಗಳೇ ವೇದವ್ಯಾಸರು ಅಂತ ಹೇಳಿ ತಾವು ನಮಸ್ಕಾರ ಮಾಡ್ತಾರೆ ಗೋತ್ರಪ್ರವರ ಹೇಳಿಕೊಂಡು. ಅಂತಹ ವೇದವ್ಯಾಸರಿಂದ ಪ್ರವೃತ್ತವಾದ 4 ವೇದಗಳನ್ನು ಈ ಶಿಷ್ಯರು ಲೋಕದಲ್ಲಿ ತಮ್ಮ ಶಿಷ್ಯ ಪರಂಪರೆಯ ಮೂಲಕ ಇವತ್ತಿನ ತನಕ ಉಳಿಸಿಕೊಂಡು ಬಂದಿದ್ದಾರೆ. ಇವತ್ತು ನಾವು ಸಾಗರದಲ್ಲೋ ಬಾಳೆಗಾರ್ನಲ್ಲೋ ಅಥವಾ ಈ ಊರಿನಲ್ಲೋ ಅದನ್ನು ಪೂರ್ತಿ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಹೋದರೂ ದೇಶಾದ್ಯಂತ ಇರುವ ಬೇರೆ ಬೇರೆ ಗುರುಕುಲಗಳು ಆ ವೇದಗಳನ್ನು ಇವತ್ತು ಉಳಿಸಿಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ವೇದವನ್ನು ಉಳಿಸುವುದಕ್ಕೆ ಪುಸ್ತಕ ಸಾಕಾಗುವುದಿಲ್ಲ. ವೇದ ಅನ್ನೋದು ಆಕಾಶದ ಗುಣ, ವಾತಾವರಣದಲ್ಲಿ ತುಂಬಬೇಕಾದದ್ದು, ಘೋಷದ ರೂಪದಲ್ಲಿ ಇರಬೇಕಾದದ್ದು. ಅದನ್ನು ಉಳಿಸಿಕೊಂಡು ಬರುವುದಕ್ಕೆ ವ್ಯವಸ್ಥೆ ಮಾಡಿದವರು ಈ ದ್ವಾಪರದ ಅಂತ್ಯದಲ್ಲಿ ಆವಿರ್ಭವಿಸಿದಂತಹ ಭಗವಾನ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ. ಆದ್ರೆ ಸಮಸ್ಯೆ ಎಲ್ಲಿ ಆಯಿತು ಅಂದ್ರೆ ವೇದಗಳೇನೋ ಉಳಿದುಕೊಂಡು ಆದರೆ ವೇದಗಳ ಅರ್ಥ ಮತ್ತೆ ಎಡವಟ್ಟಾಗುವುದಕ್ಕೆ ಸುಧಾರಿ. ಒಬ್ಬೊಬ್ರು ಒಂದೊಂದು ತರ ಅವರದೇ ಅರ್ಥ. ಈ ಸ್ಥಿತಿ ಸಹಸ್ರ ಶೀರ್ಷ ಪುರುಷ ಅಂತ ಒಬ್ಬನ ಪ್ರಕಾರ ದೇವರಿಗೆ 1000 ತಲೆ ಅಂತ. ಆವಾಗ ಶಿಷ್ಯ ಒಂದು ಕೇಳ್ತಾನೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಅದು ಹೇಗೆ ಅಂತ ಶಿಷ್ಯನ ಪ್ರಶ್ನೆ ಅಂತ. ಅವನ 10 1000 ತಲೆ ಆದ್ರೆ ಕಣ್ಣೆಷ್ಟಿರ್ಬೇಕು? ಇವನ ವ್ಯಾಖ್ಯಾನ 1000 ಕಣ್ಣು. ಹಾಗಾದ್ರೆ ಒಂದೇ ಕಣ್ಣಿರುವುದು ಅವನಿಗೆ ಒಂದು ತಲೆಯಲ್ಲಿ ಅಂತ ಹೀಗೆ ಪ್ರಶ್ನೆ ಬಂತು. ಆವಾಗ ಅವನು ಇನ್ನೊಂದು ಹೊಸ ವ್ಯಾಖ್ಯಾನ ಶುರುವಾಯಿತು. ಸಹಸ್ರ ಅಂದ್ರೆ 1000 ಅಂತ ಅರ್ಥ ಅಲ್ಲ, ಸಹಸ್ರ ಅಂದ್ರೆ 500 ಅಂತ ಅರ್ಥ ಅಂತ ಅವ ಇನ್ನೊಂದು ವ್ಯಾಖ್ಯಾನ ಮಾಡಿ. ಹೀಗೆ ಎಡವಟ್ಟು ವ್ಯಾಖ್ಯಾನಗಳು ಬಂತು. ಹಾಗಾದ್ರೆ ವೇದಕ್ಕೆ ನಿಜವಾದ ಅರ್ಥ ಏನು? ದೇವರ ಗುಣಗಣಕ್ಕೆ ಯಾವುದೇ ಬಾಧಕವಾಗದೆ ಇರುವ ರೀತಿಯಲ್ಲಿ ವೇದದ ಅರ್ಥ ಹೇಗೆ ಮಾಡಬೇಕು? ಅದಕ್ಕೊಂದು ಚೌಕಟ್ಟು ಬೇಕಲ್ಲ. ಏನೋ ತಲೆಗೆ ಬಂದ ಹಾಗೆ ಅರ್ಥ ಮಾಡುವುದಲ್ಲ, ಅದಕ್ಕೆ ಹೀಗೆ ಅರ್ಥ ಮಾಡಬೇಕು ಅಂತ ಒಂದು ವ್ಯವಸ್ಥೆ ಬೇಕಲ್ಲ. ಅದಕ್ಕೋಸ್ಕರ ಬ್ರಹ್ಮಸೂತ್ರಗಳನ್ನು ರಚಿಸಿದರು. ಸೂತ್ರ ಅಂದ್ರೆ ಕಟ್ಟು, ಬ್ರಹ್ಮಸೂತ್ರ ಅಂದ್ರೆ ವೇದಗಳಿಗೆ ಒಂದು ಕಟ್ಟು. ವೇದಗಳನ್ನು ಹೀಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳುವ ಬ್ರಹ್ಮಸೂತ್ರಗಳನ್ನು ವ್ಯವಸ್ಥೆ ಮಾಡಿ. ಆದರೆ ಬ್ರಹ್ಮಸೂತ್ರಗಳನ್ನು ಸಾಮಾನ್ಯ ಜನತೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟ. ಮನೆಗೆ ಹಳ್ಳಿಯಲ್ಲಿ ಈ ಬ್ರಹ್ಮಸೂತ್ರಗಳನ್ನು ಹೇಗೆ ಅರ್ಥ ಮಾಡಿಕೊಳ್ತಾರೆ? ವೇದವೇ ತಲೆಯಲ್ಲಿಲ್ಲದೆ ಇದ್ದವನಿಗೆ ಬ್ರಹ್ಮಸೂತ್ರ ಹಿಡ್ಕೊಂಡೇನು ಪ್ರಯೋಜನ? ಸಮಗ್ರ ವೇದ ತಲೆಯಲ್ಲಿದ್ರೆ ಆವಾಗ ಬ್ರಹ್ಮಸೂತ್ರದ ಮೂಲಕ ಅಲ್ಲಿಯ ವೇದ ಇಲ್ಲಿಯ ವೇದ ಎರಡನ್ನು ಹೊಂದಿಸಿ ಹೀಗರ್ಥ ಅಂತ ಉಪಕ್ರಮ ಉಪಸಂಹಾರ ಎಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲೇ ಹೋದ್ರೆ ಈ ಬ್ರಹ್ಮಸೂತ್ರಗಳಿಂದ ಏನು ಪ್ರಯೋಜನ? ಸಾಮಾನ್ಯರಿಗೂ ವೇದದ ಸಾರ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಮತ್ತೆ ಪುರಾಣ ಸಾಹಿತ್ಯವನ್ನು ಜೊತೆಗೆ 1,00,000 ಶ್ಲೋಕಿ ಅಂತ ಕರೆಸಿಕೊಂಡಂತಹ ಮಹಾಭಾರತ ಸಂಹಿತೆಯನ್ನು ತಾವು ರಚನೆ ಮಾಡಿ ಕೊಡ್ತಾರೆ.
ಇಷ್ಟೆಲ್ಲ ರಚಿಸಿದ ಮೇಲೆಯೂ ವೇದವ್ಯಾಸರು ಬದರಿ ಕ್ಷೇತ್ರದಲ್ಲಿ ಶಮ್ಯಾಪ್ರಾಸ ಅಂತ ಹೇಳುವ ತಮ್ಮ ಆಶ್ರಮದ ಪಕ್ಕದಲ್ಲಿ ಸರಸ್ವತಿ ನದಿ ತೀರದಲ್ಲಿ ಕೂತ್ಕೊಂಡ್ರಂತೆ. ಅವರು ಕೂತ್ಕೊಳ್ಳುವ ಕ್ರಮವೇ ಭಾರಿ ವಿಚಿತ್ರ. ಅವರು ಕುರ್ಚಿಯಲ್ಲಿ ಕೂತವರಿಗೆ ಅಭ್ಯಾಸವೇ ಇಲ್ಲ. ಹಾಗೆ ಅಂತೇಳಿ ನೆಲದಲ್ಲೂ ಕೂತ್ಕೊಳ್ಳುವುದಲ್ಲ, ಕೃಷ್ಣಾಜಿನ ಹಾಕಿಕೊಂಡು. ಈ ಅಯ್ಯಪ್ಪ ಕೂತದ್ದು ನೋಡಿದ್ರೆ ಗೊತ್ತಾಗುತ್ತೆ, ಹಾಗೆ ಕೂತ್ಕೊಳ್ಳುದು ವೇದವ್ಯಾಸ. ಅಯ್ಯಪ್ಪ ಹೇಗೆ ಕೂತಿರ್ತಾನೆ ಅಂತ ಎಲ್ರಿಗೂ ಗೊತ್ತಿರ್ತದೆ. ಹಾಗೆ ಕಾಲನ್ನು ಮೇಲಕ್ಕೆ ಮಾಡಿಕೊಂಡು ಯೋಗ ಪಟ್ಟಿಗೆ, ಅಚಲಾಸನ ಯೋಗ ಪಟ್ಟಿಗೆ ಅಂತ ಒಂದು ಯೋಗ ಪಟ್ಟಿಗೆಯನ್ನು ಹಾಕಿ ಆ ಕಾಲನ್ನು ಹೀಗೆ ಗಟ್ಟಿ ಹಿಡ್ಕೊಳ್ಳುವ ಹಾಗೆ ಒಂದು ವೇದವ್ಯಾಸರ ಕೂತುಕೊಳ್ಳುವ ಭಂಗಿಯೇ ಭಾರಿ ವಿಚಿತ್ರವಾದ ವಿಶಿಷ್ಟವಾದ ಯೋಗದ ಒಂದು ಭಂಗಿ. ಆ ಯೋಗ ಸ್ವರೂಪದಲ್ಲಿ ಕೂತಂತಹ ವ್ಯಾಸರು ಯೋಗಿಗಳಾಗಿ ಬಿಟ್ಟಿದ್ದಾರಂತೆ. ಆಲೋಚನೆ ಮಾಡ್ತಾ ಇದ್ದಾರೆ, ಎಲ್ಲ ರಚಿಸಿದ್ದೇನಲ್ಲ, ಯಾವುದೋ ಒಂದು ರಚಿಸಬೇಕಲ್ಲ ಇನ್ನೊಂದು ಅಂತ ಯೋಚಿಸ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಬಂದರು ನಾರದರು. ಈ ನಾರದರ ಪ್ರವೇಶ ಇಲ್ಲದ ಪುರಾಣವೇ ಇಲ್ಲ. ಪುರಾಣ ಪ್ರವಚನ ಆಗುವಾಗಲೂ ನಾರದರು ಬರ್ತಾ ಇರ್ತಾರೆ. ನಾರದರು ಅನ್ನುವುದು ಪುರಾಣ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದ ಸ್ಥಾನಮಾನ. ಯಾಕಂದ್ರೆ ನಾರ ಅಂದ್ರೆ ಏನು? ನಾರ ಅಂದ್ರೆ ಜ್ಞಾನ. ನರನಿಗೆ ಸಂಬಂಧಪಟ್ಟ ಒಂದು ಅಸಾಧಾರಣವಾದ ಧರ್ಮಕ್ಕೆ ನಾರ ಅಂತ ಹೆಸರು. ಗುರುಗಳಾಗ ಹೇಳಿದ್ರಲ್ವ, ಬೇರೆಲ್ಲ ಸಮಾನ, ಪ್ರಾಣಿಗಳಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ? ನಾನು ಪ್ರಾಣಿ ಅಲ್ಲ, ನಾನು ಮನುಷ್ಯ ಅಂತ ಹೇಳಬೇಕಾದ್ರೆ ಅವನಲ್ಲಿರಬೇಕಾದ ಒಂದು ಯಾವರ್ತಕ ಧರ್ಮ, ಅಸಾಧಾರಣ ಧರ್ಮ ಯಾವುದು? ವಿವೇಕ, ಜ್ಞಾನ. ಆ ವಿವೇಕವನ್ನೇ ನಾವು ನಾರ ಅಂತ ಕರೆಯುವುದು. ನರ ಸಂಬಂಧಿಯಾದ ವಿಶೇಷ ಗುಣ. ಅದನ್ನು ಕೊಡುವ ವ್ಯಕ್ತಿತ್ವಕ್ಕೆ ನಾರದ. ದ ಅಂದ್ರೆ ಕೊಡುವುದು, ಜಲದ ಅಂದ್ರೆ ನೀರನ್ನು ಕೊಡುವಂತಹ ಮೋಡ ಅಲ್ಲ. ಹಾಗೆ ನಾರದ ಅಂದ್ರೆ ಜ್ಞಾನವನ್ನು ಕೊಡತಕ್ಕಂಥವರು ಅಂತ ಅರ್ಥ. ನಾವು ಭಾಗವತದಲ್ಲಿ ತುಂಬಾ ಬಾರಿ ನಾರದರನ್ನು ಕೇಳಲಿಕ್ಕಿದೆ. ಆವಾಗ ನಾರದರು ಹೇಗೆ ಜ್ಞಾನದ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅಂತಹ ನಾರದರು ಭಾಗವತ ಹೊರಬರುವುದಕ್ಕೆ ಕಾರಣವಾಗುವುದರ ಮೂಲಕ ನಾರದರಾದವರು. ಅವರು ಬಂದು ವ್ಯಾಸರ ಮುಂದೆ ಎಷ್ಟೆಲ್ಲ ಗ್ರಂಥ ರಚಿಸಿದ್ದೀರಿ ಅಂತ ಲಿಸ್ಟ್ ಓದಲಿಕ್ಕೆ ಶುರು ಮಾಡಿ. ಯಾವತ್ತು ದೊಡ್ಡವರನ್ನು ಕಾಣ್ಲಿಕ್ಕೆ ಬರುವಾಗ ಅವರು ಏನು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಬರಬೇಕು. ಈಗ ಅವರಿಗೆ ಸಮಸ್ಯೆ ಆಗ್ತದೆ. ನೀವು ಅದು ಮಾಡಿದ್ದೀರಿ, ಇದು ಮಾಡಿದ್ದೀರಿ, ನೀವು ಅಲ್ಲಿ ಆ ಯಕ್ಷಗಾನದಲ್ಲಿ ಭಾಗವಹಿಸಿದ್ರಿ ಅಂತ ಹೇಳುದು. ಈಗ ನೋಡಿದ್ರೆ ಇವರಿಗೆ ಯಕ್ಷಗಾನ ಮಾಡ್ಲಿಕ್ಕೆ ಬರೋಲ್ಲ. ಹೀಗೆಲ್ಲ ಪ್ರಸಂಗ ಇರ್ತದೆ. ಅದು ಏನೇನೋ ಹೇಳುವುದಲ್ಲ ಅಲ್ವಾ, ಅವರ ಬಗ್ಗೆ ಸ್ವಲ್ಪ ಆದ್ರೂ ತಿಳ್ಕೊಂಡಿರ್ಬೇಕು. ನಾರದರು ಇಲ್ಲಿ ಬಂದು ಸ್ಪಷ್ಟ ಉಲ್ಲೇಖ ಮಾಡಿದ್ರು. ನೀವು ಇಷ್ಟೆಲ್ಲ ರಚಿಸಿದ್ದೀರಿ, ವೇದ ವಿಭಾಗ ಮಾಡಿದ್ರಿ, ಬ್ರಹ್ಮಸೂತ್ರಗಳ ಕಟ್ಟು ಹಾಕಿದ್ರಿ, 17 ಪುರಾಣಗಳನ್ನು ರಚಿಸಿದ್ದೀರಿ, ದೇವತೆಗಳಿಗೂ ಅರ್ಥವಾಗುತ್ತೋ ಇಲ್ವೋ ಅನ್ನುವ ರೀತಿಯ ವಿಶಿಷ್ಟ ಜ್ಞಾನವನ್ನು ಕೊಡತಕ್ಕಂತಹ ಮಹಾಭಾರತವನ್ನು ರಚಿಸಿದ್ದೀರಿ. ಇಷ್ಟೆಲ್ಲ ಕೊಟ್ಟಂತಹ ಪುಂಡರೀಕಾಕ್ಷ ತಾವು ಸ್ವತಃ ಇದ್ದೀರಿ. ಆದರೆ ಇವೆಲ್ಲ ಜನಕ್ಕೆ ಏನೇನೋ ಅರ್ಥ ಆಗುತ್ತೆ ಅಂತ ಇಷ್ಟು ನೀವು ಮಾಡಿದ್ರು ಕೂಡ. ಯಾಕಂದ್ರೆ ಇದರಲ್ಲಿ ಏನಿದೆ? ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳ ಬಗ್ಗೆ ಬೇಕಾದಷ್ಟು ಹೇಳಿದ್ರು. ಆದರೆ ದೇವರ ಬಗ್ಗೆ ನೀವು ಹೇಳಿದ್ದನ್ನು ಜನ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಿದೆ. ನೀವು ಮಹಾಭಾರತದಲ್ಲಿ ಬರೀ ಧರ್ಮ, ಅರ್ಥ, ಕಾಮಗಳನ್ನು ಹೇಳಿದ್ದಲ್ಲ. ಮಹಾಭಾರತದ ಪ್ರತಿಯೊಂದು ಶ್ಲೋಕವೂ ದೇವರ ಉತ್ಕರ್ಷವನ್ನು ಹೇಳ್ತದೆ. ಆದರೆ ದೇವರನ್ನು ಇದು ಹೇಳ್ತದೆ ಅಂತ ಜನಕ್ಕೆ ಅರ್ಥ ಆಗುದಿಲ್ಲ. ಜನರು ಮಹಾಭಾರತ ಓದಿದ್ರೆ ಏನು ಅರ್ಥ ಆಗ್ತದೆ? ಅಣ್ಣ ತಮ್ಮಂದಿರು ಹೊಡೆದಾಡಿ ಸತ್ತ ಕಥೆ ಅಂತ ಇಷ್ಟೇ ಮಹಾಭಾರತ. ಒಟ್ಟು ಅರ್ಥ ಆಗುದು ಇಷ್ಟೇ ಅಲ್ಲ. ದೇವರ ಮಹತ್ವ ಮಹಾಭಾರತದಿಂದ ಗೊತ್ತಾಗುವುದಿಲ್ಲ. ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ತರದ ಭಾಷೆಯನ್ನು ಬಳಸಿದ್ದೀರಿ. ಮುಖ್ಯ ಭಾಷೆ, ಒಂದು ರೀತಿಯ ಒಗಟಿನ ರೂಪದಲ್ಲಿ ಕಥೆಯನ್ನು ಹೇಳುವುದು. ದರ್ಶನ ಭಾಷೆ, ಯಾರೋ ಹಿರಿಯರು ಕಂಡುಕೊಂಡಂತಹ ಅವರವರ ದರ್ಶನಗಳೇನುಂಟು ಅದನ್ನು ಅನುಸರಿಸಿಕೊಂಡು ಇಲ್ಲಿ ಹೇಳುವುದು. ಇವುಗಳೆಲ್ಲ ಸರಿಯಾಗಿ ಅರ್ಥ ಆಗುವುದಿಲ್ಲ ಜನಕ್ಕೆ. ಅದರಿಂದ ದೇವರ ಮಹತ್ವವನ್ನಷ್ಟನ್ನೇ ಜನರು ಸ್ಪಷ್ಟವಾಗಿ ತಿಳಿಯುವುದಕ್ಕೆ ಬೇಕಾಗಿ ಸಮಾಧಿ ಭಾಷೆಯಿಂದ ಒಂದು ಹೇಳಿ. ಯಥಾ ಧರ್ಮಾದಯೋಕ್ಯರ್ಥಾ ಮುನಿವರ್ಯಾನುವರ್ಣಿತಾ ನ ತಥಾ ವಾಸುದೇವಸ್ಯ ಮಹಿಮಾಖ್ಯನುವರ್ಣಿತಃ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ. ಧರ್ಮಾರ್ಥ ಕಾಮಗಳ ಬಗ್ಗೆ ಹೇಳಿ ಸಾಕಾಗಲಿಲ್ಲ ಅಂತ ಕೇಳುವವರು ಕೇಳಿದ್ರೆ ಇನ್ನೊಂದಷ್ಟು ಹೇಳಿ, ಕೊನೆಗೆ ಇನ್ನೂ ಸಾಕಾಗಲಿಲ್ಲ, ಸ್ವಲ್ಪ ಧರ್ಮದ ಬಗ್ಗೆ ಸ್ವಲ್ಪ ಮೋಕ್ಷದ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ಕೊನೆಗೆ ಮುಗೀತಪ್ಪ ಇಷ್ಟೇ ಇರು ಅಂತ ಹೇಳಲಿಕ್ಕೆ ಆಗ್ತದೆ. ಧರ್ಮಾದಯ ಅರ್ಥಾ ಅನುವರ್ಣಿತಾ ಯಥಾ ಸಮಾಪ್ಯಂತೆ ನ ತಥಾ ವಾಸುದೇವಸ್ಯ ಮಹಿಮಾ ಹಿ ಅನುವರ್ಣಿತಾ ಸಮಾಪ್ಯತೆ. ಧರ್ಮಾರ್ಥ ಕಾಮಗಳ ಬಗ್ಗೆ ಹೇಳಿ ಮುಗಿಸಬಹುದು, ಆದರೆ ವಾಸುದೇವನ ಮಹಿಮೆ ಉಂಟಲ್ಲ, ಭಗವಂತನ ಮಹಾತ್ಮೆ ಉಂಟಲ್ಲ, ಅದನ್ನು ಅನಂತದಷ್ಟು ಹೇಳಿದ್ರು ಇನ್ನು ಹೇಳುವುದಕ್ಕೆ ಉಳಿದೇ ಇರ್ತದೆ. ಆ ಭಗವಂತನ ಮಹಿಮೆಯನ್ನಷ್ಟನ್ನೇ ಜನರ ಮನಸ್ಸಿಗೆ ತಟ್ಟುವ ಹಾಗೆ ತಾವು ಕಥೆಯ ಮೂಲಕ ನಿರೂಪಿಸಬೇಕು ಸ್ವಾಮಿ ಅಂತ ನಾರದರು ಕೇಳಿಕೊಳ್ತಾರೆ. ಹಾಗೆ ನಾರದರು ಕೇಳಿಕೊಂಡ ಕೂಡಲೇ ವ್ಯಾಸರು ಸಿದ್ಧ ಆಯ್ತು ಅಂತ ಹೇಳಿ
ನಾವೆಲ್ಲ ಆಗಲ್ಲ. ಕತೆ ರಚಿಸಬೇಕು, ಒಂದು ಗ್ರಂಥ ರಚಿಸಿ ಒಂದು ಲೇಖನ ಮಾಡಿ ಅಂತ ಹೇಳಿದ್ರೆ 15 ದಿವಸ ಆ ಪುಸ್ತಕ ತೆಗಿಲಿಕ್ಕೆ ಕಾಲ ತಗೊಳ್ತೇವೆ. ಪುಸ್ತಕ ತಗೊಂಡ ಮೇಲೆ ಅದು ಬರೆದು ಅದನ್ನು ಒಂದು ಸಲ ಚಿತ್ತ ಹಾಕಿ ಕೆಳಗೆ ಹಾಕಿ ಮತ್ತೆ ಬರೆದು ಅಲ್ಲೂ ಹೊಡೆದು ಚಿತ್ತು ಮಾಡಿ. ಈ ಆಧುನಿಕ ಕಾವ್ಯಗಳೆಲ್ಲ ಇರ್ತಾವಲ್ಲ, ಅವ್ರು ಓದುವಾಗ್ಲೇ 2 ಸಲ ಓದ್ತಾರೆ. ಯಾಕೆಂತ ಗೊತ್ತಿದ್ರೆ ನೀವು ಹೇಳ್ಬೇಕು. ಕಳ್ಳನೊಬ್ಬನಿದ್ದ, ಒಂದು ಸಲ ಹೇಳುದಿಲ್ಲ, ಕಳ್ಳನೊಬ್ಬನಿದ್ದ, ಅವನು ಬಹಳ ಪೆದ್ದ, ಅವನು ಬಹಳ ಪೆದ್ದ, ಕದಿಯುವಾಗ ಒಂದು ರಾತ್ರಿ ಅವನು ಸಿಕ್ಕಿ ಬಿದ್ದ. ಮುಗಿತು, ಒಂದು ಕಾವ್ಯ. ಅಡಿಯಲ್ಲಿ ಹೆಸರು ದುಂಡಿರಾಜ್ ಅಂತ ಹೆಸರು. ಈ ಕಾವ್ಯ ರಚನೆ ಮಾಡಬೇಕಾದ್ರೆ ಬಹಳ ಸಮಸ್ಯೆಗಳಿದ್ದಾವೆ. ಎಷ್ಟೆಷ್ಟೋ ಬಾರಿ ಅದನ್ನು ಬರೆದು ತಿದ್ದಿ ಬರಿಬೇಕಾಗ್ತದೆ. ಆದ್ರೆ ವ್ಯಾಸರು ಈ ನಾರದರು ಕೇಳಿಕೊಂಡು ಬಿಡ್ಲೆ ಸರಿ ಅಂತೇಳಿ, ಸರಿ ಅಂತ ಹೇಳಿದ್ದು ಮಾತ್ರ ಅಲ್ಲ, ಶುಕ ಅಂತ ಮಗನನ್ನು ಕರೀತಾರೆ. ಮಗನನ್ನು ಕರೆದ್ರೆ ಎಲ್ಲೋ ಇದ್ದ ಶುಕಾಚಾರ ಓಡಿ ಬರ್ತಾರೆ. ಓಡಿ ಬಂದು ವ್ಯಾಸರ ಪಾದವನ್ನು ಮುಟ್ಟಿ ಪಕ್ಕದಲ್ಲಿ ಕೂತ್ಕೊಳ್ತಾರೆ. ಏನ್ ಕರೆದ್ರಿಯಪ್ಪ ಅಂತ. ವೇದವ್ಯಾಸರು ಒಂದು ಅರಣಿಮಥನ ಮಾಡುವ ಕಾಲದಲ್ಲಿ ತಮ್ಮ ಇಚ್ಛಾ ಮಾತ್ರದಿಂದ ಆವಿರ್ಭಾವಗೊಂಡಂತಹ ಒಬ್ಬ ಮಗ. ಅವನಿಗೆ ಮದುವೆಯನ್ನು ಮಾಡಿದ್ದಾರೆ ವ್ಯಾಸರು. ಮದುವೆ ಮಾಡಿ 5 ಜನ ಮಕ್ಕಳಿಗೆ ಅಪ್ಪ ಶುಕಾಚಾರ್ಯ. ಪೃಥ್ವಿ ಮೊದಲಾದ ಮಕ್ಕಳನ್ನು ಪಡೆದಿದ್ದಾನೆ ಶುಕಾಚಾರ್ಯ. ಆದರೆ ನೋಡ್ಲಿಕ್ಕೆ 16 ವರ್ಷದ ಹುಡುಗನ ಹಾಗಿದ್ದಾರೆ. ಯಾವತ್ತು ಆಪೀಚ್ಯ ವಯಾಹ, ಎಲ್ಲ ಸಂಪೂರ್ಣ ವಿರಕ್ತ, ಎಲ್ಲ ಹೆಂಡತಿ ಮಕ್ಕಳು ಯಾವುದೂ ಇಲ್ಲ ಅನ್ನುವ ರೀತಿಯಲ್ಲೇ ಇದ್ದಾರೆ. ಇರಬೇಕು ಇಲ್ಲದಿರಬೇಕು ಅನ್ನುವ ದಾಸೋಕ್ತಿಗೆ ಒಂದು ಜ್ವಲಂತ ದೃಷ್ಟಾಂತದ ಹಾಗಿರುವ ವ್ಯಕ್ತಿತ್ವ. ಅವರನ್ನು ವರ್ಣನೆ ಮಾಡ್ತಾರೆ. ಅವರು ಮೇಲೆ ಬಟ್ಟೆಯನ್ನು ಹಾಕೊಳ್ಳಲ್ಲ, ಅಂತಹ ವಿರಕ್ತ ಶಿಖಾಮಣಿ. ಇನ್ನೊಬ್ಬರ ಬಗ್ಗೆ ಯೋಚನೆ ಇದ್ರೆ ಅಲ್ವ ಬಟ್ಟೆ ಹಾಕೊಳ್ಳೋದು. ಸಾಮಾನ್ಯ ಮನುಷ್ಯರು ಯಾಕೆ ಬಟ್ಟೆ ಹಾಕೊಳ್ತಾರೆ ಅಂದ್ರೆ ಅವರು ನೋಡ್ತಾರೆ, ಅವರಿಗೆ ನಾಚಿಕೆ ಆಗಬಾರ್ದು ಅಂತ ಆದ್ರೂ ಇವ್ರು ಹಾಕೊಳ್ತಾರೆ. ಆದ್ರೆ ಇವ್ರು ಹಾಗಲ್ಲ, ಬಟ್ಟೆಯೂ ಇಲ್ಲ. ಯಂ ಪ್ರವರ್ತಂತ ಅನುಪೇತಂ, ಅನುಪೇತಂ ಅಂದ್ರೆ ವಸ್ತ್ರಾದಿವಿ ದೇಹಾದಿವಿ, ತನ್ನ ದೇಹವೂ ತನಗುಂಟು ಅನ್ನೋ ಆಲೋಚನೆ ಇಲ್ಲದೆ ಇರತಕ್ಕಂತಹ, ಸರ್ವ ವಿಷಯದಲ್ಲೂ ಮಮಕಾರವನ್ನು ಬಿಟ್ಟಂತಹ ವ್ಯಕ್ತಿತ್ವ. ಅವರ ಬಗ್ಗೆ ವ್ಯಾಸರು ಹೇಳ್ತಾರೆ, ಎಂಥ ಮಗ ಅಂದ್ರೆ ಅವ್ರ ಮೇಲೆ ಬಟ್ಟೆ ಇಲ್ಲ, ನೋಡ್ಲಿಕ್ಕೆ ಪರಮ ಸುಂದರ, ಏನ್ ತಿನ್ನದೇ ಇರ್ಲಿ ಯಾವತ್ತೂ ಕೂಡ ದೃಢಕಾಯನಾಗಿರ್ತಕ್ಕಂಥ ವ್ಯಕ್ತಿತ್ವ. ಯೋಗಿ, ಪರಮ ಯೋಗಿ, ಯೋಗಾಚಾರ್ಯ. ಅಂತಹ ವ್ಯಕ್ತಿ ಅವನ ಹಾಗೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲೊಂದು ಸರೋವರ. ಆ ಸರೋವರದಲ್ಲಿ ಯಾರು ಗಂಡಸರು ಇಲ್ಲಿ ಓಡಾಡುವುದಿಲ್ಲ ಅಂತ ನಿಶ್ಚಯ ಇರುವುದರಿಂದ ಆ ಹೆಂಗಸರು ಯುವತಿಯರು ಪಾಪ ಚೆನ್ನಾಗಿ ಸ್ನಾನ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಈಗ ನಡ್ಕೊಂಡು ಹೋಗ್ತಾ ಇದ್ದಾಗ ಇವ್ರು ಏನು ಯೋಚನೆ ಮಾಡ್ಲಿಲ್ಲಂತೆ. ಹಾಗೆ ನೀರಲ್ಲಿ ಮುಳುಗ್ತಾರೆ, ಹೇಳ್ತಾರೆ, ಖುಷಿಯಿಂದ ಆಟ ಆಡ್ತಾನೆ ಇದ್ದಾರೆ. ಇವರಿಗೆ ಏನು ಅನಿಸ್ಲೇ ಇಲ್ಲಂತೆ. ಹಿಂಭಾಗದಿಂದ ವೇದವ್ಯಾಸರು ಬರ್ತಾ ಇದ್ದಾರೆ. ಮಗ ಹೋಗ್ತಾ ಇದ್ದಾಗ ಮಗನನ್ನು ಒಂದ್ಸಲ ಅಲ್ಲಿ ಹೋಗಿ ನಿಲ್ಲಿಸಿ ಮಾತಾಡಿಸುವ ಅಂತ ಬರ್ತಾ ಇದ್ದಾರಂತೆ. ಅವರು ಬರ್ತಾ ಇರುವಾಗ ತಾಹ ಪರಿದಧುಹು, ಅವ್ರು ಹೇಳ್ತಾರೆ, ನಾನು ಬರ್ತಾ ಇದ್ದೇನೆ ಅಂತ ಅಂದ್ಕೊಳ್ಳಿ ಅವಸರದಲ್ಲಿ ಬಟ್ಟೆ ಸರಿ ಮಾಡಿಕೊಂಡು ಬದಿಯಲ್ಲಿ ಮರದಾಡಿಯ ಬದಿಯಲ್ಲಿ ನಿಂತರು ಅವರು. ಇಂಥ ಮಗ ನನ್ನವ. ಆದ್ರೆ ನಾನು ಕೇಳಿದೆ, ಆಶ್ಚರ್ಯ ಆಯ್ತು ನನಗೆ. ನಾನು ಸ್ವಲ್ಪ ಬಿಳಿ ಗಡ್ಡ ಹಾಕೊಂಡು ಹೋಗುವ, ವೇದವ್ಯಾಸರು ಅಂದ್ರೆ ಹಾಗೆ. ನಾನು ಬರುವಾಗ ಅಷ್ಟೇ ಅಲ್ಲ, ಮೈ ಮೇಲೆ ಬಟ್ಟೆ ಎಲ್ಲ ಹಾಕೊಂಡಂತಹ ವ್ಯಕ್ತಿ. ನಾನು ಬರುವಾಗ ಇವರು ಎದ್ದು ನಾಚಿಕೆ ತೋರಿಸ್ತಾರೆ. ಆದ್ರೆ ಈ ಯುವಕ ಮೈ ಮೇಲೆ ಬಟ್ಟೆ ಇಲ್ಲದೆ ಬರ್ತಾ ಇದ್ರೆ ಏನೂ ಅನಿಸುವುದಿಲ್ಲ ಅವರಿಗೆ. ಯಾಕೆ ಅಂತ ಕೇಳಿದ್ರಂತೆ ವ್ಯಾಸರು. ಕೇಳಿದಾಗ ಅವರು ಹೇಳಿದ್ರಂತೆ, ನತು ತದಸ್ತಿ ಸ್ತ್ರೀ ಕುಂಭಿದ ಹವಾಸ್ತಿ ಅಂತ ಅವ್ರು ಹೇಳ್ತಾರೆ. ಗಂಡು ಹೆಣ್ಣು ಅನ್ನೋದು ನಿಮ್ಗೆ ಗೊತ್ತಿದೆ, ಅದಕ್ಕೋಸ್ಕರ ನಮ್ಗೆ ನಾಚಿಕೆ ಆಯ್ತು. ಅವರಿಗೆ ಏನು ಗೊತ್ತೇ ಇಲ್ಲ. ಅದೊಂದು ಜಿಂಕೆ ಹೋಗ್ತಾ ಇದ್ರೆ, ಒಂದು ಹಸು ಹೋಗ್ತಾ ಇದ್ರೆ ಯಾರಿಗೂ ಏನು ಅನಿಸುವುದಿಲ್ಲ. ಹಾಗೆ ಆ ಲೋಕದಲ್ಲೇ ಆ ರೀತಿಯ ವಾತಾವರಣವನ್ನು ಬೀರತಕ್ಕಂತಹ ವಿಶಿಷ್ಟವಾದ ಒಂದು ವೈರಾಗ್ಯ ಸಂಪನ್ನತೆ ಅದು ಶುಕಾಚಾರ್ಯರಲ್ಲಿತ್ತು ಅಂತ ಮನಬಿಚ್ಚಿ ವೇದವ್ಯಾಸರು ಹೇಳಿಕೊಳ್ತಾರೆ. ಅಂತಹ ಶುಕಾಚಾರ್ಯರು ವ್ಯಾಸರು ಕರೆದ ಕೂಡಲೇ ಬಂದು, ಕೆಲವೊಂದು ಸಲ ಮಗ ಬೇಕು ಅಂತ ಹೇಳಿ ಮಗನನ್ನು ಕರೆದು ಸಿಗುದಿಲ್ಲ. ಮಗ ಪುತ್ರೇತಿ ತನ್ಮಯತೆಯ ತರವೋಪಿನೇದು. ಮಗ ಹೋಗ್ತಾ ಇದ್ರೆ ಈ ತಂದೆ ಪುತ್ರ ಅಂತ ಕರೀತಾನಂತೆ. ಕರೆದ್ರೆ ಮರಗಳೆಲ್ಲ ಓ ಓ ಅಂತ ಹೇಳ್ತವೆ. ಈ ಮಗ ಏನು ಸುದ್ದಿ ಇಲ್ಲ. ಮಗನಿಗೆ ಅಪ್ಪ ಕರೆದ್ರು ಮತ್ತೊಂದು ಈ ಲೋಕದಲ್ಲೇ ಇಲ್ಲ ಅನ್ನುವ ರೀತಿಯಲ್ಲಿ ಇರತಕ್ಕಂತಹ ಒಂದು ವಿಶಿಷ್ಟವಾದ ಅವಧೂತ ವ್ಯಕ್ತಿತ್ವ ಶುಕಾಚಾರ್ಯರದ್ದು. ಅಂಥವರು ಈ ಭಾಗವತ ಎಂಬ ಗ್ರಂಥವನ್ನು ತುಂಬಿಸಿಕೊಂಡಂತಹ ವ್ಯಾಸರು ಕೂಗಿ ಕರೆದರೆ ಆ ಕ್ಷಣದಲ್ಲಿ ಬರ್ತಾರೆ. ಬಂದು ಇವರು ಭಾಗವತವನ್ನು ಹೇಳಲಿಕ್ಕೆ ಶುರು ಮಾಡಿ ಮುಗಿಸುವಲ್ಲಿ ಅದರ ಅಪ್ಪನೂ ಹೇಳಲಿಲ್ಲ, ಮಗನೂ ಹೇಳಲಿಲ್ಲ. ನಮ್ದೆಲ್ಲ ದಿವಸಕ್ಕೆ 2-2.5 ಗಂಟೆ ಅಲ್ವಾ, ಕೂತ್ ಮಧ್ಯದಲ್ಲಿ ಹೇಳಲಿಕ್ಕಿಲ್ಲ ಅಂತ ಇಷ್ಟೇ ಇರುವುದು. ಇವರು ಹಾಗಲ್ಲ, ಶುರು ಮಾಡಿದ್ರು. ಶುರು ಮಾಡಿ ಮುಗಿಸುವುದಕ್ಕೆ ಸುಮಾರು ಒಂದು 2 ದಿವಸ 3 ದಿವಸ ಅಂತೂ ಬೇಕಾಗಿದೆ. ಅಷ್ಟು ದಿವಸ ಮಧ್ಯದಲ್ಲಿ ಊಟ ಇಲ್ಲ, ಸ್ನಾನ ಇಲ್ಲ, ಮತ್ತೊಂದಿಲ್ಲ. ಕೂತರು, ಕೇಳಿದ್ರು. ಈ ವಿಶಿಷ್ಟವಾದ ಶ್ರವಣ ನಡೆಯಿತು. ಹೀಗೆ ವ್ಯಾಸರಿಂದ ಭಾಗವತ ಶುಕಾಚಾರ್ಯರಲ್ಲಿ ಪ್ರವೇಶಗೊಂಡಿತು.
ಶುಕಾಚಾರ್ಯರಲ್ಲಿ ಭಾಗವತ ಬಂದ ಕೂಡಲೇ ನಮ್ಗೆ ಹೇಗೆ ಬಂತು? ಈಗ ವ್ಯಾಸರು ಭಾಗವತವನ್ನು ರಚಿಸಿದ್ದು ಅಂದ್ರೆ ಏನು? ಅವರ ತಲೆಯಲ್ಲಿ ತಾನಾಗಿ ಅದು ಸೃಷ್ಟಿಯಾದ ಬರೆದದ್ದಲ್ಲ. ತಾವು ಕಥೆಯನ್ನು ಹೀಗೆ ಹೇಳಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡದ್ದನ್ನು ಹಾಗೆ ಶುಕನ ಮುಂದೆ ಹೇಳಿದರು. ಶುಕಾಚಾರ್ಯರು ಏಕಸಂತಗ್ರಾಹಿಯಾದಂತಹ ಶಿಷ್ಯ, ಅಷ್ಟನ್ನೂ ತುಂಬಿಸಿಕೊಂಡು ಇಷ್ಟು ಸುಂದರವಾದ ಲೋಕೋದ್ಧಾರಕವಾದಂತಹ ಶಾಸ್ತ್ರ ಪುರಾಣವನ್ನು, ಪುರಾಣ ರಾಜ ಅನಿಸಿದ ಈ ಭಾಗವತವನ್ನು ದೊಡ್ಡ ಸಭೆಯಲ್ಲಿ ಹೇಳಬೇಕು ಅಂತ ಬಯಸಿದರು. ಈಗ ದೊಡ್ಡ ಸಭೆಯಲ್ಲಿ ಹೇಳಬೇಕು ಅಂತ ಪುರಾಣಿಕರಿಗೆ ಯಾಕೆ ಬಯಕೆ ಆಗ್ತದೆ ಅಂದ್ರೆ, ಏನು ಅಷ್ಟು ಜನ ಕೇಳ್ತಾರೆ, ನಂಗೊಂದು ಗೌರವ ಸಿಗ್ತದೆ, ಇದಕ್ಕೋಸ್ಕರ ಅಲ್ಲ. ಯಾಕಂದ್ರೆ ಒಂದು ಪುರಾಣವನ್ನು ಶ್ರವಣ ಮಾಡಿಸುವಾಗ 2 ಕಿವಿಗೆ ಶ್ರವಣ ಮಾಡಿಸಿದ್ರೆ ಅದಕ್ಕೆ ಫಲ ಒಂದು ಪಾವುನಷ್ಟು ಸಿಗುತ್ತೆ ಅಂತಾದ್ರೆ, 1000 ಕಿವಿಗೆ ಶ್ರವಣ ಮಾಡಿಸುತ್ತಾದ್ರೆ ಅದು 4 ಕಳಸಿಗೆ ಅಷ್ಟು ಸಿಗ್ತದೆ. ಅಂದ್ರೆ ಹೆಚ್ಚೆಚ್ಚು ಜನ ಅದು ಹೇಳಿಸುವವರು ಅಷ್ಟು, ಎಷ್ಟು ಹೆಚ್ಚು ಜನಕ್ಕೆ ಆ ಕಥಾಶ್ರವಣವನ್ನು ಮಾಡಿಸ್ತಾರೋ ಅಷ್ಟಷ್ಟು ಪುಣ್ಯ ಫಲ. ಅಂದ್ರೆ ನಾವು ಹೆದರ್ಕೊಳ್ಬೇಕು ಅಂತೆಲ್ಲ, ಕೆಲವು ಸಲ ಹೆದರಿಕೆ ಆಗ್ತದೆ. ಎಲ್ಲ ಅಣ್ಣಾಜಿರಾವ್ಗೆ ಹೋಗುತ್ತೆ ನಮ್ಮ ಪುಣ್ಯ, ನಾವೆಷ್ಟು ಕೇಳಿದ್ರೆ ಏನು ಅಂತ. ನಮ್ಮ ಪುಣ್ಯ ಅವರಿಗೆ ಹೋಗುದಲ್ಲ. ನಮಗೆ ಬರುವ ಪುಣ್ಯ ಯಾವುದು? ಶ್ರವಣ ಮಾಡಿದ ಪುಣ್ಯ. ಶ್ರವಣ ಮಾಡಿ ಆಮೇಲೆ ಅದನ್ನು ನೆನಪು ಮಾಡಿಕೊಂಡು ಮನಸ್ಸಿನಲ್ಲಿ ಇಟ್ಟಿದ್ರೆ ಮನನದ ಪುಣ್ಯ. ಇಲ್ಲ ಮನೆಯಲ್ಲಿ ಹೋಗಿ ಇವತ್ತು ಹೆಂಡತಿ ಮಾತ್ರ ಬಂದು ಗಂಡನಿಗೆ ಹೋಗಿ ಇಂಥ ಕಥೆ ಇತ್ತು ಅಂತ ಅವರಿಗೆ ಆ ಕಥೆಯನ್ನು ಹೇಳಿದ್ರೆ ಒಂದು ಕೀರ್ತನದ ಪುಣ್ಯ. ಹೀಗೆ ಶ್ರವಣ ಮನನ ಕೀರ್ತನದ ಪುಣ್ಯ ಮಾತ್ರ ನಮಗೆ ಬರುವುದು. ಶ್ರವಣ ಮಾಡಿಸದ ಪುಣ್ಯ ಅನ್ನೋದಿದೆಲ್ಲ, ಅದು ಎಷ್ಟೆಷ್ಟು ಜನಕ್ಕೆ ಶ್ರವಣ ಮಾಡಿಸಿತು ಅಷ್ಟಷ್ಟು ಪುಣ್ಯ ವಿಶೇಷ. ಅವರಿಗೆ ಹೇಳಿದವನಿಗೂ ಕೂಡ ವಿಶೇಷವಾದ ಪುಣ್ಯ ಇದೆ. ಆ ದೃಷ್ಟಿಯಿಂದ ಜ್ಞಾನವನ್ನು ಪ್ರಸರಣ ಮಾಡುವಂತಹದ್ದು ಅನ್ನುವುದು ವ್ಯಾಸರಿಂದ ಪಡೆದ ಆಶೀರ್ವಾದದ ಶಕ್ತಿ ಶುಕರಲ್ಲಿತ್ತು. ಆ ಜ್ಞಾನ ಪ್ರಸರಣ ಅನ್ನೋದು ಹೆಚ್ಚು ಇದ್ದಲ್ಲಿ ಹೇಳಿದರೆ ಅನುಕೂಲವಾಗ್ತದೆ ಅಂತ ಅವರು ಭಾಗವತವನ್ನು ಹೊತ್ತುಕೊಂಡು ತಿರುಗಾಡ್ತಾ ಇದ್ದಾರೆ. ಆ ತಿರುಗಾಡ್ತಾ ಇರುವುದಕ್ಕೆ ಸರಿಯಾಗಿ ಅವರು ಗಂಗಾ ತೀರಕ್ಕೆ ಬರುವಾಗ ಗಂಗಾ ತೀರದಲ್ಲಿ ದೊಡ್ಡ ಸಮುದಾಯ ಸೇರಿಬಿಟ್ಟಿದೆ. ದೊಡ್ಡ ಸಮುದಾಯ ಅಂದ್ರೆ ರಾಶಿ. ಅಲ್ಲಿ ನೋಡಿದ್ರೆ ವಿಶೇಷ ಅಂದ್ರೆ ತಮ್ಮ ಅಪ್ಪ ವೇದವ್ಯಾಸರು ಬಂದು ಕೂತಿದ್ದಾರೆ. ಅತ್ರಿಹಿ ವಸಿಷ್ಠ ಶರದ್ವಾನ್ ಚವನ ಶರದ್ವಾನ್, ಒಂದು 22 ಋಷಿಗಳ ಹೆಸರನ್ನು ಹೇಳ್ತಾರೆ ಭಾಗವತದಲ್ಲಿ. ಮಹಾ ಋಷಿಗಳೆಲ್ಲ, ಪರಶುರಾಮಾಚಾರ್ಯರು ಕೂಡ ಬಂದು, ಭಾರ್ಗವ ಅಂತ ಕರೆಸಿಕೊಂಡ ಪರಶುರಾಮ ಅವರು ಅಲ್ಲಿ ಬಂದು ಸೇರಿದ್ದಾರೆ. ಎಲ್ಲರೂ ಇದ್ದಾರೆ. ಸೇರಿದ್ಯಾಕೆ? ಈ ಚಂದ್ರವಂಶದ ಶ್ರೇಷ್ಠ ರಾಜನಾದಂತಹ ಪರೀಕ್ಷಿತ ಕಲಿಯುಗ ಪ್ರಾರಂಭವಾದ ಸಂದರ್ಭದಲ್ಲಿ ಕಲಿಯಿಂದ ಉಂಟಾಗುವ ದುಷ್ಪರಿಣಾಮಗಳನ್ನೆಲ್ಲ ತಡೆದು ನಿಲ್ಲಿಸಿದ್ದಂತಹ ರಾಜಾಧೀಶ್ವರನಾದಂತಹ ಪರೀಕ್ಷಿತ ತನ್ನ ಮಗನಾದ ಜನಮೇಜಯನಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಾನು ಗಂಗೆಯ ತೀರದಲ್ಲಿ ಬಂದು ಕೂತಿದ್ದಾನೆ ಅನ್ನುವುದು ಅಲ್ಲಿಯ ವಿಷಯ. ಗಂಗಾ ತೀರದಲ್ಲಿ ಬಂದು ಪರೀಕ್ಷಿತ ಕೂತಿದ್ದಾನೆ ಅನ್ನುವ ಕಾರಣಕ್ಕೋಸ್ಕರ ಎಲ್ಲ ಋಷಿಗಳು ಬಂದು, ವ್ಯಾಸರು ಬಂದರು ಅಂತೇಳಿ ಉಳಿದವರೆಲ್ಲ ಬಂದ್ರಂತೆ. ಮಹಾಋಷಿಗಳ ಸಮುದಾಯವೇ ಅಲ್ಲಿ ಸೇರಿದೆ. ಈ ಪರೀಕ್ಷಿತ ಆ ಋಷಿಗಳ ಮುಂದೆ ತಾನು ಮಂಡಿಯೂರಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾನೆ. ನನಗೆ 7 ದಿವಸ ಮಾತ್ರ ಆಯುಷ್ಯ ಉಳಿದಿದೆ ಸ್ವಾಮಿ. 7 ದಿವಸ ಯಾವತ್ತು ಸೂರ್ಯಾಸ್ತವಾಗ್ತದೆ ಅಷ್ಟು ಹೊತ್ತಿಗೆ ಸರಿಯಾಗಿ ತಕ್ಷಕ ಬಂದು ನನ್ನನ್ನು ಕಚ್ಚಬೇಕು ಅಂತ ನನಗೊಂದು ವ್ಯವಸ್ಥೆ ಆಗಿದೆ. ಆದ್ರಿಂದ 7 ದಿವಸದಲ್ಲಿ ನಾನು ಈ ನಶ್ವರವಾದ ಶರೀರದ ಮೂಲಕ ಶಾಶ್ವತವನ್ನು ಹೇಗೆ ಪಡಿಬಹುದು ಅನ್ನುವುದನ್ನು ತಾವೆಲ್ಲ ಉಪದೇಶಿಸಬೇಕು ಅಂತ ಕೈ ಮುಗಿದು ಕೇಳ್ತಾ ಇದ್ದಾರೆ. ಅವನು ಆ ರೀತಿ ಕೇಳುವುದಕ್ಕೂ ಈ ಶುಕಾಚಾರ್ಯರು ಅಲ್ಲಿ ಕಾಣಿಸಿಕೊಳ್ಳುವುದಕ್ಕೂ ಸಮಯ. ತತ್ರ ಭಗವದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯಾಗಾಂ ಅಟಮಾನೋ ನವೇಕ್ಷ. ಅಲ್ಲಿಗೆ ವ್ಯಾಸಪುತ್ರ ಬಂದ ಅಂತ ಹೇಳುವುದಿಲ್ಲ ಭಾಗವತ. ಅಲ್ಲಿ ವ್ಯಾಸತೀರ್ಥರು, ಅಲ್ಲಿ ವ್ಯಾಸಪುತ್ರ ಕಾಣಿಸಿಕೊಂಡ. ತತ್ರ ಅಭವತ್ ಭಗವಾನ್ ವ್ಯಾಸಪುತ್ರ, ಅಲ್ಲಿ ಶುಕಾಚಾರ್ಯರು ಕಾಣಿಸಿಕೊಂಡಿದ್ದಾರೆ. ಮೊದಲು ಎದ್ದದ್ದು ಯಾರು ಗೊತ್ತೋ? ವೇದವ್ಯಾಸರು ಎದ್ದು. ಅಂದ್ರೆ ಇವರು ಬಂದಾಗ ಎದ್ದು ನಿಲ್ಬೇಕು ಅಂತ ಸಭೆಗೆ ಗೊತ್ತಾಗಬೇಕಲ್ಲ. ಇಲ್ಲಿ ಹೋದ್ರೆ ಮೈ ಮೇಲೆ ಬಟ್ಟೆ ಇಲ್ಲದೆ ಅದು ಹೇಗೆ ಬರ್ತಾ ಇದ್ದಾನೆ ಅಂದ್ರೆ, ಈ ಶುಕಾಚಾರ್ಯ ಅವರ ಜೊತೆಗೆ ಒಂದಿಷ್ಟು ಪುಟ್ಟ ಮಕ್ಕಳಂತೆ ಕೈಯಲ್ಲಿ ಕಲ್ಲು ಗಿಲ್ಲು ಇಟ್ಕೊಂಡಿದ್ದಾರೆ. ಸುಮ್ಮನೆ ತಲೆಗೆ ಹೊಡೆಯುದು. ಈ ಪುಟ್ಟ ಮಕ್ಕಳಿಗೆ ಕೋಲಿ ಹುಡುಗರು ಬಟ್ಟೆ ಇಲ್ಲದೆ ಓಡಾಡ್ತಾ ಇದ್ದಾರೆ ಅಂತ ಅವರಿಗೆ ಒಂದು ವಿಚಿತ್ರ. ಹಾಗಾಗಿ ಜೊತೆಗೆ ಸೇರಿದ್ದಾರೆ. ಜೊತೆಗೆ ಅವರು ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಮಿತೆಯನ್ನು 4 ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಅತ್ಯಂತ ಸುಂದರ ಗಾಯನಾದ್ರಿಂದ ಸ್ತ್ರೀಯರಿಗೂ ಕೂಡ ಆಶ್ಚರ್ಯವಾಗಿ ಅವರು ಒಂದು ರೀತಿ ಹುಚ್ಚು ಹಿಡಿದು ಹಿಂದೆ ಸೇರಿದ್ದಾರಂತೆ. ಅವರ ಜೊತೆಗೆ ಬರ್ತಾ ಇರುವ ಈ ವ್ಯಾಸಪುತ್ರನನ್ನು ನೋಡಿದ್ದೇ ತಡ ವ್ಯಾಸರು ಎದ್ದು ಇಡೀ ಋಷಿ ಸಮುದಾಯ ಎದ್ದಿತು. ಅವರ ಜ್ಞಾನಕ್ಕೆ ವಿಶಿಷ್ಟವಾದ ಗೌರವವನ್ನು ಕಟ್ಟಿತು.
ಪರೀಕ್ಷಿತ ತಾನು ಎದ್ದು ಹೋಗಿ ಅವರನ್ನು ಕರೆತಂದು ತಾನೇ ನೀರು ಹಾಕಿ ಪಾದ ಪ್ರಕ್ಷಾಲನೆ ಮಾಡಿ ಆ ಜಲವನ್ನು ಶಿರದಲ್ಲಿ ಧರಿಸಿಕೊಂಡು ಅವರನ್ನು ಎತ್ತರದ ಆಸನದಲ್ಲಿ ಕೂರಿಸ್ತಾರೆ. ಶುಕಾಚಾರ್ಯರು ವೇದವ್ಯಾಸರಿಗೆ ನಮನ ಮಾಡಿ ಅಲ್ಲಿ ಕೂತಿದ್ದಾರೆ. ಕೂತವರು ಏನು ಅಂತ ಒಂದು ಪ್ರಶ್ನಿಸಿದರು. ಅದು ಕೂಡ ಹುಬ್ಬಿನಲ್ಲಿ ಪ್ರಶ್ನೆ. ಅವರು ಮಾತಾಡುವುದು ಇಲ್ಲ, ಶುಕಾಚಾರ್ಯರ ಮಾತು ಅನ್ನೋದೇ ಇಲ್ಲ, ಹುಬ್ಬಿನಲ್ಲಿ ಪ್ರಶ್ನಿಸಿದರು. ಈತ ಈ ಸಭೆಯಲ್ಲಿ ಏನು ಕೇಳಿಕೊಂಡಿದ್ದ ಅದನ್ನು ಅವರ ಮುಂದೆ ಹೇಳ್ತಾರೆ. ವ್ಯಾಸರೇ ಹೇಳ್ತಾರೆ, ಅವನ ಹತ್ರ ಕೇಳಿಲ್ಲ, ನಿಮಗೆ ಬೇಕಾದ್ದೆಲ್ಲ ಸಿಗ್ತದೆ ಅಂತ. ವ್ಯಾಸರೇ ಅವನ ಹತ್ರ ಕೇಳ. ಇವನು ಕೇಳ್ತಾನೆ, ಯಚ್ಛ್ರೋತವ್ಯಂ ಅಥೋ ಜಪ್ಯಂ ಬ್ರೂಹಿ ಯದ್ವಾ ವಿಪರ್ಯಯಂ. ನಾನು ಕೇಳಲೇಬೇಕಾದದ್ದು ಏನು, ಅಥವಾ ಕೇಳಲೇಬಾರದ್ದು ಯಾವುದು, ನಾನು ಮಾಡಲೇಬಾರದ್ದು ಯಾವುದು, ಮಾಡಲೇಬೇಕಾದದ್ದು ಯಾವುದು. ಈ ಕೊನೆಯ ಕಾಲದಲ್ಲಿ ಈ ಮಾನವ ಶರೀರದಲ್ಲಿ ಮಾಡಲೇಬೇಕಾದದ್ದು ಇಲ್ಲಿ ತನಕ ಮಾಡದೇ ಇದ್ದದ್ದಿದ್ರೆ ನಾನು ಮಾಡಬೇಕಾದದ್ದನ್ನು ತಾವು ಹೇಳಬೇಕು ಅಂತ ಕೈ ಮುಗಿದು ಕೇಳಿದ್ದಾರೆ. ಆಗ ಶುಕಾಚಾರ್ಯರು ಮಾತು ಪ್ರಾರಂಭಿಸ್ತಾರೆ. ಶುಕಾಚಾರ್ಯರ ಮಾತು ಶುರುವಾಗುವುದು 2ನೇ ಸ್ಕಂಧದಲ್ಲಿ. ಇದರ ಮಧ್ಯದಲ್ಲಿ ಅಶ್ವತ್ಥಾಮಾಚಾರ್ಯರ ಕತೆ, ಕುಂತಿ ಮಾಡಿದಂತಹ ಸ್ತುತಿ, ಅನೇಕ ವಿಷಯಗಳು, ಶ್ರೀಕೃಷ್ಣ ಪರಂಧಾಮಕ್ಕೆ ಹೋದಂತಹ ಘಟನೆ ಇವೆಲ್ಲ ಇದೆ. ಅದು ಭಾಗವತದ ಮಧ್ಯದಲ್ಲಿ ಅದನ್ನು ನೋಡಿಕೊಂಡು ಸ್ವಲ್ಪ ಆಲೋಚನೆ ಮಾಡು. ಯಾಕಂದ್ರೆ ನಮ್ಗೆ ಇರುವುದು 7 ದಿವಸ. ಹೇಗೆ ಪರೀಕ್ಷಿತನಿಗೆ 7 ದಿವಸವೋ ನಮ್ದು ಒಂದು 7 ದಿವಸಕ್ಕೆ ವ್ಯವಸ್ಥೆ ಇರುವುದು. ಅಷ್ಟರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಹೇಳುವುದಕ್ಕೆ ಪ್ರಯತ್ನ ಪಡುವುದು. ಶುಕಾಚಾರ್ಯರು ಹೇಳ್ತಾರೆ, ಒಳ್ಳೆ ಪ್ರಶ್ನೆ ಕೇಳಿದೆ ಪರೀಕ್ಷಿತ. ಯಾಕಂದ್ರೆ ಮನುಷ್ಯ ಪ್ರಶ್ನಿಸುವುದು ಇಂಥದ್ದನ್ನು ಬಹಳ ಕಡಿಮೆ. ಅವನು ಕೇಳುವುದು ದುಡ್ಡು ಕಡಿಮೆ ಬರ್ತಾ ಇದೆ, ಜಾಸ್ತಿ ಬರುವುದು ಹೇಗೆ ಇಂಥ ಪ್ರಶ್ನೆ ಮಾಡ್ತಾನೆ. ನಮ್ಗೆ ಜೀವನದಲ್ಲಿ ನಾನು ಹೇಳಿದ ಹಾಗೆ ಹೆಂಡತಿ ಮಕ್ಕಳು ಕೇಳ್ತಾ ಇಲ್ಲ, ಅವರನ್ನು ವಶೀಕರಿಸಿಕೊಳ್ಳುವ ಬಗೆ ಹೇಗೆ, ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಸಮಾಜದಲ್ಲಿ ನನಗೆ ಗೌರವ ಇಲ್ಲ, ಅದಕ್ಕೋಸ್ಕರ ಗೌರವ ಸಿಗಬೇಕಾದ್ರೆ, ಹೆಚ್ಚು ಓಟು ಬರಬೇಕಾದ್ರೆ ಏನ್ ಮಾಡಬೇಕು ಅಂತ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಜನರು ಮಾನಕ್ಕೆ ಧನಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆ ಕೇಳ್ತಾರೆ ಹೊರತು ಅಧ್ಯಾತ್ಮದ ಬಗ್ಗೆ ಪ್ರಶ್ನೆ ಕೇಳುವುದಿಲ್ಲ. ನೀನು ಒಳ್ಳೆ ಪ್ರಶ್ನೆಯನ್ನು ಮಾಡಿ, ಪೃಷ್ಟಂ ಸಾಧುತ್ವಯ, ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ನೀನು ಈ ಪ್ರಶ್ನೆಯನ್ನು ಮಾಡಿದ್ರಿಂದ ಕೃತೋ ಲೋಕಹಿತಂ ದೃಪ, ಲೋಕಕ್ಕೆಲ್ಲ ಹಿತವಾಗುತ್ತೆ. ಈ ಪ್ರಶ್ನೆಗೆ ನಾನು ಉತ್ತರಿಸ್ತೇನಲ್ಲ, ಆ ಉತ್ತರದಿಂದ ಲೋಕಕ್ಕೆಲ್ಲ ಹಿತವಾಗುತ್ತೆ. ಅಂತಹ ಪ್ರಶ್ನೆಯನ್ನು ನೀನು ಕೇಳಿದ ಪ್ರಶ್ನೆಯಲ್ಲಿ ಪ್ರಮುಖವಾದದ್ದೇನು, ಕೇಳಲೇಬೇಕಾದದ್ದೇನು ಅಂತ ಕೇಳಿದೆಯಲ್ಲ, ಇದೊಂದು ಪ್ರಶ್ನೆಯು. ಲೋಕದ ಜನರಿಗೆ ಕೇಳುವುದಕ್ಕೆ 1000 ವಿಷಯ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ. ಕೇಳುವುದಕ್ಕೆ 1000 ವಿಷಯ ಇದೆ. ಯಾವುದು ಕೇಳ್ತಾರೆ? ಅಕ್ಕಪಕ್ಕದ ಮನೆಯ ಬಗ್ಗೆ ಕೇಳ್ತಾರೆ. ಅವ್ರು ಕೇಳಲಿಕ್ಕೆ ಇರುವುದೇ. ಅವ್ರು ಊಟ ಮಾಡಬೇಕಾದ್ರೂ ಟಿವಿ ಆನ್ ಮಾಡಿಯೇ ಊಟ ಮಾಡಬೇಕು. ಯಾಕಂದ್ರೆ ಊರಿನ ವಿಷಯ ಎಲ್ಲ ಕೇಳ್ತಾ ಇರ್ಬೇಕು. ಅಲ್ಲಿ ಅವರು ಸತ್ರು, ಅಲ್ಲಿ ಹಾಗೆ ಅವರು ಆತ್ಮಹತ್ಯೆ ಮಾಡಿದ್ರು, ರೈತನ ಆತ್ಮಹತ್ಯೆ ಅಂತ ಕೇಳುದು. ಇವನು ರೈತನೇ, ಅದನ್ನು ಕೇಳುದು. ನಾವು ಯಾವಾಗ ಮಾಡುವುದು ಅಂತ ಇವರಿಗೆ ಊಟ ಮಾಡುವಾಗ ಆಲೋಚನೆ ಇತ್ತು. ಲೋಕದ ವಿಷಯಗಳನ್ನು ಕಾಕು ವಾರ್ತೆಗಳಲ್ಲೇ ಮನುಷ್ಯ ಮುಳುಗಿರ್ತಾನೆ. ಅದೇ ಅವನ ಬಗ್ಗೆ ಅವನೇನಾದ್ರೂ ಮಾತಾಡ್ತಾನ? ನಾನು ಅವತ್ತು ಹಾಗೆ ಮಾಡಿದೆ, ಇಲ್ಲ, ಅವನ ಬಗ್ಗೆ ಅವ ಮಾತಾಡುವುದೇ ಇಲ್ಲ. 4 ಜನ ಅಲ್ಲಿ ಸೇರಿ ಮಾತಾಡ್ತಾ ಇದ್ದಾರೆ ಅಂತಾದ್ರೆ ಇವನಿಗೆ ಇಲ್ಲಿ ಜಪ ಮಾಡ್ಲಿಕ್ಕೆ ಆಗುದಿಲ್ಲ. ಜಪಮಣಿ ಇರ್ತದೆ, ಅವ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ಅಲ್ಲೇ ದೃಷ್ಟಿ. ಕೊನೆಗೆ ಮಣಿ ಆ ಕಡೆ ಹಾಕ್ತಾನೆ, ಅಲ್ಲಿ ಹೋಗ್ತಾನೆ. ಯಾಕಂದ್ರೆ ಅವನಿಗೆ ನಿಶ್ಚಯ, ಅವರು 4 ಜನ ಮಾತಾಡ್ತಾ ಇದ್ದಾರೆ ಅಂದ್ರೆ 5ನೇವನ ಬಗ್ಗೆ ಮಾತಾಡುವುದು ನಿಶ್ಚಯ. ಆ 5ನೇವ ನಾನೇ ಆಗಿದ್ದೇನೆ ಅಂತ ಹೇಳಿ ಅಲ್ಲಿ ಹೋಗಿ ಸೇರ್ತಾನೆ. 6ನೇವರ ಬಗ್ಗೆ ಮಾತಾಡ್ತಾನೆ. ಹೀಗೆ ಇನ್ನೊಬ್ಬರು ಅರತಿರ್ ಜನ ಸಂಸದಿ, ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಮನುಷ್ಯನ ಸಾಧನೆಯ ಮೊದಲ ಸಾಧನೆ ಏನು ಅಂದ್ರೆ ಹೆಚ್ಚು ಜನ ಸೇರಿದಲ್ಲಿ ಪಟ್ಟಾಂಗ ಹೊಡೆಯದೇ ಇರುವ ಸ್ಥಿತಿಗೆ ತಲುಪುವುದು. ಆದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡುವುದರಲ್ಲೇ ಮನುಷ್ಯ ಕಾಲ ಕಳೀತಾನಲ್ಲ. ಅಪಶ್ಯತಾಂ ಆತ್ಮತತ್ವಂ. ಯಾರು ಈ ರೀತಿ ಮಾಡ್ತಾನೆ ಗೊತ್ತಾ? ದೇವರ ಬಗ್ಗೆ ಚೂರೇ ಚೂರು ಪರಿಜ್ಞಾನ ಇಲ್ಲದೆ ಇದ್ದವ ಹೀಗೆ ಮಾಡು. ದೇವರು ಅಂತ ನಂಬ್ತಾನೆ, ಆದ್ರೆ ದೇವರು ಅಂದ್ರೆ ಏನು ಅಂತ ಗೊತ್ತಿರೋದು. ಬರೀ ರಾಮ ಕೃಷ್ಣ ಅಂತ ಹೆಸರು ಹೇಳ್ತಾನೆ, ಆದ್ರೆ ರಾಮ ಅಂದ್ರೆ ಏನು, ಕೃಷ್ಣ ಅಂದ್ರೆ ಏನು, ಅದು ವಸ್ತು ತತ್ವ ಏನು ಅನ್ನೋದರ ಬಗ್ಗೆ ಜ್ಞಾನ ಇಲ್ಲದೆ ಇದ್ದ ವ್ಯಕ್ತಿ ಇದ್ದಾನಲ್ಲ, ಅವರಿಗೆ ಶ್ರೋತವ್ಯಾಜೇಂದ್ರ ನೃಣಾನುಸಂತಿ ಸಹಸ್ರಶಃ, 1000 ವಿಷಯಗಳು ಅವನಿಗೆ ಇರ್ತವೆ. ಕೇಳಿದ್ದು ಸಾಕಾಗಲಿಲ್ಲ ಅಂತ ಅನಿಸ್ತಾ ಇರ್ತದೆ ಅವನಿಗೆ. ಆದ್ರೆ ಕೇಳಬೇಕಾದ ವಿಷಯಗಳು ಕೆಲವೇ ಇರುವುದು. ಆ ಕೇಳಲೇಬೇಕಾದ ವಿಷಯ ಅಂತ ನೀನು ಹೇಳಿದ್ಯಲ್ಲ, ಅಂತ ವಿಷಯ ಇವತ್ತು ಅಲ್ಪ ಕಾಲದಲ್ಲಿ ಮುಗಿಸುವುದು ಕಷ್ಟ ಅಲ್ಲ. ಅದಕ್ಕೆ ಏನು ಮಾಡಬೇಕು ಗೊತ್ತೋ? ಯಾವುದನ್ನು ಒಂದನ್ನು ಸರಿಯಾಗಿ ಕೇಳಿ ತಿಳಿದ್ರೆ, ಎಲ್ಲವನ್ನೂ ಕೇಳಿ ತಿಳಿಯುವುದರಿಂದ ಏನು ಪ್ರಯೋಜನ ಸಿಗ್ತದೋ ಅಷ್ಟೂ ಸಿಗುತ್ತಲ್ಲ ಅಂತದನ್ನು ಕೇಳಿ. ಏನ ವಿಜ್ಞಾತೇನ ಸರ್ವಂ ವಿಜ್ಞಾತಂ ಸ್ಯಾತ್ ಅಂತ ಉಪನಿಷತ್ತಿನಲ್ಲಿ ಒಂದು ಮಾತಿದೆ. ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದ ಹಾಗೆ. ಈಗ ಭಾಷೆಗಳು ಎಷ್ಟಿದೆ?
ಭಾರತ ದೇಶದಲ್ಲೇ 432 ಭಾಷೆ ಇದೆ ಅಂತ ಒಂದು ವ್ಯವಸ್ಥೆ ಇದೆ. ಇಷ್ಟು ಭಾಷೆ ಕಲಿಬೇಕು ಅಂತ ಕೂತ್ರೆ ಆಗ್ತದ? ನಮ್ಗೆ ತುಳುವೇ ಸರಿಯಾಗಿ ಬರೋಲ್ಲ, ಇನ್ನು ಕನ್ನಡ ಎಲ್ಲಿ ಸರಿಯಾಗಿ ಬರ್ತದೆ? ಅದೇ ಎರಡೆರಡು ಭಾಷೆಗಳನ್ನು ಕಲಿಯುವಲ್ಲೇ ಸೋಲ್ತೇವೆ ನಾವು. ಅಂಥಲ್ಲಿ ಈ ದೇಶದ ಭಾಷೆ ಇಲ್ಲ, ಕೊಂಕಣಿಯನ್ನು ಕಲಿತೇನೆ, ಉರ್ದುವನ್ನು ಕಲಿತೇನೆ ಅಂತ ಕೂತ್ರೆ ಎಲ್ಲಿ ಕಲೀಲಿಕ್ಕಾಗ್ತದೆ? ಆಗೇನ್ ಮಾಡ್ಬೇಕು? ಯಾವುದನ್ನು ಒಂದನ್ನು ಕಲಿತರೆ ಎಲ್ಲಾ ದೇಶದಲ್ಲೂ ಓಡಾಡಿ ಬರ್ಬೋದು, ಅಂತದ್ದೊಂದನ್ನು ಕಲಿಯುವ ವ್ಯವಸ್ಥೆ ನಾವು ಮಾಡ್ತೇವಲ್ವಾ? ಹಾಗೆ ಯಾವುದನ್ನು ತಿಳಿದ್ರೆ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಮಂತವ್ಯಶ್ಚೇಚ್ಛತಾ ಭಯಂ. ಎಲ್ಲವನ್ನೂ ಕೇಳುವುದಕ್ಕೆ ಕಾಲ ಇಲ್ಲಪ್ಪ. ಯಾಕಂದ್ರೆ ಮನುಷ್ಯನಿಗೆ ಇಡೀ ಜೀವನದಲ್ಲಿ ಎಷ್ಟು ಆಯುಷ್ಯ, ಪರಮಾಯುಷ್ಯ ಅಂದ್ರೆ ದೇವರು ಒಂದೊಂದು ಶರೀರಕ್ಕೆ ಇಷ್ಟು ಆಯುಷ್ಯ ಅಂತ ವ್ಯವಸ್ಥೆ ಮಾಡಿಟ್ಟಿದ್ದಾನೆ. ಕೆಲವು ಪ್ರಾಣಿಗಳಿದ್ದಾವೆ, ಕ್ರಿಮಿ ಕೀಟಗಳ ತುಪ್ಪಡಿಗಳು, ಚಿಕ್ಕ ಚಿಕ್ಕ ಪ್ರಾಣಿಗಳು. ನಾವು ಕಣ್ಣು ಮಿಟುಕಿಸುವ ಹೊತ್ತಿಗೆ ಅದು ಹುಟ್ಟಿ ಮದುವೆಯಾಗಿ ಸಂತಾನ ಮಾಡಿ ಆ ಸಂತಾನದ ಸಂತಾನವು ಸತ್ತು ಇದಕ್ಕೆ ಪಿತಾಮಹ ಶ್ರಾದ್ದ ಹಾಕುವಂತ ದಿವಸ ಬಂದಿರ್ತದೆ. ಬರೀ ಕಣ್ಣು ಮಿಟುಕಿಸುವ ಕಾಲದಲ್ಲಿ ತನ್ನ ಜೀವನವನ್ನೆಲ್ಲ ಕಳೆದು ತನ್ನ ಮಕ್ಕಳ ಜೀವನವನ್ನು ಮುಗಿಸುವಷ್ಟು ಕಾಲ, ಒಂದು ಕಣ್ಣು ಮಿಟುಕಿಸುವ ಕಾಲದಲ್ಲೇ ಆಯುಷ್ಯ ಮುಗಿಯುತ್ತೆ ಅನ್ನುವ ಪ್ರಾಣಿಗಳು ಈ ಪ್ರಪಂಚದಲ್ಲಿದ್ದಾವೆ. ದೊಡ್ಡ ದೊಡ್ಡ ಪ್ರಾಣಿಗಳಿದ್ದಾವೆ. ನಾಯಿಗಳಂತಹ ಪ್ರಾಣಿಗಳು ಸುಮಾರು 15 ವರ್ಷ 16 ವರ್ಷ ಬದುಕ್ತವೆ. ಹಸುಗಳು 25 26. ಆ ಪ್ರಾಣಿ ಆ ಶರೀರಕ್ಕೆ ಇಷ್ಟು. ಎಮ್ಮೆಗಳು ಕೋಣಗಳು 32 ವರ್ಷಗಳ ತನಕ ಬದುಕಬಲ್ಲವು. ಗಜಗಳು 120 ವರ್ಷ ಬದುಕುವುದಕ್ಕೆ ಸಾಮರ್ಥ್ಯವುಳ್ಳಂತಹ ಪ್ರಾಣಿಗಳಿದ್ದಾವೆ. 300 ವರ್ಷಗಳ ಕಾಲ ಬದುಕುವ ಆಮೆಯಂತಹ ಪ್ರಾಣಿಯೂ ಇದೆ. ಇನ್ನು ಕಾಗೆಯೂ ಇದೆ. ಕಾಗೆ ಚಿರಂಜೀವಿ ಅಂತ ಶಾಸ್ತ್ರದಲ್ಲಿ ಅದಕ್ಕೆ ಹೆಸರು. ಯಾಕಂದ್ರೆ ಅದು ನಮ್ಮ ಅಜ್ಜನನ್ನು ಮುತ್ತಜ್ಜನನ್ನು ಪಿತೃಪಿತಾಮಹ ಪ್ರಪಿತಾಮಹರನ್ನು ಕಂಡಿರ್ತದೆ. ಅದರ ಜೊತೆಗೆ ಲೇಪಭಾಜರು ಅಂತ ಕರೆಸುವ ಅದರ ಮೇಲಿನ 3 ತಲೆಯನ್ನು ಕಂಡಿರ್ತದೆ. ಅದಕ್ಕೆ ವಾಯಸ ಅಂತ ಕರೀತಾರೆ. ಅಧಿಕ ವಯಸ್ಕತ್ವಾದ ವಾಯಸ ಅಂತ, ದೀರ್ಘ ವಯಸ್ಸಿರುವಂತಹದ್ದು. ಅದು ಸಾಯುವುದಿಲ್ಲ ಅಂತೆ ಕಾಗೆ. ಅದು ವಿದ್ಯುದಾಲಿಂಗನಕ್ಕೆ ಸಿಕ್ಕು ಸತ್ತಿದೆ ಕಾಗೆ ಅಂತ ಅಮಿಕಾದ ದಾರಬೇಂದ್ರೆ ಬರೆದ ಹಾಗೆ ಎಲ್ಲೋ ಅಪಘಾತಕ್ಕೆ ಸಾಯ್ಬೇಕೆ ಹೊರತು. ಯಾಕಂದ್ರೆ ಅದಕ್ಕೆ ಮುಕ್ಕು ಬರಬೇಕಾದ್ರೆ ಅದು ಬೆಳ್ಳಗಾಗಬೇಕು. ಕಾಗೆ ಬೆಳ್ಳಗಾದ್ರೆ ಸಾಯುತ್ತೆ. ಅದರಿಂದ ಪಿತೃಗಳಿಗೆ ಒಂದು ಸಾಕ್ಷಿ, ನಾವಿಡುವ ಅಷ್ಟೂ ಪಿಂಡಗಳಿಗೆ ಸಾಕ್ಷಿಯಾಗಿರುವ ಏಕೈಕ ಪಕ್ಷಿ ಅಂದ್ರೆ ಕಾಕ. ವಾಯಸ ದೀರ್ಘಂಸು ವರ್ಣಂ ವಾಯಸಂ ಅಂತ ಮಂತ್ರ ಅದನ್ನು ವಾಯಸ ಅಂತ ಕರೆಯುತ್ತಲ್ವಾ. ಅಂತಹ ಪ್ರಾಣಿಗೆ 1000 ವರ್ಷ ಆಯುಷ್ಯ ಅಂತ ದೇವರು ಒಂದೊಂದು ಶರೀರಕ್ಕೆ ಒಂದೊಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅದರಲ್ಲಿ 2 ಕಾಲಿನ ಈ ಪ್ರಾಣಿಗೆ ಮಲಗುವಾಗ ಬೆನ್ನಿನ ಮೇಲೆ ಮಲಗುವ ಪ್ರಾಣಿ ಅಂತ ಮನುಷ್ಯರಿಗೆ ಹೆಸರು. ಉಳಿದ ಯಾವ ಪ್ರಾಣಿಯು ಬೆನ್ನಿನಲ್ಲಿ ಮಲಗುವುದನ್ನು ಅಭ್ಯಾಸ ಮಾಡಲಿಲ್ಲ, ಅದು ಹೊಟ್ಟೆ ಮೇಲೆ ಮಲಗುವುದು. ಆದ್ರೆ ಈ ಬೆನ್ನಿನ ಮೇಲೆ ಮಲಗುವ ಪ್ರಾಣಿ ಉಂಟಲ್ವ ಮನುಷ್ಯ, ಅವನಿಗೆ ಪೂರ್ಣಾಯುಷ್ಯ ಅಂದ್ರೆ 100 ಅಂತ ವ್ಯವಸ್ಥೆ ಮಾಡಿದ್ದಾರೆ. ನಾವು ಆಮೇಲೆ ಸ್ವಲ್ಪ ಚವನಪ್ರಾಶ ತಿಂದು 120 ಎಲ್ಲ ನಾವು ಮಾಡಿಕೊಂಡದ್ದು. 120 ಆನೆಯಷ್ಟೇ ವಯಸ್ಸು ನಮ್ದಾಗಬೇಕು ಅಂತ. ಶತಮಾನಂ ಭವತಿ ಶತಾಯು ಪುರುಷ ಅಂತ. ಇವನಿಗೆ ಶತಾಯುಷ್ಟ್ವ ಅನ್ನುವುದು ಈ ಜೀವನಿಗೆ, ಈ ಶರೀರಕ್ಕೆ ಸಂಬಂಧಪಟ್ಟಂತಹ ವಯಸ್ಸು. ಈ 100 ವರ್ಷ ಅನ್ನುವ ಪರಮಾಯುಷ್ಯ ಏನಿದೆ ಅದು ಲೆಕ್ಕಾಚಾರ ಹೇಗೆ? 360 ದಿನ ಅನ್ನುವ ಲೆಕ್ಕಾಚಾರದಲ್ಲಿ 360 ವರ್ಷಕ್ಕೆ 360 ದಿನ. ಅದು ಬಿಟ್ಟು 365 ಕಾಲು ಅಂತ ನಾನು ಸೌರಮಾನದ ಲೆಕ್ಕಾಚಾರ ಅಲ್ಲ, ಅದು ಸಾವನಮಾನದ ಲೆಕ್ಕ. 360 ಅನ್ನುವ ಸಾವನಮಾನದ ಲೆಕ್ಕಾಚಾರದಲ್ಲಿ 100 ವರ್ಷ ಅನ್ನುವುದು ಈ ಶರೀರಕ್ಕೆ ಸಂಬಂಧಪಟ್ಟಂತಹ ಪೂರ್ಣಾಯುಷ್ಯ. ಆ ಪೂರ್ಣಾಯುಷ್ಯವನ್ನು ಇವ ಹೇಗೆ ಬಳಸಿಕೊಳ್ಳಬೇಕು? ಅವನಿಗೆ ಈ ಶರೀರದ ಮೂಲಕ ಶಾಶ್ವತವನ್ನು ಪಡೆಯುವುದಕ್ಕೆ ಹೇಗೆ ಬಳಸಿಕೊಳ್ತಾನೆ? ನಾವು ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲಪ್ಪ ಅಂತ ಈ ಪರೀಕ್ಷಿತನ ಮುಂದೆ ಶುಕಾಚಾರ್ಯರು ಹೇಳ್ತಾರೆ. ಯಾಕಂದ್ರೆ ಈ ಶರೀರದ ಸ್ಥಿತಿ ಏನು ಅಂತ ಹೇಳಿದ್ರೆ ಅದಕ್ಕೆ ನಿದ್ದೆ ಜಾಸ್ತಿ. ಈ ಶರೀರದಲ್ಲಿ ಉಳಿದ ಪ್ರಾಣಿಗಳಿಗಿಂತ ನಾವು ನಿದ್ದೆ ಕಡಿಮೆ. ಯಾಕಂದ್ರೆ ಈ ಮೊಬೈಲ್ ಮತ್ತು ಟಿವಿ ಬಂದ ಮೇಲೆ ನಿದ್ದೆ ಕಡಿಮೆ ಆಗ್ತದೆ. ಇಲ್ಲೇ ಹೋದ್ರೆ ಈ ಶರೀರಕ್ಕೆ, ಈ ಶರೀರದಲ್ಲಿ ನಿದ್ದೆ ಜಾಸ್ತಿ. ನಿದ್ದೆ ಜಾಸ್ತಿ ಅಂದ್ರೆ ಎಷ್ಟು? ಅದರಲ್ಲಿ ಅರ್ಧದಷ್ಟು ನಿದ್ದೆಯಲ್ಲಿ ಕಳೀತಾನೆ. ನಿದ್ರಯ ಹ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯಃ. ಇವನ ಅರ್ಧದಷ್ಟು ಆಯುಷ್ಯ ನಿದ್ರೆಯಿಂದ ಬರುತ್ತದೆ. ಆದ್ರೆ ನಾವು ಪ್ರಶ್ನಿಸ್ತೇವೆ, ಎಲ್ಲಿ ನಿದ್ದೆ? ನಾವು ರಾತ್ರಿ 10 ಗಂಟೆ ತನಕ ಜಪಾನುಷ್ಠಾನ ಎಲ್ಲ ಮಾಡ್ತಾ ಇರ್ತೇವೆ. ಅದು ನವರಾತ್ರಿಯಲ್ಲಂತೂ 11 ಗಂಟೆ ತನಕ ಸಪ್ತಶತಿ ಪಾರಾಯಣ ಮಾಡ್ತಾ ಇರ್ತೇವೆ. ಅಂತಲ್ಲಿ ರಾತ್ರಿ ಪೂರ್ತಿ ನಿದ್ದೆಯಲ್ಲಿ ಕಳೀತೇವೆ. ಆದ್ರೆ ಶುಕಾಚಾರ್ಯ ಹೇಳ್ತಾರೆ, ನಿನ್ನ ಬಾಲ್ಯದಲ್ಲಿ 23 ಗಂಟೆ ನಿದ್ದೆ ಮಾಡಿದಿ, ಯೌವನದಲ್ಲಿ 4 ಗಂಟೆ ನಿದ್ದೆ ಮಾಡು. ಒಟ್ಟು ಸೇರಿಸಿದ್ರೆ ನಿಂದು ಅರ್ಧದಷ್ಟು ಆಯುಷ್ಯ ನಿದ್ರೆಯಲ್ಲಿ ಹೋಗ್ತದೆ. ಕೆಲವೊಂದು ಸಲ ಉಪನ್ಯಾಸದಲ್ಲೂ ನಿದ್ದೆ ಮಾಡುದಿಲ್ಲ ನಾವು. ನಮ್ಮಲ್ಲಿ ನಿದ್ದೆಗೆ ಇಂಥದೇ ಕಾಲ ಆಗ್ತಿಲ್ಲ. ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳ ಬಗ್ಗೆ ಒಂದು ಮಾಹಿತಿ ಬಂತು. ಈ ಮಕ್ಕಳು ಗೌರ್ಮೆಂಟ್ ಶಾಲೆಗಳಲ್ಲಿ ಅಧ್ಯಾಪಕರು ಮಾಡುವ ನಿದ್ದೆಗಿಂತ ಜಾಸ್ತಿ ಮಕ್ಕಳು ಮಾಡ್ತಾರೆ ಅಂತ ಒಂದು ಲೆಕ್ಕಾಚಾರವನ್ನು ಕಟ್ಟಿದೆ.
ಹಾಗಾಗಿ ನಿದ್ದೆ ಎಲ್ಲಿ ಮಾಡ್ತಾರೆ ಅಂತ ಮನುಷ್ಯನಿಗೆ ಗೊತ್ತಿಲ್ಲ. ಕೆಲವೊಂದು ಸಲ ಉಪನ್ಯಾಸದಲ್ಲಿ ಕಣ್ಣು ಬಿಟ್ಟೇ ಇರ್ತಾರೆ, ಮಧ್ಯದಲ್ಲಿ ಆಗಾಗ ನಗ್ತಾನೂ ಇರ್ತಾರೆ, ಆದ್ರೆ ನಿದ್ದೆ ಮಾಡ್ತಾರೆ. ಇಂಥದ್ದೆಲ್ಲ ನಿದ್ದೆಗಳಿದ್ದಾರೆ. ಅಲ್ಲಿ ನಿದ್ರಾ ಅನ್ನೋದು ಮನುಷ್ಯ, ನಿದ್ರೆ ಅಂದ್ರೆ ಏನು? ಒಳ್ಳೆದ್ದನ್ನು ಮಾಡುದಿಲ್ಲ, ಕೆಟ್ಟದ್ದನ್ನು ಮಾಡುದಿಲ್ಲ, ಸುಮ್ಮನೆ ಕೂತಿರ್ತಾನಲ್ಲ, ಇದೆಲ್ಲ ನಿದ್ರೆ. ಕೆಲವರು ಮೊಬೈಲ್ ಹಿಡ್ಕೊಂಡೇ ನಿದ್ದೆ ಮಾಡ್ತಾ ಇರ್ತಾರೆ. ಇದು ನಿದ್ರೆಯ ಹ್ರಿಯತೆ ನಕ್ತಮ, ಅರ್ಧಕ್ಕರ್ಧ ನಿದ್ರೆಯಲ್ಲಿ ಹೋಗುತ್ತೆ. ಇನ್ನು ಉಳಿದದ್ದನ್ನಾದ್ರೂ ಈ ಆತ್ಮೋದ್ಧಾರದ ಕೆಲಸದಲ್ಲಿ ಮಾಡ್ತಾನ? ಇಲ್ಲ. ಅದು ಕುಟುಂಬ ಭರಣೇನವ, ಧನಾರ್ಜನೆ ಮಾಡುವುದಕ್ಕೆ, ದುಡ್ಡು ಸಂಪಾದನೆ ಮಾಡುವುದಕ್ಕೆ. ಹಗಲಷ್ಟು ಸಂಪಾದನೆ ಮಾಡಿದ್ದು ಸಾಕಾಗಲಿಲ್ಲ ಅಂದ್ರೆ ಸೆಕೆಂಡ್ ಶಿಫ್ಟಿಗೂ ಅವನೇ ಹೋಗುದು, ಫಸ್ಟ್ ಶಿಫ್ಟಿಗೂ ಅವನೇ ಹೋಗುದು. ಹಗಲು ರಾತ್ರಿ ನಿದ್ದೆಗೆಟ್ಟಾದ್ರೂ ಸಂಪಾದನೆ ಮಾಡ್ತಾನೆ. ಒಟ್ಟು ಸಂಪಾದನೆ ಮಾಡುವುದು, ಸಂಪಾದನೆ ಮಾಡಿದ್ಮೇಲೆ ಅದನ್ನು ಖರ್ಚು ಮಾಡುದು. ಭಾನುವಾರ ಶನಿವಾರ ಬಂತು ಅಂತಾದ್ರೆ ಏನ್ ಜೋಗ್ ಫಾಲ್ಸ್ ಅಲ್ಲಿ ಜನವೋ ಜನ, ಯಾಕಂದ್ರೆ ಖರ್ಚು ಮಾಡಬೇಕಲ್ಲ, ಸಂಪಾದಿಸಿದ್ದನ್ನು ಖರ್ಚು ಮಾಡುದು. ಈ ಖರ್ಚು ಮಾಡುವುದು, ಸಂಪಾದಿಸುವುದು ಅನ್ನುವ ವ್ಯವಹಾರಗಳಲ್ಲಿ ಈತ ಮುಳುಗಿದ್ದಾನೆ. ಅದು ಒಂದು ರೀತಿಯಲ್ಲಿ ಅದಕ್ಕೆ ಅವ ಅಡಿಕ್ಟ್ ಆಗಿದ್ದಾನೆ. ಅದರ ಅಡಿಯಲ್ಲಿ ಇರುವುದರಿಂದ ಅದಕ್ಕೆ ಅವ ಅಡಿಕ್ಟ್ ಆಗೋದು ಅಂತ ಹೇಳುದು. ಅವನು ಅದರಲ್ಲೇ ಮುಳುಗಿ ಹೋಗೋದ್ರಿಂದ ಅವನಿಗೆ ಬೇರೆ ಪ್ರಪಂಚದ ಆಲೋಚನೆಯೇ ಬರ್ತಾ ಇಲ್ಲ. ಈ ಕಾರಣದಿಂದ ಇವನಿಗೆ ಪುರುಸೊತ್ತು ಇಲ್ಲ. ಸಂಸ್ಕೃತದಲ್ಲೂ ಪುರುಸೊತ್ತು ಅಂತ ಶಬ್ದ ಇದೆ. ಪುರುಸತ್ವಂ, ಪುರು ಅಂದ್ರೆ ಶ್ರೇಷ್ಠ, ಶ್ರೇಷ್ಠವಾದ ಸೊತ್ತು ಅಂದ್ರೆ ಪರಮಾತ್ಮ. ದೇವರಿಗೆ ಪುರುಸೊತ್ತು ಅಂತ ಹೆಸರು. ಆದ್ರೆ ಈ ಮನುಷ್ಯನಿಗೆ ಆ ಪುರುಸೊತ್ತಿನ ಬಗ್ಗೆ ಪುರುಸೊತ್ತೇ ಇಲ್ಲ. ಇನ್ನು ಬೇರೆಯೇ ಸೊತ್ತುಗಳು. ಈ ತನ್ನ ಸೊತ್ತುಗಳ ಬಗ್ಗೆ ಈತ ಮುಳುಗಿದ ಕಾರಣದಿಂದ ದೇವರ ಬಗ್ಗೆ ಆಲೋಚನೆಯೇ ಮಾಡುವುದಿಲ್ಲ. ಇಹ ಚೇದವೇದೀತ್ ಅಥ ಸತ್ಯಮಸ್ತಿ ನ ಚೇದಿಹಾವೇದೀತ್ ಮಹತಿ ವಿನಷ್ಟಿ. ಯಮ ನಚಿಕೇತನಿಗೆ ಹೇಳುವ ಮಾತು. ಈ ಶರೀರ ಬಂದ, ಇದು ಬಂದಾಗ ನೀನು ದೇವರ ಬಗ್ಗೆ ತಿಳ್ಕೋಪ್ಪ. ಯಾಕಂದ್ರೆ ಅದನ್ನು ತಿಳಿಯುವುದಕ್ಕಿರುವ ಒಂದೇ ಒಂದು ಅವಕಾಶ ಈ ಶರೀರ. ಈ ಶರೀರ ಬಿಟ್ಟು ಬೇರೆ ಶರೀರ ಇದೆ. 84 ಲಕ್ಷ ರೀತಿಯ ಶರೀರಗಳಿದ್ದಾರೆ. ಪುರಂದರದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ, ನೀ ತಂದೆ ನಾ ಬಂದೆ, ನೀ ಎನ್ನ ತಂದೆ. 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ, ನೀ ಎನ್ನ ತಂದೆ. ಈ ಲೋಕಕ್ಕೆ ತಂದವನಿಗೆ ತಂದೆ ಅಂತ ಹೆಸರು. ನೀನ್ ತಂದೆ ಅಲ್ವಾ, ಅದಕ್ಕೆ ನೀನ್ ತಂದೆ. ನನ್ನನ್ನು ತಂದದ್ರಿಂದ ನೀನ್ ತಂದೆ. ಆದ್ರೆ ನಮ್ಮ ತಂದೆ ಅಂತ ನಾವು ಯಾರನ್ನು ಕರಿತೇವೋ ಅವನು ಈ ಶರೀರವನ್ನು ಮಾತ್ರ ತಂದದ್ದು. ಆದ್ರೆ ಈ ಶರೀರದ ಆತ್ಮ ಉಂಟಲ್ಲ, ಅದು ಎಷ್ಟೆಷ್ಟೋ ಶರೀರಗಳಲ್ಲಿ ತರಲ್ಪಟ್ಟಿತ್ತು, ಆದ್ರೆ ಇವನಿಂದ ತರಲ್ಪಟ್ಟದ್ದಲ್ಲ. ಈ ಜನ್ಮದ ತಂದೆ. ಆದ್ರೆ ಎಂದೆಂದೂ ತಂದೆ ಯಾರು? ಎಲ್ಲಾ ಜನ್ಮ ಇಂಥದೇ ಶರೀರದಲ್ಲಿ ಇವ ಹುಟ್ಟಬೇಕು ಅಂತ ತಂದವ ಆ ಭಗವಂತ. ಆದ್ರಿಂದ ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ ಅವನು ಎಲ್ಲರ ತಂದೆ. ಅಷ್ಟೂ ಶರೀರಗಳಲ್ಲಿ ಮಾನವ ಶರೀರ ಅನ್ನೋದು ಅಪರೂಪಕ್ಕೆ ಸಿಗುವಂಥದ್ದು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ತತ್ತರತ್ವಂ ಅಂತ ಒಂದು ಪುರಾಣದ ಮಾತಿದೆ. ಎಷ್ಟೆಷ್ಟೋ ಕಾಲದ ನಂತರ ಮಾನವ ಶರೀರ, ಅದರಲ್ಲೂ ವೇದಗ್ರಹಣ ಗಾಯತ್ರಿ ಮಂತ್ರವನ್ನು ಜಪ ಮಾಡತಕ್ಕಂತಹ ಈ ಶರೀರ, ಆ ಶರೀರದಲ್ಲೂ ಕೂಡ ದೇವರನ್ನು ಆಲೋಚನೆ ಮಾಡತಕ್ಕಂತಹ, ಅದನ್ನು ಕೇಳುವಂತಹ ಶರೀರ, ಇದು ಸಿಗುವುದು ಬಹಳ ಅಪರೂಪ. ಯಾವಾಗ ಈ ಶರೀರ ಸಿಕ್ಕಿದೆಯೋ ಆವಾಗ ದೇವರ ಬಗ್ಗೆ ಅಲ್ಪ ಸ್ವಲ್ಪವಾದರೂ ತಿಳಿಯುವುದಕ್ಕೆ ಪ್ರಯತ್ನಿಸಬೇಕು. ಅದು ಆಗ್ಲಿಲ್ಲ ಅಂದ್ರೆ ಮಹತೀ ವಿನಷ್ಟಿ, ಅದು ದೊಡ್ಡ ನಾಶ, ದೊಡ್ಡ ನಷ್ಟ. ಆದ್ರಿಂದ ಈ ಶರೀರದಲ್ಲಿ ದೇವರನ್ನು ಕೇಳಿ ತಿಳ್ಕೊಳ್ಳಬೇಕು. ಆದ್ರೆ ಈ ಶರೀರದಲ್ಲಿ ದೇವರನ್ನು ಕೇಳುವುದಕ್ಕೆ ಪುರುಸೊತ್ತಿಲ್ಲ ಅಂತ ಆಗಿ ಹೋಗಿದೆ ಮನುಷ್ಯನಿಗೆ. ನಿನಗೆ ಈಗೊಂದು 7 ದಿವಸ ಪುರುಸೊತ್ತಾಯ್ತು ನೋಡು, ಶುಕಾಚಾರ್ಯರಿಗೆ ಖುಷಿ. 7 ದಿವಸ ಪುರುಸೊತ್ತಾಯ್ತಲ್ವ ನಿನಗೆ. ಆದ್ರೆ ಪುರುಸೊತ್ತು ಯಾಕಾಯ್ತು ನಿನಗೆ 7 ದಿವಸ? 7ನೇ ದಿವಸಕ್ಕೆ ಸಾಯಲಿದ್ದೇನೆ ಅಂತ ಗೊತ್ತಾದ್ರಿಂದ ಪುರುಸೊತ್ತಾಯ್ತು. ಹಾಗಾದ್ರೆ ಮನುಷ್ಯನಿಗೆ ಮುಖ್ಯ ಬೇಕಾದದ್ದೇನು ಗೊತ್ತೋ? ಎಷ್ಟು ಆಯುಷ್ಯ ಇದೆ ಅನ್ನೋದು ಮುಖ್ಯ ಅಲ್ಲ, ಇಷ್ಟೇ ಆಯುಷ್ಯ ಇದೆ ಅನ್ನುವ ಜ್ಞಾನ ಮುಖ್ಯ. ಕಿಂ ಪ್ರಮತ್ತಸ್ಯ ಬಹುಭಿಃ ಪರೋಕ್ಷೈಃ ಹಾಯನೈರಿಹ ವರಂ ಮುಹೂರ್ತಂ ವಿದಿತಂ. ಅವರು ಹೇಳುವ ಮಾತಿದು. ಕಿಂ ಪರೋಕ್ಷಸ್ಯ ಬಹುಭಿಃ, ಮನುಷ್ಯನಿಗೆ ಎಷ್ಟೇ ಆಯುಷ್ಯ ಇರಲಿ, ಆದ್ರೆ ಇನ್ನು ಇಷ್ಟೇ ಇರುವುದು ಅಂತ ಗೊತ್ತಿಲ್ಲದೆ ಇರುವ ಪರೋಕ್ಷವಾದ ಹಾಯನ ಎಷ್ಟಿದ್ದೇನು ಪ್ರಯೋಜನ? ಮುದುಕ 99 ವರ್ಷ ಆಗಿದೆ, ಆಸ್ಪತ್ರೆಗೆ ಸೇರಿಸಿದ್ರು. ಡಾಕ್ಟ್ರು ಎಲ್ಲ ನೋಡಿ ಹೇಳಿದ್ರು, ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಮನೆಗೆ ಕರ್ಕೊಂಡೋಗಿ. ಏನೆಲ್ಲ ಬೇಕು? ಚಪಾತಿ ಕೇಳಿದ್ರೆ ಚಪಾತಿ, ಚಕ್ಕುಲಿ ಬೇಕಾದ್ರೆ ಚಕ್ಕುಲಿ, ಏನ್ ಬೇಕಾದ್ರೂ ಕೊಡಿ ಅವರಿಗೆ, ಪಾಪ ಇರುವಷ್ಟು ಕಾಲ ಸುಖವಾಗಿರ್ಲಿ, ಕರ್ಕೊಂಡು ಹೋಗಿ ಅಂತ ಡಾಕ್ಟ್ರು ಹೇಳಿದ್ರು. ಆಗ ಆ ಮುದುಕ ಹೇಳ್ತಾನೆ, ಏನು ದೂರದಲ್ಲಿ ಕರೆದು ಮಾತಾಡಿದ್ದೇನಂತೆ, ಆಗೋಲ್ಲಂತೆ ಅವರಿಗೆ ರಿಪೇರಿ ಮಾಡ್ಲಿಕ್ಕೆ, ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ.
ಆದ್ರೆ ಅವರ ಅಭಿಪ್ರಾಯ ಏನಿದೆ ಅಂದ್ರೆ, ನಾನು ಸತ್ರೆ ಅದು ನಾನು ಸಾಯುವುದಕ್ಕೆ ಹುಟ್ಟಿದವಲ್ಲ, ಡಾಕ್ಟರ್ ಸರಿಯಾಗಿ ಓದದೇ ಇದ್ರಿಂದ ಸಾಯುವುದು ನಾನು ನಿಜವಾಗಿ ಶಾಶ್ವತವಾಗಿ ಇರುವುದಕ್ಕೆ ಹುಟ್ಟಿದ್ದು ಅಂತ ಮನುಷ್ಯನಿಗೆ ಇರ್ತದೆ. ನಾನು ಸಾಯಲಿದ್ದೇನೆ ಅನ್ನೋ ಒಂದು ಜ್ಞಾನ ಇದೆ ಅಲ್ವಾ, ಅದು ಮನುಷ್ಯನ ಧರ್ಮಾಚರಣೆಗೆ ಪ್ರೇರಕವಾದದ್ದು. ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರಿತು. ಈಗ ನಿನಗೆ ಒಂದು ಮುಹೂರ್ತ ಅಲ್ಲ, ನಿನಗೆ 7 ದಿವಸ ಆಯುಷ್ಯ ಇದೆ ಅಂತ ಗೊತ್ತಾಗಿದೆಯಲ್ವಾ, ನೀನು ಪರಮ ಅದೃಷ್ಟಶಾಲಿ. ಯಾಕಂದ್ರೆ ಹಿಂದಕ್ಕೊಬ್ಬ ರಾಜ ಇದ್ದ, ಅವನಿಗೆ ಖಟ್ವಾಂಗ ಅಂತ ಅವನ ಹೆಸರು. ಖಟ್ವಾಂಗೋ ನಾಮ ರಾಜ ಋಷಿ ಜ್ಞಾತ್ವಾ ಇಯತ್ತಾಮಿಹ ಆಯುಷಃ ಮುಹೂರ್ತಾತ್ ಸರ್ವಮುತ್ಸೃಜ್ಯ ಗತವಾನ್ ಅಭಯಂ ಪರಂ. ಸೂರ್ಯವಂಶದ ರಾಜ ಖಟ್ವಾಂಗ ಅಂತ ರಾಮಾಯಣದಲ್ಲಿ ವರ್ಣಿತನಾದಂತಹ ರಾಜ. ಆ ಖಟ್ವಾಂಗ ದೇವಲೋಕಕ್ಕೆ ಹೋಗಿದ್ದ. ದೇವೇಂದ್ರನ ಆಹ್ವಾನವನ್ನು ಶಿರಸ ಮನ್ನಿಸಿ ಹೋದದ್ದು. ದೇವಲೋಕದಲ್ಲಿ ಅನೇಕ ರಕ್ಕಸರು, ಕಾಲಕೇಯರ ಸಂಬಂಧಿಗಳೆಲ್ಲ ದೊಡ್ಡ ಯುದ್ಧದಲ್ಲಿ ತೊಡಗಿದ್ರು. ಸಂಪತ್ತನ್ನು ಅಪಹರಿಸುವ ಉದ್ದೇಶ. ಖಟ್ವಾಂಗ ದೇವಪಕ್ಷದಲ್ಲಿ ನಿಂತು ದೇವತೆಗಳಿಂದ ಮರಣವಿಲ್ಲ ಅಂತ ಹೊರಪಡೆದಿದ್ದಂತಹ ಅವರನ್ನೆಲ್ಲ ನರನಾದಂತಹ ಖಟ್ವಾಂಗ ಸಂಹಾರ ಮಾಡಿ ದೇವ ಕಾರ್ಯವನ್ನು ನಿರ್ವಹಿಸಿದ್ದ. ಅಂತಹ ಖಟ್ವಾಂಗನ ಮೇಲೆ ದೇವತೆಗಳು ಪರಮ ಪ್ರೀತರಾಗಿ, ಒಳ್ಳೆ ಕೆಲಸ ಮಾಡಿದಿ, ನಿನ್ನ ಸೇವೆ ಅವಿಸ್ಮರಣೀಯವಾದದ್ದು, ಒಂದು ವರ ಕೇಳು ಅಂತ ಕೇಳಿದ್ರು. ಆಗ ಖಟ್ವಾಂಗ ವರ ಕೇಳಲಿಲ್ಲ. ಅವ ಹೇಳ್ತಾನೆ, ನನಗೆ ನನ್ನ ಆಯುಷ್ಯ ಎಷ್ಟು ಉಳಿದಿದೆ ಅಂತ ಒಂದ್ಸಲ ಹೇಳ್ಬೇಕು. ಯಾಕಂದ್ರೆ ನಿಮ್ಮ ಹತ್ರ ಬಂದು ಸಿಕ್ಕಾಪಟ್ಟೆ ಕಾಲ ಆಗಿ ಹೋಗಿದೆ. ಇಲ್ಲಿ ಬಂದಾಗ ಆಯುಷ್ಯ ಹೋದದ್ದು ಗೊತ್ತಾಗುದಿಲ್ಲ, ಅಲ್ಲಿ ಹೋದಾಗ ಆಮೇಲೆ ತಲೆಗುಲ್ಲು ಬೆಳ್ಳಗಾಗುವುದೆಲ್ಲ ಸ್ವರ್ಗದಿಂದ ಇಳಿದ ಮೇಲೆ. ಆದ್ರೆ ಕೆಳಗೆ ಬಂದಾಗ ನೀವು ಅದು ಕೊಟ್ಟು ಇದು ಕೊಟ್ಟು ನಾನು ವರ ಕೇಳಿ ಅಲ್ಲಿ ಹೋದಾಗ ಆಯುಷ್ಯ ಮುಗೀತು ಅಂತಾದ್ರೆ ಏನು ಪ್ರಯೋಜನ? ಆದ್ರಿಂದ ಆಯುಷ್ಯ ಎಷ್ಟು ಅಂತ ಹೇಳಿ ದೇವತೆಗಳು ಯಮನ ಹತ್ರ ಮೆಸೇಜ್ ಮಾಡಿದ್ರು. ಯಮ ಚಿತ್ರಗುಪ್ತನಿಗೆ ಫಾರ್ವರ್ಡ್ ಮಾಡಿದ. ಚಿತ್ರಗುಪ್ತ ಪುಸ್ತಕ ಇಟ್ಕೊಂಡು ಬಂದಂತೆ. ಪುಸ್ತಕ ತೆಗೆದು ಇನ್ನು 1 ಮುಹೂರ್ತ ಕಾಲ ಉಳಿದಿದೆ ಅಂತ ಲೆಕ್ಕಾಚಾರ ಹೇಳಿದ. ಮುಹೂರ್ತ ಅಂದ್ರೆ 48 ನಿಮಿಷ, 2 ಗಳಿಗೆಗಳಿಗೆ 1 ಮುಹೂರ್ತ ಅಂತ ಹೆಸರು. ವರಂ ಮುಹೂರ್ತಂ ವಿದಿತಂ, 1 ಮುಹೂರ್ತ ಅಂತ ಇಲ್ಲಿ ಗೊತ್ತಾಯ್ತಾ? ಗೊತ್ತಾದ ಕೂಡಲೇ ದೇವತೆಗಳಿಗೆ ನಮಸ್ಕಾರ ಮಾಡ್ತಾನೆ ಖಟ್ವಾಂಗ. ಅವ ಕೇಳ್ತಾನೆ, ಈ ಕ್ಷಣದಲ್ಲಿ ನನ್ನ ಊರಿನಲ್ಲಿರುವ ಹಾಗೆ ಅನುಕೂಲ ಮಾಡಿಕೊಡ್ಬೇಕು. ಅಸ್ತು ಅಂತ ಹೇಳಿದ ಇಂದ್ರ. ಇವತ್ತನ್ನ ಊರಿಗೆ ಬಂದಿದ್ದಾನೆ. ಮಂತ್ರಿಗಳು, ಸೇನಾಧಿಪತಿಗಳು ಎಲ್ಲರೂ ಸೇರಿದ್ದಾರೆ, ಪತ್ನಿ ಮಕ್ಕಳೆಲ್ಲ ಸೇರಿದ್ದಾರೆ. ಅಲ್ಲಿ ಈತ ಸನ್ಯಸ್ತಮಯ ಅಂತ ಉದ್ಘೋಷಣೆ ಮಾಡಿದ. ಯಾವುದೂ ನನ್ನದಲ್ಲ, ಎಲ್ಲ ನೀವೇ ಮುಂದುವರಿಸಿಕೊಂಡು ಹೋಗಿ, ಮಕ್ಕಳೆಲ್ಲ ಮುಂದುವರಿಸಿಕೊಂಡು ಹೋಗಿ. ಮನಸ ಎಲ್ಲದರ ಸಂಬಂಧ, ಅಟ್ಯಾಚ್ಮೆಂಟ್ ಎಲ್ಲ ಬಿಟ್ಟಂತೆ. ಅಷ್ಟರಲ್ಲಿ ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವ ಈಯತ್ತಾಂ ಇಹ ಆಯುಷ್ಯ ಇಷ್ಟೇ ಅನ್ನುವುದನ್ನು ತಿಳಿದು ಮುಹೂರ್ತಾತ್ ಸರ್ವಂ ಉತ್ಸೃಜ್ಯ, ಎಲ್ಲದರ ಮೇಲಿನ ಸಂಬಂಧವನ್ನು ಕೂಡ ಮಮಕಾರವನ್ನು ಕೂಡ ದೂರ ಮಾಡಿ ತಾನು ಚಕ್ಕಳ ಮಕ್ಕಳಲ್ಲ ಪದ್ಮಾಸನ ಹಾಕಿಕೊಂಡು ನೇರವಾದ ಆಸನದಲ್ಲಿ ಕೂತುಕೊಂಡು ತನ್ನ ಮೂಲಾಧಾರದಲ್ಲಿ ಕುಳಿತಂತಹ ಭಗವತ್ ಸ್ವರೂಪವನ್ನು ಚಿಂತನೆ ಮಾಡಿ ಅದನ್ನು ಯೋಗ ಮಾರ್ಗದಲ್ಲಿ ಮೇಲಕ್ಕೆ ತಂದು ತನ್ನ ಆಜ್ಞಾಚಕ್ರದಲ್ಲಿ ಕುಳ್ಳಿರಿಸಿಕೊಂಡು ಧ್ಯಾನ ಮಾಡ್ತಾ ಉತ್ಕ್ರಾಂತನಾದ ಶರೀರದಿಂದ ತಾನಾಗಿ ಇಚ್ಛೆ ಪಟ್ಟು ಶರೀರದಿಂದ ಹೊರಗೆ ಹೋಗಿ ಆತ ಭಗವಂತನ ಸಾನ್ನಿಧ್ಯವನ್ನು ಸೇರಿದ. ಹಾಗಾದ್ರೆ ಖಟ್ವಾಂಗ ತನ್ನ ಜೀವಮಾನದಲ್ಲಿ ಮಾಡದೇ ಇದ್ದದ್ದನ್ನು ಬರೀ 1 ಮುಹೂರ್ತದಲ್ಲಿ ಸಾಧಿಸಿದ. ಯಾಕೆ? ಇಷ್ಟೇ ಆಯುಷ್ಯ ಅಂತ ಗೊತ್ತಾಯ್ತು. ಮನುಷ್ಯನಿಗೆ ದೊಡ್ಡ ಶಾಪ ಏನು ಅಂದ್ರೆ, ಕೊನೆ ತನಕವೂ ಕೂಡ ನನಗೆ ಇಷ್ಟೇ ಆಯುಷ್ಯ ಇದೆ ಅಂತ ಗೊತ್ತೇ ಆಗುದಿಲ್ಲ ಅವನಿಗೆ. ಇದು ಮನುಷ್ಯನಿಗಿರುವಂತಹ ಶಾಪ. ಆದ್ರೆ ನಿನಗೆ ಈಗ ಬಂದದ್ದು ಶಾಪ ಅಲ್ಲ, ವರ. ಯಾಕಂದ್ರೆ ಇನ್ನು 7 ದಿವಸ ಇರುವುದು ಅಂತ ಗೊತ್ತಾಯ್ತಲ್ಲ. ವಸ್ತುತಃ ಈ ಪರೀಕ್ಷಿತ ರಾಜ ಮಾಡಿದ ತಪ್ಪೇನು? ಪರೀಕ್ಷಿತ ರಾಜ ಒಂದು ಸತ್ತ ಸರ್ಪವನ್ನು ಶಮೀಕ ಅಂತ ಹೇಳುವ ಋಷಿಯ ಕೊರಳಿಗೆ ಹಾಕಿದ್ದ. ಆ ಋಷಿಯ ಮಗ ಶೃಂಗಿ ಅಂತ ಅವನ ಹೆಸರು. ಪುಟ್ಟ ಹುಡುಗ. ಅಂತ ಹುಡುಗರು ಇಲ್ಲಿ ಯಾರು ಇಲ್ಲ ಅನ್ಸುತ್ತೆ, ಆ ಹಿಂದೆ ಇದ್ದ. ಅಂತವ್ರು ಬೇಕು ಈ ಭಾಗವತ ಪ್ರವಚನ ಕೇಳಿ. ಅಂತ ಹುಡುಗನೇ ಬಹಳ ಮುಖ್ಯ. ಶಮೀಕನ ಮಗ ಶೃಂಗಿ ಅಂತ ಹೇಳುವ ಒಬ್ಬ ಪುಟ್ಟ ಹುಡುಗ. ಅವನಿಗೆ ಉಪನಯನ ಆಗಿ ಉಪಕರ್ಮ ಆಗಿರ್ಲಿಲ್ಲ. ಉಪನಯನ ಆದ ಮೇಲೆ ಉಪಕರ್ಮ ಆಗುವಲ್ಲೇ ತನಕ ವೇದಾಭ್ಯಾಸ ಮಾಡುವ ಹಾಗಿಲ್ಲ. ಗಾಯತ್ರಿಯಲ್ಲೇ ಬ್ರಹ್ಮಯಜ್ಞವನ್ನು ಮಾಡಬೇಕು ಅಂತ ಅವನಿಗೆ ವಿಧಿ. ನೂತನ ಉಪಕರಣ ಅಂದ್ರೆ ವೇದಗ್ರಹಣ ಅಂತ ಅರ್ಥ. ವೇದಾಧ್ಯಯನ ಮಾಡದೇ ಇದ್ದ ಬರೀ ಗಾಯತ್ರಿ ಜಪವನ್ನು ಮಾಡ್ತಾ ಇದ್ದ ಮಗು ಎಷ್ಟು ಸಿಟ್ಟು ಬಂತು ಅದಕ್ಕೆ. ನನ್ನ ಅಪ್ಪ ತನ್ನ ಆಶ್ರಮದ ಮುಂದೆ ಇರುವ ಅಶ್ವತ್ಥ ವೃಕ್ಷದ ಬುಡದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ನಿರ್ವಿಕಲ್ಪಕ ಸಮಾಧಿಯಲ್ಲಿ ಅಂತರ್ಮುಖಿಯಾಗಿದ್ದಾನೆ. ಇವ ರಾಜ. ನಮ್ಮ ಗೆಳೆಯರು ಹೇಳುವ ಹಾಗೆ ರಾಜ ಬಂದು
ಕೊಳೆತ ಸರ್ಪವನ್ನು ಕೈಯಲ್ಲಿ ಮುಟ್ಟುವುದಕ್ಕೆ ಹೇಸಿ ತನ್ನ ಧನುಷ್ಕೋಟಿಯ ತುದಿಯಲ್ಲಿ ಎತ್ತಿ ಇವನ ತಲೆಗೆ ಹಾಕಿದ್ದಾನೆ ಅಂದ್ರೆ ಅವನನ್ನು ಇವ ಹೇಳುವುದು ಗೃಹಪಾಲ ಬ್ರಾಹ್ಮಣಿ ಕ್ಷತ್ರಬಂಧುರಿ ಗೃಹಪಾಲ ನಿರೂಪಿತ. ಈ ಕ್ಷತ್ರಿಯರು ಮನೆಯನ್ನು ಕಾಯುವವರಿದ್ದ ಹಾಗೆ. ಈ ಬ್ರಾಹ್ಮಣ ತಪಸ್ಸು ಮಾಡ್ತಾ ಇದ್ರೆ ಅದಕ್ಕೆ ರಕ್ಷಣೆ ಪಡಬೇಕಾದವರು. ಯಾಕಂದ್ರೆ ಬ್ರಾಹ್ಮಣನ ತಪಸ್ಸು ಕಾಲಕ್ಕೆ ಮಳೆ ಬರುವುದಕ್ಕೆ ಕಾರಣ. ಬ್ರಾಹ್ಮಣ ಕೊಡತಕ್ಕಂತಹ ಅರ್ಘ್ಯ ಕಾಲ ಕಾಲದಲ್ಲಿ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅನ್ನೋ ಋತುಮಾನ ವ್ಯವಸ್ಥೆಯಾಗುವುದಕ್ಕೆ ಕಾರಣ. ಅಂಥವರನ್ನು ರಕ್ಷಣೆ ಮಾಡುವುದು ರಾಜಸ್ವತ್ತೆಯ ಪರಮ ಮುಖ್ಯವಾದಂತಹ ಧರ್ಮ. ರಕ್ಷಿತ ಸರ್ವಲೋಕಸ್ಯ ವೇದಸ್ಯ ಹಿಚ ರಕ್ಷಿತ. ಅಲ್ಲ, ವೇದಜ್ಞರನ್ನು ರಕ್ಷಣೆ ಮಾಡುವುದು ಕೂಡ ಕ್ಷಾತ್ರ ಧರ್ಮದ ಪರಮ ಧ್ಯೇಯವಾಗಿದೆ. ಅಂತಹ ಪರಮಧ್ಯೇಯವಾದಂತಹ ವೇದ ರಕ್ಷಣೆ, ವೇದಜ್ಞರ ರಕ್ಷಣೆ ಅನ್ನುವುದನ್ನು ಬಿಟ್ಟು ಇವನು ಮಾಡಿದ್ದೇನು? ತಪಸ್ವಿಯ ಕೊರಳಿಗೆ ಅವಮಾನ ಮಾಡಿ. ಬ್ರಾಹ್ಮಣನ ಶರೀರದಲ್ಲಿ ನಾಭಿಯಿಂದ ಕೆಳಗೆ ಪಿತೃಗಳು ಸನ್ನಿಹಿತರಾಗಿರ್ತಾರೆ, ನಾಭಿಯಿಂದ ಮೇಲ್ಭಾಗದಲ್ಲಿ ದೇವತೆಗಳ ಸನ್ನಿಧಾನ ಇರ್ತದೆ. ಆದ್ರಿಂದ ಪಾದವನ್ನು ತೊಳೆದರೆ ಪಿತೃಗಳ ತೃಪ್ತಿಯಾಗ್ತದೆ. ಆತನಿಗೆ ಆಸನವನ್ನು ಕೊಟ್ಟರೆ ಪಿತೃಗಳು ತೃಪ್ತರಾಗ್ತಾರೆ. ಕಂಠಕ್ಕೆ ಮಾಲೆಯನ್ನು ಹಾಕಿ ಮೈಗೆ ಗಂಧವನ್ನು ಪೂಸಿದರೆ ದೇವತೆಗಳ ಪ್ರೀತಿ ಉಂಟಾಗ್ತದೆ. ಆಚಮನೀಯ ಮಧುಪರ್ಕಾದಿ ವಿಧಾನಗಳಿಂದ ಭೋಜನಾನುಷ್ಠಾನ ಮಾಡಿಸಿದರೆ ದೇವತೆಗಳು ಪರಮ ತೃಪ್ತರಾಗ್ತಾರೆ. ಭಾದ್ರಪದ ಮಾಸ ಇದ್ದ ಹಾಗೆ ಅಂತ ಅರ್ಥ. ಬ್ರಾಹ್ಮಣ ಭಾದ್ರಪದ ಮಾಸದಲ್ಲಿ ಒಂದು ಪಕ್ಷ ಗಣಪತಿ ಹಬ್ಬ, ಅನಂತ ಚತುರ್ದಶಿ ಅಂತ ಅದು ದೇವ ಪಕ್ಷ, ಇನ್ನೊಂದು ಪಿತೃಪಕ್ಷ ಅಂತಿಲ್ವಾ? ಹಾಗೆ ಮನುಷ್ಯನ ಶರೀರದಲ್ಲಿ ಎರಡು ಭಾಗ, ಪಿತೃಗಳು ಮತ್ತು ದೇವತೆಗಳು ಬ್ರಾಹ್ಮಣನ ಶರೀರದಲ್ಲಿ ಸನ್ನಿಹಿತರಾಗಿರ್ತಾರೆ. ಸರ್ವ ವೇದಮಯೋ ವಿಪ್ರ, ವೇದಮಯನಾದಂತಹ ವಿಪ್ರನಿಗೆ ಒಂದು ಕೊಳೆತ ಸರ್ಪವನ್ನು ಹಾಕಿ ಅವಮಾನಿಸಿದ ಅಂದ್ರೆ ಅದು ದೇವತೆಗಳನ್ನು ಅವಮಾನಿಸಿದಂತಹ ದೋಷ ಅವನದ್ದು. ಆದ್ರಿಂದ ಇವತ್ತಿಗೆ 7ನೇ ದಿವಸಕ್ಕೆ ಸರಿಯಾಗಿ ತಕ್ಷಕನು ಇವನನ್ನು ಕಚ್ಚಿ ಸಾಯಿಸಲಿ. ವಿಚಿತ್ರವಾದ ಶಾಪವನ್ನು ಈ ಮಗು ಕೊಡುತ್ತೆ. ಇನ್ನೂ ವೇದಜ್ಞಾನ ಇಲ್ಲ, ತಪಸ್ಸು ಮಾಡಲಿಲ್ಲ, ಬರೀ ಗಾಯತ್ರಿ ಜಪ ಮಾಡುವ ಮಗು ಕೊಟ್ಟ ಶಾಪ. ನಮ್ಮಲ್ಲಿ ಗಾಯತ್ರಿ ಜಪ ಮಾಡುವವರು ಶಾಪ ಕೊಟ್ಟು ಫಲಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂದ್ರೆ ಗಾಯತ್ರಿಯನ್ನು ನಾವು ಸರಿಯಾಗಿ ಧಾರಣೆ ಮಾಡಿದ್ರೆ ಅದರಲ್ಲಿ ಏನು ಬಲ ಇದೆ. ಆದ್ರೆ ಈ ಶಾಪ ವಿಚಿತ್ರ. ಇವನು ಇಲ್ಲೇ ರಕ್ತಕಾರಿ ಸಾಯಲಿ ಅಂತ ಶಾಪ ಕೊಡಲಿಲ್ಲ, ಅಥವಾ ಅವನು ಬರಬರ ಬಂದು ನನ್ನ ಅಪ್ಪನ ಪಾದಕ್ಕೆ ಬಿದ್ದು ತಲೆ ತಾಗಿಸಿಕೊಂಡು ಕ್ಷಮೆ ಕೇಳಬೇಕು, ಆಮೇಲೆ ಅವನ ತಲೆಯನ್ನು ನಾನೇ ಹೊಡೆದು ಸಾಯಿಸಬೇಕು, ಹೀಗೂ ಏನು ಹೇಳಿಲ್ಲ. ಆ ಪುಟ್ಟ ಮಗು ಕೊಟ್ಟ ಶಾಪ ಹೀಗೆ. ಇದು ತಕ್ಷಕನಿಗೆ ಶಾಪ ಕೊಟ್ಟದ್ದು, ರಾಜನಿಗೆ ಕೊಟ್ಟ ಶಾಪ ಅಂತ ನಮ್ಗೆ ಕನ್ಫ್ಯೂಷನ್ ಆಗುವಂತ ಒಂದು ಶಾಪ. ಈ ಮಕ್ಕಳೆಲ್ಲ ಸೇರಿ ಗೋಳೋ ಅಂತ ಅಳ್ತಾ ಇದ್ರೆ ಶಮೀಕ ಎದ್ದ ಸಮಾಧಿ ಸ್ಥಿತಿಯಿಂದ ಹೊರ ಬರ್ತಾನೆ. ಮೇಲಿದ್ದ ಸರ್ಪವನ್ನು ತೆಗೆದು ಆ ಕಡೆ ಹಾಕ್ತಾನೆ. ಅದು ಸರ್ಪ ಅಂತ ಕಲ್ಪನೆಯೂ ಅವರಿಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಎದ್ದು ಬಂದು ಮಗುವನ್ನು ಅಪ್ಪಿಕೊಳ್ತಾನೆ. ಆವಾಗ ಸುತ್ತ ಇದ್ದ ಮಕ್ಕಳು ಹೇಳಿದ್ರು, ಹೀಗೆ ಶಾಪ ಕೊಟ್ಟಿದ್ದಾನೆ ಇವ, ಆ ರಾಜ ಇಷ್ಟು ಅನರ್ಥ ಮಾಡಿ ಹೋದ, ಇಲ್ಲಿ ತಮ್ಮ ಮೇಲೆ ಇಂತಹ ಅಸಖ್ಯವನ್ನು ಹಾಕಿ ಹೋಗಿದ್ದಾನೆ. ಇವನಿಗೆ ಅದು ಯಾವುದೂ ತಲೆಗೆ ಬರಲಿಲ್ಲ ಶಮೀಕನಿಗೆ. ಶಮೀಕ ಕೇಳ್ತಾನೆ, ಛೇ ಮಗು ತಪ್ಪು ಮಾಡಿ ಇಂಥ ಶಾಪ ಕೊಡುವುದ? ಎಷ್ಟು ಒಳ್ಳೆಯ ರಾಜ, ಪಾಂಡವರ ಮೊಮ್ಮಗ, ಧರ್ಮರಾಜನ ಮೊಮ್ಮಗ ಪರೀಕ್ಷಿತ. ಲೋಕದಲ್ಲಿ ಧರ್ಮದ ಪ್ರತಿಷ್ಠೆ ಇದ್ದದ್ದೇ ಅವನಿಂದ. ನಾವು ಇವತ್ತು ಕಾಡಿನಲ್ಲಿ ಶಾಂತವಾಗಿ ತಪಸ್ಸು ಮಾಡ್ತಾ ಇದ್ದದ್ದು ಯಾಕೆ? ಅವನ ರಾಜತ್ವ ಇದೆ ಅನ್ನುವ ಕಾರಣದಿಂದ ಅಲ್ವಾ? ದೇಶ ಸುಭದ್ರವಾಗಿರುವುದೇ ಅವನ ಧರ್ಮ ರಕ್ಷಣೆಯಿಂದ ಅಲ್ವಾ? ಅಂತಹ ರಾಜನಿಗೆ ಇಷ್ಟು ಘೋರವಾದ ಶಾಪ ಕೊಡುವುದಕ್ಕೆ ಏನು ಚಿಕ್ಕ ಅಪರಾಧ ಮಾಡಿದ್ದವ? ಅಪರಾಧ ಅದು ನಮ್ಮ ಪಾಪದಿಂದ ಆಗುವುದು. ನಾನು ಜನ್ಮಾಂತರದಲ್ಲಿ ಯಾರಿಗೋ ಒಂದು ಹಳಸಿದ ಪುಷ್ಪದ ಮಾಲೆ ಹಾಕಿರ್ಬೋದು. ಕೆಲವು ಸಲ ಹಾಗೆ ಹಾಕ್ತೇವೆ ನಾವು. ಮಾಲೆ ಯಾವುದು ಗಲೀಜಿರ್ತದೋ ಅತ್ತೆಗೊಂಡಲ್ಲಿ ಇನ್ನೊಬ್ಬರಿಗೆ ಹಾಕುದು, ಉಳಿದದ್ದು ನಮ್ಮ ತಲೆ ಹೀಗಿರ್ತದೆ. ಯಾವುದೋ ಬಾಡಿದ ಮಾಲೆಯನ್ನು ಬ್ರಾಹ್ಮಣನಿಗೆ ಹಾಕಿದ್ದಕ್ಕೆ ನಮ್ಮ ಜನ್ಮಾಂತರದ ಪಾಪಕ್ಕೆ ಇವತ್ತು ಸರ್ಪ ನಮ್ಮ ತಲೆಗೆ ಹಾಕಿದ್ದಾನೆ ಅವ. ಇದರಲ್ಲಿ ನಮ್ಮ ಜನ್ಮಾಂತರದ ಕರ್ಮವು ಕಾರಣವೇ ಹೊರತು ಅವನ ಮೇಲೆ ನಾವು ಯಾಕೆ ಸಿಟ್ಟು ಮಾಡಿಕೊಳ್ಳಬೇಕು? ಇದನ್ನು ಭಾಗವತ ಹೇಳುತ್ತೆ. ಋಷಿಗಳು, ಜ್ಞಾನಿಗಳು ಯಾವತ್ತೂ ಏನು ಯೋಚನೆ ಮಾಡ್ತಾರೆ? ಮತ್ತೊಬ್ಬರಿಂದ ತಮಗೆ ತೊಂದರೆಯಾದರೆ ತಮ್ಮ ಜನ್ಮಾಂತರದ ಕರ್ಮ ಅಂತ ಆಲೋಚಿಸ್ತಾರೆ ಹೊರತು ಮತ್ತೊಬ್ಬರನ್ನು ಅದಕ್ಕೋಸ್ಕರ ದ್ವೇಷಿಸುವುದಿಲ್ಲ. ಅವರು ಮಾಡುವ ಲೋಕಾಧರ್ಮವನ್ನು ನೋಡಿ ಅವರ ಬಗ್ಗೆ ಬೇಸರ ಆಗ್ತದೆ. ದೇವರು ಅವನಿಗೆ ಒಳ್ಳೆ ಬುದ್ಧಿ ಕೊಡಬಾರದು ಅಂತ ಅನ್ಕೊಳ್ತಾರೆ. ಕೆಲವೊಂದು ಸಲ ಅವರಿಗೆ ಹಾಳಾಗಿ ಹೋಗಲಿ ಅಂತ ಮನಸ್ಸಿನಲ್ಲಿ ಭಾವನೆಯೂ ಬರ್ತದೆ. ಆದರೆ ತನಗೆ ಉಂಟಾದಂತಹ ಅಪಚಾರದ ಕಾರಣದಿಂದಾಗಿ ಅವರನ್ನು ಈತ ದ್ವೇಷಿಸುವುದಿಲ್ಲ. ಇದು ಜ್ಞಾನಿಗಳ ಸ್ವರೂಪ. ಅಂತಹ ಈ ಶಮೀಕ ಮಹರ್ಷಿ ಮಗನಿಗೆ ಬುದ್ಧಿ ಹೇಳ್ತಾನೆ. ಆಮೇಲೆ ಕೊನೆಗೆ ಸಮಾಧಾನ ಮಾಡಿಕೊಳ್ಳುವುದು ಹೇಗೆ ಗೊತ್ತೋ ಶಮೀಕ? ಅವ ಹೇಳ್ತಾನೆ, ಇದು ನೀನು ಕೊಟ್ಟದ್ದಲ್ಲ ಶಾಪ ಮಗು. ಯಾಕಂದ್ರೆ ನೀನು ಇಷ್ಟು ಆಲೋಚನೆ ಮಾಡಿ ಶಾಪ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. 7ನೇ ದಿವಸ ಯಾಕೆ 6ನೇ ದಿವಸ ಅಂತ ಹೇಳ್ಬಾರ್ದಿತ್ತ? ಅದು 7ನೇ ದಿವಸಕ್ಕೆ ಸರಿಯಾಗಿ ತಕ್ಷಕ ಬಂದು
ತಕ್ಷಕ ಸಪ್ತೇ ಸಪ್ತಮೇಹನಿ ತಕ್ಷ್ಯತಿ ಸ್ಮ ಕುಲಾಂಗಾರಂ. ಈ ಕುಲಾಂಗಾರನನ್ನು 7ನೇ ದಿವಸ ತಕ್ಷಕ ಬಂದು ಈತನನ್ನು ಸುಟ್ಟು ಹಾಕಲಿ ಅಂತ ನೀನು ಶಾಪ ಕೊಡ್ತೀಯಲ್ಲ, ಈ ಶಾಪ ಅದು ದೈವದಿಷ್ಟ, ನಿನ್ನ ಬಾಯಿಯಲ್ಲಿ ದೇವರು ಆಡಿಸಿದ್ದಷ್ಟೇ. ವಿಪ್ರವಾಕ್ಯ ಜನಾರ್ದನ. ಇದರಿಂದ ಅವನಿಗೆ ಅನುಗ್ರಹ ಆಯಿತು. ಜನಮೇಜಯ ಮುಂದಕ್ಕೆ ಈ ದೇಶವನ್ನು ಆಳಬೇಕು. ಆದ್ರಿಂದ ಮಕ್ಕಳೇ ಬೇಗ ಹೋಗಿ ಅವನಿಗೆ ತಿಳಿಸಿ ಅಂತ ಮಕ್ಕಳಿಗೆ ಆದೇಶ ಮಾಡ್ತಾರೆ. ರಾಜನಿಗೆ ಈ ಕ್ಷಣದಲ್ಲಿ ಹೇಳಬೇಕು, ಇನ್ನು 7ನೇ ದಿವಸ ನಿನ್ನ ಆಯುಷ್ಯ ಇರುವುದು ಅಂತ ಅವನಿಗೆ ತಿಳಿಸಿ ಬನ್ನಿ. ಈ ಹುಡುಗರು ಅಲ್ಲಿಂದ ಡುರ್ರು ಅಂತ ಶುರು ಮಾಡಿದವರು ಅಲ್ಲೇ ಹೋಗಿ ನಿಂತದ್ದು, ಆಸ್ಥಾನದಲ್ಲಿ ಹೋಗಿ ನಿಂತ ಓಡಿ ಹೋಗಿ ಹೀಗೆ ಶಾಪ ಬಿದ್ದಿದೆ ಅಂತ ಯಾವಾಗ ಪರೀಕ್ಷಿತನಿಗೆ ಹೇಳ್ತಾರೆ, ಆವಾಗ ಪರೀಕ್ಷಿತ ಸಮಾಧಾನ ಆಗ್ತಾನಂತೆ. ಅವನಿಗೆ ಅಲ್ಲಿಯ ತನಕ ಹಸಿವು, ಬಾಯಾರಿಕೆ, ಅದರ ಜೊತೆಗೆ ಆ ಬಿಸಿಲು, ಈ ಕಾರಣದಿಂದ ಆ ಆಶ್ರಮಕ್ಕೆ ಬಂದಿದ್ದ. ಆಶ್ರಮಕ್ಕೆ ಬಂದಾಗ ಅವನಿಗೆ ತನ್ನ ಹಿಡಿತ ತನ್ನಲ್ಲಿರಲಿಲ್ಲ. ನಾನು ಎಲ್ಲಿದ್ದೇನೆ ಅಂತಿಲ್ಲ. ದಶ ವಾಸ ಗತಂ ದಶಾಂ ಗತ ಅಂತ ಒಂದು 10 ರೀತಿಯ ಅವಸ್ಥೆಗಳನ್ನು ಪುರಾಣ ಹೇಳ್ತದೆ. ಆ ಅವಸ್ಥೆಗಳಲ್ಲಿ ತಾನು ಏನು ಮಾಡ್ತೇನೆ ಅಂತ ಮನುಷ್ಯನಿಗೆ ಗೊತ್ತಾಗುತ್ತೆ. ಒಂದು ಸಿಕ್ಕಾಬಟ್ಟೆ ತೂಕಡಿಕೆ ಇರುವಂತಹದ್ದು, ಇನ್ನೊಂದು ಏನೇನನ್ನು ಕುಡಿಯುವುದು, ಅದು ಅಂತದ್ದು ಬೇಡ. ಕೆಲವು ಸಲ ಸಿಕ್ಕಾಬಟ್ಟೆ ಕಾಫಿ ಕುಡಿದ್ರು ಆಗ್ತದೆ, ಸಿಕ್ಕಾಬಟ್ಟೆ ಹುಳಿ ಮಜ್ಜಿಗೆ ಕುಡಿದ್ರು ಆಗ್ತದೆ. ಅದು ಏನೇನನ್ನು ಕುಡಿದವನಿಗೆ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಗೊತ್ತಿರೋದಿಲ್ಲ. ಸಿಕ್ಕಾಬಟ್ಟೆ ಕೋಪ ಬಂದಂತಹ ಸಂದರ್ಭ, ಆಮೇಲೆ ಹಸಿವೆ, ನೀರಡಿಕೆಯ ಪರಾಕಾಷ್ಠೆಯನ್ನು ತಾನು ಹೊಂದಿದಂತಹ ಸ್ಥಿತಿ, ಜ್ವರ ಅನ್ನೋದು ತಲೆಗೆ ಏರಿದಂತಹ ಪ್ರಸಂಗಗಳು, ಒಂದು ದಶ ಅಂತ ಕರೀತಾರೆ ಇದಕ್ಕೆ, ದಶಭಾವ ದಶಾಂಗತ ಅಂತ. ಈ ಸ್ಥಿತಿಯಲ್ಲಿರುವಾಗ ಏನು ಮಾಡ್ತೇನೆ ಅಂತ ಗೊತ್ತಾಗುವುದಿಲ್ಲ. ರಾಜ ತೃಷೆಯಿಂದ ಪರಿಪೀಡಿತನಾದ ಸಂದರ್ಭದಲ್ಲಿ ತಾನು ಬಂದು, ರಾಜ ಬಂದಿದ್ದೇನೆ, ನೀರು ಬೇಕು ಅಂತ ಕೇಳಿದ. ಸುದ್ದಿಯೇ ಇಲ್ಲ. ಋಷಿ ಇದ್ದಾನೆ, ಕಣ್ಣು ಅರ್ಧದಷ್ಟು ಬಿಟ್ಟಿದೆ. ಅವನ ಮುಂದೆ ಬಂದು ನಾನು ರಾಜ ಹೇಳ್ತಾ ಇರೋದು ಪರೀಕ್ಷಿತ ಅಂತ ಹೇಳಿದ. ಈ ಋಷಿ ಹಾಗೆ ಗೊತ್ತಿದ್ದಾನೆ, ಕಣ್ಣು ಅರ್ಧ ಬಿಟ್ಟಿದ್ದಾನೆ. ಓ, ಈ ಕ್ಷತ್ರಿಯರ ಬಗ್ಗೆ ಬ್ರಾಹ್ಮಣರಿಗೆ ಇಷ್ಟೋ ಅಂತ ಈ ಜಾತಿ ಸುರ ಆಯ್ತು. ಜಾತಿ ಸುರ ಅಂದ್ರೆ ಗಲಾಟೆ ಆಯ್ತು ಅಂತ. ಈ ಬ್ರಾಹ್ಮಣರಿಗೆ ಕ್ಷತ್ರಿಯರಂದ್ರೆ ಇಷ್ಟು ತಾತ್ಸಾರಾಗಿ ಹೋಯ್ತಾ ಅಂತ ಅನಿಸಿ ನಿಂಗೆ ಮರ್ಯಾದೆ ಮಾಡ್ತೇನೆ ಅಂತ ಎತ್ತಿ ಅದನ್ನು ಹಾಕಿ ಹೊರಟ. ಇಷ್ಟು ನಡೆದಿತ್ತು. ಬಂದಾಗ ಕೌಶಿಕಿ ಅಲ್ಲಿ ಬಂದು ನೀರು ಕುಡಿತಾನೆ. ಕುಡಿದ ಕೂಡಲೇ ಯೋಚನೆಗೆ ಬರ್ತದೆ, ಏನು ಮಾಡಿಬಿಟ್ಟೆ ನಾನು. ಕಲಿಯನ್ನೇ ನಿಗ್ರಹ ಮಾಡಿದವನ ತಲೆಗೆ ಕಲಿ ಬಂದು ಕೂತಲ್ಲ. ನಾನು ಎಂತಹ ಕಲಿಯ ಧರ್ಮದಲ್ಲಿ ಅನುಷ್ಠಾನ ಮಾಡಿಬಿಟ್ಟೆ. ಅಯ್ಯೋ, ನಾನು ಮಾಡಿದ ಪಾಪಕ್ಕೆ ಈಗಲೇ ಪ್ರಾಯಶ್ಚಿತ್ತ ಮಾಡಿಕೊಳ್ತೀನಿ. ನಾನು ತಪ್ಪು ಮಾಡಿ ಅದರ ಪ್ರಾಯಶ್ಚಿತ್ತ ಈ ಜನ್ಮದಲ್ಲಿ ಮಾಡಿಕೊಳ್ಳಿಲ್ಲ ಅಂತಾದ್ರೆ ನರಕದಲ್ಲಿ 100 ಪಟ್ಟು ಅನುಭವಿಸಬೇಕಾಗ್ತದೆ. ಆದ್ರಿಂದ ಇಲ್ಲಿ ಪಾಪ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಇಲ್ಲಿಯೇ ಸಿಗಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದಾನೆ. ಅಷ್ಟೊತ್ತಿಗೆ ಈ ಮಕ್ಕಳು ಬಂದು ಹೇಳಿದ್ರು ಶಾಪ ಬಿದ್ದಿದೆ ಅಂತ. ಸ್ವಲ್ಪ ಸಮಾಧಾನ. ಯಾಕಂದ್ರೆ ನಾನು ಮಾಡಿದ ಪಾಪಕ್ಕೆ ಇಲ್ಲೇ ಸಿಕ್ಕಿತಲ್ವ ಫಲ, ನರಕದಲ್ಲಿ ಅನುಭವಿಸುವ ಕೆಲಸ ಇಲ್ವಲ್ಲ. ಹಾಗಾದ್ರೆ ಈ 7 ದಿವಸದಲ್ಲಿ ಆತ್ಮಶ್ರೇಯಸ್ಸನ್ನು ಸಾಧಿಸಬೇಕು ಅಂತ ಹೇಳಿ ಆತ ನದಿ ತೀರಕ್ಕೆ ಬಂದು ಕೂತವ. ಅಂಥವನಿಗೆ ಇನ್ನು 7 ದಿವಸದಲ್ಲಿ ನೀನು ಬೇಕಾದಷ್ಟು ಸಾಧನೆ ಮಾಡಬಹುದು ಮಗು, ಯೋಚಿಸಬೇಡ ಅಂತ ಶುಕಾಚಾರ್ಯರು ಮೊದಲು ಧೈರ್ಯವನ್ನು ತುಂಬಿಸಿದರು. ಧೈರ್ಯ ತುಂಬಿಸಿದಾಗ ಪರೀಕ್ಷಿತ ಕೇಳ್ತಾನೆ, ಶುಕಾಚಾರ್ಯರೇ, ನನ್ನ ಮನಸ್ಸು ಈಗ ನೆಮ್ಮದಿಗೆ ಬಂದಿದೆ. ಇಷ್ಟೊತ್ತು ಟೆನ್ಷನ್ ಇತ್ತು. ಈ ಟೆನ್ಷನ್ ಇತ್ತು ಅಂತಾದ್ರೆ ಏನು ಅರ್ಥವೇ ಆಗುದಿಲ್ಲ. ಮಕ್ಕಳು ಪರೀಕ್ಷೆಗೆ ಬರೀಲಿಕ್ಕೆ ಹೋದ್ರೆ ಮೊದಲನೇ ಪ್ರಶ್ನೆ ನೋಡಿದಾಗ ಟೆನ್ಷನ್ ಆಯ್ತು ಅನ್ಕೊಳ್ಳಿ, ಆಮೇಲೆ ಅಷ್ಟೂ ಪ್ರಶ್ನೆ ಉತ್ತರ ಗೊತ್ತಿದ್ರು ಕೂಡ ಬೆವರೇ ಅಲ್ಲಿ ಹಿಡಿಯುವುದೇ ಹೊರತು ಪ್ರಶ್ನೆಗೆ ಉತ್ತರ ಬರೆಯುವುದಕ್ಕಾಗುದಿಲ್ಲ. ಟೆನ್ಷನ್ನ ಫಲ ಏನು? ಇನ್ನಷ್ಟು ಟೆನ್ಷನ್ನೇ. ಅದನ್ನ ಟೆನ್ಷನ್ ಮಾಡಿಕೊಳ್ಳದೇ ಇರುವುದೇ ಬಹಳ ಒಳ್ಳೆಯದು. ಈಗ ನನಗೆ ಸಾಯ್ತೇನೆ ಅಂತ ಒಂದು ಟೆನ್ಷನ್ ಇತ್ತು, ಈಗ ಸಮಸ್ಯೆ ಇಲ್ಲ. ಯಾಕಂದ್ರೆ ಇರುವ 7 ದಿವಸದಲ್ಲಿ ಬೇಕಾದಷ್ಟು ಸಾಧನೆ ಮಾಡಬಹುದು ಅಂತ ನೀವು ಹೇಳಿದ್ರಿ. ಅದರ ಜೊತೆಗೆ ದೇವರು ಎಲ್ಲಿದ್ದಾನೆ ಅನ್ನುವುದಕ್ಕೆ ಒಳಗಿದ್ದಾನೆ ಅಂತ ಒಂದು ಉತ್ತರ ಕೊಟ್ಟಿದ್ದೀರಿ. ಒಳಗಿರುವ ದೇವರನ್ನು ಕಾಣುವ ಬಗೆ ಹೇಗೆ ಅಂತ ಹೇಳಿ. ಇದು ಭಾಗವತದಲ್ಲಿ ಇಂಥ ವಿಷಯ, ಇದನ್ನು ಹಿಡ್ಕೊಂಡ್ರೆ ಒಂದು 4-5 ಗಂಟೆಗಳಿಗಿಂತ ಕಡಿಮೆಯಲ್ಲಿ ಮುಗಿಸ್ಲಿಕ್ಕೆ ಆಗುದಿಲ್ಲ. ಅಂಥ ವಿಷಯಗಳು ಭಾಗವತದಲ್ಲಿ ಬರುತ್ತೆ. ಒಳಗಿರುವ ದೇವರನ್ನು ಕಾಣುವ ಬಗೆ ಹೇಗೆ ಅಂತ ಒಂದು ಪ್ರಶ್ನೆ ಬಂದ್ರೆ ಅದಕ್ಕೆ 3 ಅಧ್ಯಾಯದ ಉತ್ತರ. ಧ್ಯಾನದ ವಿವರಣೆ ಕೊಡ್ತಾರೆ. ಇವತ್ತು ತುಂಬಾ ಪಾಪ್ಯುಲರ್ ಇದೆಯಲ್ಲ, ಎಲ್ಲ ಬಂದದ್ದು ಭಾಗವತದಿಂದ. ಭಾಗವತದಲ್ಲಿ 3 ಕಡೆಯಲ್ಲಿ ಯೋಗದ ಬಗ್ಗೆ ವಿವರಣೆ ಇದೆ. ಅದರಲ್ಲಿ ಶುರುವಾಗುವುದು 2ಯ ಸ್ಕಂದದ ಪ್ರಾರಂಭದಲ್ಲಿ. ಜಿತಾಸನೋ ಜಿತಶ್ವಾಸ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇ ಧಿಯ. ಶುಕಾಚಾರ್ಯರು ಹೇಳ್ತಾರೆ, ಮೊದಲು ಕೂತುಕೊಳ್ಳುವುದಕ್ಕೆ ಕಲಿಬೇಕು ಮಗು. ಇವನಿಗೆ ವರ್ಷ 78 ಆಗಿದೆ, ಪರೀಕ್ಷಿತನಿಗೆ ಮಗು ಅಂತ ಹೇಳ್ತಾರೆ. ವತ್ಸ
ಅಂದ್ರೆ ಜ್ಞಾನವನ್ನಿಟ್ಟುಕೊಂಡು ಮಗು ಅಂತ ಕರೆಯುತ್ತೆ. ಹಿಂದೊಬ್ಬ ಆಂಗಿರಸ ಅಂತ ಮುನಿ ಇದ್ದ. ಅವನ ಅಪ್ಪಂದಿರು ಸುಮಾರು ಒಂದು 22 ಜನ ಅಪ್ಪಂದಿರು ಅವನಿಗೆ. ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಪಿತರ ಆಟ, ಪಿತೃದೇವತೆಗಳು ಅವರೆಲ್ಲ ಅಪ್ಪಂದಿರು. ಆದ್ರೆ ಹಾಗೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಸೇರಿ ಒಂದು 22 ಜನ ಅಪ್ಪಂದಿರು. ಅವರೆಲ್ಲ ಸೇರಿದ್ದಾರಂತೆ. ಇವನು ಈ ಆಸನದಲ್ಲಿ ಕೂತಿದ್ದಾನೆ, ಅವರೆಲ್ಲ ಕೆಳಗಿದ್ದಾರೆ. ಇವನು ಗುರುಕುಲ ಮುಗಿಸಿ ಬಂದವ. ಇವನು ನೀನು ಭಾರಿ ಕಲ್ತಿದ್ಯಾ ಅಂತಲ್ವಾ, ಗುರುಗಳೆಲ್ಲ ಅಷ್ಟು ಹೊಗಳ್ತಾ ಇದ್ದಾರೆ, ಒಂದಿಷ್ಟು ಹೇಳು ಅಂತ ಕೂತವರೆಲ್ಲ ಹಿರಿಯರೆಲ್ಲ ನೀನು ಕಲ್ತದ್ದನ್ನು ಹೇಳು ಅಂತ ಕೂತಿದ್ದಾರೆ. ಇವನು ಮಕ್ಕಳೇ ಅಂತ ಶುರು ಮಾಡಿದ. ಪುತ್ರಕ ಇತಿ ಹೋವಾಚ ಜ್ಞಾನೇನ ಪರಿಗೃಹ್ಯ ತಾನು ಶಿಶುರು ಆಂಗಿರಸ ಕವಿ. ಇದನ್ನು ಮನು ಉಲ್ಲೇಖ ಮಾಡ್ತಾನೆ ಮನುಸ್ಮೃತಿಯಲ್ಲಿ. ಆ ಆಂಗಿರಸ ತನ್ನ ಹಿರಿಯರನ್ನೆಲ್ಲ ಪುತ್ರಕಾಹ, ಬರೀ ಮಕ್ಕಳೇ ಅಂತಲ್ಲ, ಪುಟ್ಟ ಮಕ್ಕಳೇ ಅಂತ ಅಲ್ಪಾರ್ತೆ ಕಣ್ಣು, ಪುತ್ರಕರೇ ಪುಟ್ಟ ಮಕ್ಕಳೇ, ಆ ಮಕ್ಕಳಿರ ಅಂತ ಸಂಬೋಧನೆ ಮಾಡ್ತಾರೆ. ಹೇಗಾಗಬೇಡ ಅವರಿಗೆಲ್ಲ, ಕೆಲವರು ಎದ್ದು ನಿಂತವರು ಇರ್ಬೋದು. ಆದ್ರೆ ಇವ ಪುತ್ರಕಾಹ ಅಂತ ಹೇಳಿದ್ದು ಸರಿ ಅಂತ, ಚತುರ್ಮುಖ ಪ್ರಮಾದಕ್ಕೆ ಸರಿ ಅಂತ ಹೇಳಿದಂತೆ. ಯಾಕಂದ್ರೆ ಜ್ಞಾನೇನ ಪರಿವೀಕ್ಷ, ದೊಡ್ಡವರಾಗುವುದು ಜ್ಞಾನದಿಂದ. ಇವನ ಜ್ಞಾನದ ಎತ್ತರದಲ್ಲಿ ನೋಡಿದ್ರೆ ಅವರ ಜ್ಞಾನ ಅದು ಪುಟ್ಟ, ಇನ್ನು LKG ಮಕ್ಕಳ ಹಾಗೆ ಇದ್ದಾರೆ ಅವರೆಲ್ಲ, ಹಿರಿಯರಾಗಿದ್ರು ಕೂಡ ಅನ್ನುವ ದೃಷ್ಟಿಯಲ್ಲಿ ಅವರನ್ನು ಪುತ್ರಕಾಹ ಅಂತ ಕರೀತಾರೆ. ಹಾಗೆ ಇಲ್ಲಿ ಶುಕಾಚಾರ್ಯರು ನೋಡ್ಲಿಕ್ಕೆ 16 ವರ್ಷದ ನವ ಯುವ ಅಂತಹ ಈ ವಯಸ್ಸಾದಂತಹ ಪರೀಕ್ಷಿತನನ್ನು ವತ್ಸ ಮಗುವೆ ಅಂತ ಹೇಳಿಕೊಂಡು ಹೇಳ್ತಾರೆ, ಕೂತುಕೊಳ್ಳುವುದಕ್ಕೆ ಅಭ್ಯಾಸ ಆಗಬೇಕು. ಯಾಕಂದ್ರೆ ನೀವು ದೇವರನ್ನು, ಶಾಸ್ತ್ರವನ್ನು, ಜ್ಞಾನವನ್ನು ಒಳಗೆ ಆಲೋಚನೆ ಮಾಡಬೇಕು ಅಂತಾದ್ರೆ ಕೂಡುವುದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಆಲೋಚನೆ ಎಲ್ಲಿ ಆಗ್ತದೆ. ಕೆಲವು ಸಲ ದೇವಸ್ಥಾನಕ್ಕೆ ನಾವು ಹೋಗುವಾಗ ಹೊರಗೆ ಪಾದರಕ್ಷೆ ಇಡುವುದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತಾದ್ರೆ ಒಂದು ಪಾದರಕ್ಷೆ ಅಲ್ಲಿ, ಒಂದು ಪಾದರಕ್ಷೆ ಇಲ್ಲಿ ಹಾಕಿ ದೇವಸ್ಥಾನದ ಒಳಗೆ ಹೋಗ್ತಾರೆ. ಹೋದಾಗ ದೇವರನ್ನು ನೋಡ್ತಾ ಇದ್ರು ನೆನಪಾಗುದು ಪಾದರಕ್ಷೆ. ಯಾರಾದ್ರೂ ಕಾಲು ಕೊಟ್ರೆ ಕೈ ಕೊಟ್ರೆ ಅಂತ, ಪಾದರಕ್ಷೆ ಕೈ ಕೊಟ್ರೆ ಅಂತ ನೆನಪಾಗುತ್ತೆ. ಈ ಬೇರೆ ನಾವು ಧ್ಯಾನ ಮಾಡುವುದಕ್ಕೆ ಅಂತ ಕೂತವರಿಗೆ ಸ್ವಲ್ಪ ದೇವರನ್ನು ಯೋಚನೆ ಮಾಡಿ ಹೃದಯದಲ್ಲಿ ದೇವರು ಬಂದು ಕೂಡ್ತಾನೆ ಅಂದಾಗ ಛೇ ಅಂತ ಕಾಲು ಒಂದು ಸಲ ತೆಗೆದು ಹೀಗೆ ಒಂದು ನೆಟ್ಟು ತೆಗೆಯುವ ಸ್ಥಿತಿ ಬಂದ್ರೆ ಇವನು ಧ್ಯಾನ ಹೇಗೆ ಮಾಡುವುದು? ಅದನ್ನ ಆಸನದಲ್ಲಿ ಜಯ, ಜಿತ ಆಸನ, ಮೊದಲು ಆಸನದ ಜಯವನ್ನು ಸಂಪಾದಿಸಿ. ಏನು ಆಸನ ಜಯ ಅಂದ್ರೆ ಏನು? ಎಷ್ಟು ಹೊತ್ತು ಕೂತರು ನಾನು ಕೂತಿದ್ದೇನೆ ಅಂತ ಯೋಚನೆ ಬರದೇ ಇರುವಂತ ಕೂತುಕೊಳ್ಳುವ ಒಂದು ಅಭ್ಯಾಸ. ಈ ಸೈಕಲ್ ಬಿಡುವವರಿಗೆ ಒಳ್ಳೆ ಅಭ್ಯಾಸ ಆದ್ರೆ ಆಮೇಲೆ 2 ಕೈ ಬಿಟ್ಟು ಕೂಡ ಸೈಕಲ್ ಬಿಡ್ತಾರೆ. ಕೆಲವು ಸೈಕಲ್ ಸವಾರಿ ಅಂತ ನಮ್ಮ ಹಳ್ಳಿಯಲ್ಲೆಲ್ಲ ಬಂದು ಮಾಡ್ತಾರೆ. 3 ದಿವಸ 4 ದಿವಸ 15 ದಿವಸ ಸವಾರಿ ಇರ್ತದೆ. ಅವ್ರು ಅದರಲ್ಲೇ ಸ್ನಾನ ಮಾಡುದು. ಆ 15 ದಿವಸ ಸೈಕಲಿಂದ ಇಳಿಯುವುದೇ ಇಲ್ಲ. ಸ್ನಾನವೂ ಅದರಲ್ಲಿ, ಊಟವೂ ಸೈಕಲ್ ಅನ್ನು ಅದಕ್ಕೊಂದು ಹೀಗೆ ಫಿಟ್ ಮಾಡಿದ್ರೆ ಅದು ತಿರುಗ್ತಾ ಇರ್ತದೆ. ಅದು ಹೋಗ್ತಾ ಇದ್ದ ಹಾಗೆ ಇದು ಊಟವನ್ನು ಮಾಡ್ತಾನೆ. ಅದು ನೋಡ್ಲಿಕ್ಕೆ ಇಷ್ಟೇ ಜಾಗ ನೆಲಕ್ಕಿದ್ರು ಕೂಡ ಅಭ್ಯಾಸ ಆದ್ಮೇಲೆ ಅದರ ಬಗ್ಗೆ ಆಲೋಚನೆ ಇಲ್ಲದೆ ಉಳಿದದ್ದನ್ನೆಲ್ಲ ಯೋಚಿಸುವ ಸಾಮರ್ಥ್ಯ ಹೇಗೆ ಬರ್ತದೋ ಹಾಗೆ ಧ್ಯಾನದ ಸ್ಥಿತಿಯಲ್ಲಿ ಮೊದಲು ಆಸನ ಜಯವನ್ನು ಸಂಪಾದಿಸಬೇಕು. ಆಸನ ಜಯ ಅಂದ್ರೆ 2, ಶವಾಸನ ಜಯ ಅಲ್ಲ. ಕೆಲವರು ಆಸನ ಅಂದ್ರೆ ಪದ್ಮಾಸನ, ಯಾಕೆ ಶವಾಸನದಲ್ಲಿ ಸಂಪಾದನೆ ಮಾಡುವ ಅಂತ ಅದಲ್ಲ. ಆಸನ ಅಂದ್ರೆ ಪದ್ಮಾಸನ, ವೀರಾಸನ ಅಥವಾ ಸ್ವಸ್ತಿಕಾಸನ. ಧ್ಯಾನಕ್ಕೆ ಬೇಕಾದ ಆಸನ ಅಷ್ಟೇ. ಸ್ವಸ್ತಿಕಾಸನ ಅಂದ್ರೆ 2 ತೊಡೆಯ ಮೇಲೆ 2 ಪಾದ ಬರುವುದು. ನಾವು ಚಕ್ಕಳ ಮಕ್ಕಳ ಹಾಕುವುದು, ಮಾಮೂಲು ಕೂತುಕೊಳ್ಳುವುದು ಉಂಟಲ್ಲ, ಅದಕ್ಕೆ ಸ್ವಸ್ತಿಕಾಸನ ಅಂತ ಹೆಸರು. 2 ತೊಡೆಯ ಮೇಲೆ ಪಾದ ಬಂದ್ರೆ ಅದಕ್ಕೆ ಪದ್ಮಾಸನ ಅಂತ ಹೆಸರು. 1 ತೊಡೆಯ ಕೆಳಗೆ ಪಾದ, 1 ತೊಡೆಯ ಮೇಲೆ ಪಾದ ಬಂದ್ರೆ ಈಗ ನಾನು ಕೂತ ಸ್ಥಿತಿ ಏನಿದೆ ಇದಕ್ಕೆ ವೀರಾಸನ ಅಂತ ಹೆಸರು. ಈ ವೀರಾಸನವನ್ನು ಎಲ್ಲಿಯೂ ಕೂತ್ಕೊಳ್ಳುವುದು. ಕೆಲವು ಸಲ ಕಾಲ ಮೇಲೆ ಕಾಲ ಹಾಕಬಾರ್ದು ದೊಡ್ಡವರಿದ್ದಾಗ, ಅಂದ್ರೆ ಅಲ್ಲಿ ಕುರ್ಚಿಯಲ್ಲಿ ಕೂತಾಗ ಹೀಗೆ ಹಾಕೊಡುವುದು ಕೆಲವರು ಇರ್ತಾರೆ. ಈ ಕಾಲು ಹಾಕಿ ಹೀಗೆ ಹೀಗೆ ಅಲ್ಲಾಡಿಸಿಕೊಂಡು ಕೊಡುವುದು ಇರ್ತದೆ. ಅದು ದೊಡ್ಡವರ ಮುಂದೆ ಮಾಡಬಾರ್ದು ಅನ್ನೋದು ಅದನ್ನೇ ಹೇಳುವುದು. ಇದು ಆಸನ ಯೋಗಕ್ಕೆ ಸಂಬಂಧಪಟ್ಟ ಆಸನ. ಇದು ಬಿಟ್ಟು ಆಮೇಲೆ ಕ್ರೌಂಚಾಸನ, ಕುಕ್ಕುಟಾಸನ, ಬೇರೆ ಬೇರೆ ತರದ ಆಸನ, ವಜ್ರಾಸನ, ಹೀಗೆ ಆಸನಗಳಿದ್ದಾರೆ. ಆದರೆ ಧ್ಯಾನಕ್ಕೆ ಸಂಬಂಧಪಟ್ಟ ಆಸನ ಪ್ರಧಾನವಾಗಿ 3: ವೀರ ಪದ್ಮೇಚ ಸ್ವಸ್ತಿಕಾದ್ಯಾನಿ ಚಾಸನಂ. ವೀರಾಸನ, ಪದ್ಮಾಸನ, ಸ್ವಸ್ತಿಕಾಸನ, ಇದು ಪ್ರಧಾನವಾಗಿ ನಾವು ಅನುಸರಿಸಬೇಕಾದ ಆಸನ. ಇದರಲ್ಲಿ ಯಾವುದು ನಮಗೆ ಹಿತವಾಗ್ತದೆ, ನಮ್ಮ ಶರೀರಕ್ಕೆ ಯಾವುದು ಹಿತ. ಸ್ವಲ್ಪ ದೊಡ್ಡ ಹೊಟ್ಟೆ ಇದ್ದವರಿಗೆ ಪದ್ಮಾಸನ ಕಷ್ಟ ಆಗ್ತದೆ, ಅವರಿಗೆ ಸ್ವಸ್ತಿಕಾಸನವೇ ಒಳ್ಳೆಯದು. ಅಂತ ಅವರವರ ಶರೀರಕ್ಕೆ ಯಾವುದು ಹಿತವಾದದ್ದು ಅಂತಹ ಆಸನದಲ್ಲಿ ಜಿತವಾಗಿಸಿಕೊಳ್ಬೇಕು. ಆ ಆಸನ ಅವರಿಗೆ ಹಿತವಾಗುವ ಹಾಗೆ ಎಷ್ಟು ಹೊತ್ತು ಕೂತರೂ ಅದರ ಬಗ್ಗೆ ಯೋಚನೆ ಬರದೇ ಇರುವ ಸ್ಥಿತಿಯಲ್ಲಿ ಆದ ಆಸನ ಜಯವನ್ನು ಸಂಪಾದಿಸಬೇಕು. ಆಸನ ಜಯದಲ್ಲಿ ಪ್ರಮುಖವಾಗಿ ಇನ್ನೊಂದು ಹೇಳ್ತಾರೆ ಶುಕಾಚಾರ್ಯರು 3ನೇ ಸ್ಕಂದದಲ್ಲಿ. ಏನಂದ್ರೆ ನೇರ ಕೂತುಕೊಳ್ಳುವುದಕ್ಕೆ ಅಭ್ಯಾಸ ಮಾಡಬೇಕು. ನೇರ ಅದು ಹೇಗೆ? ಬ್ರಹ್ಮನಾಡಿ ಕ್ರಮೇಣ. ನಮ್ಮ ಶರೀರದ ಒಳಗೊಂದು ನಾಡಿ ಇದೆ. ಆ ನಾಡಿಗೆ ಸುಷುಮ್ನ ಅಂತ ಹೆಸರು. ಅದು ಶರೀರದ ಪ್ರಧಾನ ನಾಡಿ.
ಆ ನಾಡಿ ಶುರುವಾಗುವುದು ವೃಷಣಾಸನ ಮೂಲದಿಂದ, ಅಂದ್ರೆ ಮೂಲಾಧಾರ. ನಾವು ಕೂತಾಗ ಯಾವ ಭಾಗ ನೆಲಕ್ಕೆ ತಾಗ್ತದೋ ಆ ಭಾಗದಿಂದ ಶುರುವಾಗುವ ನಾಡಿ ಅದು. ಶುರುವಾಗುವಾಗಲೇ ಅದರಿಂದ ಮತ್ತೆ 2 ನಾಡಿಗಳು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗ್ತವೆ, ಬಳ್ಳಿಯ ಹಾಗೆ. ಅದಕ್ಕೆ ಇಡ ಮತ್ತು ಪಿಂಗಲ ಅಂತ ಹೆಸರು. ಹೀಗೆ ಇಡ ಪಿಂಗಲದಿಂದ ಆವೃತವಾದ ಮಧ್ಯದ ನಾಡಿ ಬ್ರಹ್ಮನಾಡಿ, ಅದಕ್ಕೆ ಸುಷುಮ್ನ ಅಂತ ಹೆಸರು. ಅದು ನೇರ ಇರ್ತದೆ ಅಂತ. ಮೂಲಾಧಾರಂ ಸಮಾರಭ್ಯ ತ್ವಾಮೂರ್ಧಾನಂ ರುಜುಸ್ಥಿತ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಅದು ನೇರವಾಗಿರುವ ನಾಡಿ. ನಾವು ಬಗ್ಗಿದ್ರು ಅದು ನೇರ ಇರ್ತದೆ, ನಾವು ನೇರ ಇದ್ರು ಅದು ನೇರ ಇರ್ತದೆ. ಅಂದ್ರೆ ಅದು ಭೌತಿಕ ನಾಡಿ ಅಲ್ಲ, ಅದು ತೇಜಸ ನಾಡಿ, ತೇಜೋಮಯವಾದ ಶರೀರ ಮಧ್ಯಸ್ಥಿತವಾದ ಒಂದು ನಾಡಿ. ಅದನ್ನು ಸರಸ್ವತಿ ಅಂತ ಕರೀತಾರೆ. ಆ ಕಡೆ ಈ ಕಡೆ ಇರುವಂತಹದ್ದನ್ನು ಗಂಗಾ ಮತ್ತು ಯಮುನಾ ಅಂತ ಕರೀತಾರೆ. ಅವೆರಡೂ ಬಂದು ಈ 2 ಮೂಗಿನ ಮಧ್ಯದಲ್ಲಿ ಒಟ್ಟಾದಾಗ ಅದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಆಮೇಲೆ ಒಂದೇ ನಾಡಿ ಇರ್ತದೆ, ಅದು ಸುಷುಮ್ನ ಅನಿಸುವ ನಾಡಿ. ಈ ಬ್ರಹ್ಮನಾಡಿ ಯಾವ ಕ್ರಮದಲ್ಲಿದೆ ಹಾಗೆ ನಾವು ಕೂತಾಗ ಧ್ಯಾನ ಸುಲಭ ಆಗ್ತದೆ. ಅಂದ್ರೆ ನೇರ. ನೇರ ಅಂದ್ರೆ ಹೇಗೆ? ತಲೆಯ ಮೇಲೆ ನೀರು ಬಿದ್ದರೆ ಆ ನೀರು ಜಾರಿ ಹೀಗೆ ಬಿದ್ದಾಗ ಎದೆಗೆ ಬೀಳುವುದು. ಇವರು ಜಪ ಮಾಡ್ತಾ ಇದ್ರೆ ಅದು ಬೀಳುವುದು ನೆಲಕ್ಕೆ. ಸ್ಥಿತಾಹ ಕ್ಷಣಂ ಪಕ್ಷ್ಮಸು ತಾಡಿತಾದರ ಅದು ಕೆಳಗೆ ಇಲ್ಲಿ ಬೀಳುವುದೇ ಇಲ್ಲ. ಅದು ತಲೆಯಿಂದ ಬಿದ್ದದ್ದು ಎದೆಗೆ ಬೀಳುವ ಹಾಗೆ ಕೂಡುವುದಕ್ಕೇನೆ ಧ್ಯಾನದ ತಪಸ್ಸಿನ ಸ್ಥಿತಿ ಅಂತ ಹೆಸರು. ಕೃಷ್ಣ ಗೀತೆಯ 6ನೇ ಅಧ್ಯಾಯದಲ್ಲೂ ಅದನ್ನು ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಆಸನ ಸ್ಥಿರವಾಗಿರಬೇಕು ಅಂತ ಹೇಳ್ತಾರೆ. ಜೊತೆಗೆ ಸಮಂಕಾಯ ಶಿರೋಗ್ರೀವಂ ಅಂತ ನೇರ ಕುಳಿತುಕೊಳ್ಳುವಂತಹದ್ದು ಅನ್ನೋದು ಆಸನದ ಒಂದು ಸ್ಥಿತಿ. ಈ ಸ್ಥಿತಿ ಧ್ಯಾನಕ್ಕೆ ಅತ್ಯಂತ ಯುಕ್ತವಾದದ್ದು. ಅಂತಹ ಆಸನದಲ್ಲಿ ಜಯವನ್ನು ಸಂಪಾದಿಸಿತು. ಇದು ಧ್ಯಾನದ ಮೊದಲ ಮೆಟ್ಟಿಲು. ಜಿತಾಸನ, ಆಸನ ಜಯ ಆಯಿತು. ಆಸನ ಜಯ ಅಂದ್ರೆ ಈ ಶರೀರ ಹೀಗೆ ಹೋಗ್ತಾ ಇರಬಾರ್ದು. ಕೆಲವರದೆಲ್ಲ ಆನೆ ಹಾಕೋದು ಅಂತ ಇರ್ತದೆ, ಕೆಲವರದ್ದು ಕುದುರೆ ಇರ್ತದೆ, ಕೆಲವರದ್ದು ಈ ಮಿಕ್ಸಿ ತಿರುಗಿದ ಹಾಗೆ ಹೀಗೆ ತಿರುಗ್ತಾ ಇರ್ತದೆ. ಅದು ಯಾವುದು? ಯಾಕಂದ್ರೆ ಶರೀರ ಅಲುಗಾಡಿದ್ರೆ ಮನಸ್ಸು ಅಲುಗಾಡುತ್ತೆ. ಈಗ ಪಾತ್ರೆಯಲ್ಲಿ ನೀರಿದೆ ಅಂತ ಅನ್ಕೊಳ್ಳಿ. ಪಾತ್ರೆಯ ನೀರಿನಲ್ಲಿ ನಾವು ಮೇಲೆ ಇರತಕ್ಕಂಥ ಸೂರ್ಯನ ಪ್ರತಿಬಿಂಬ ಕಾಣಬೇಕು. ಪ್ರತಿಬಿಂಬ ಕಾಣಬೇಕಾದ್ರೆ ಏನು ಬೇಕು ಹೇಳಿ? ಮೊದಲು ಆ ನೀರು ಶುದ್ಧವಾಗಿರಬೇಕು. ಗಲೀಜು ನೀರಾದ್ರೆ ಚೆನ್ನಾಗಿ ಪ್ರತಿಬಿಂಬ ಕಾಣಿಸುವುದಿಲ್ಲ. ನೀರು ಶುದ್ಧವಾಗಿರಬೇಕು. ನೀರು ಶುದ್ಧವಾದ್ರೆ ಸಾಕ, ನೀರು ಅಲುಗಾಡಬಾರದು. ನೀರು ಅಲುಗಾಡದೆ ಸ್ಥಿರವಾಗಿರ್ಬೇಕು. ಆವಾಗ ಅದರಲ್ಲಿ ಕಾಣಿಸುತ್ತೆ. ನಮ್ಮ ಮನಸ್ಸು ನೀರು ಇದ್ದ ಹಾಗೆ, ಆ ಮನಸ್ಸನ್ನು ಈ ಪಾತ್ರೆ ಇದ್ದ ಹಾಗೆ ನಮ್ಮ ಶರೀರ. ಪಾತ್ರೆ ಅಲುಗಾಡಿದ್ರೆ ನೀರು ಅಲುಗಾಡದೆ ಇರ್ತದ. ಆದ್ರಿಂದ ಶರೀರ ಅಲುಗಾಡಿತು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಅಲುಗಾಡದೆ ಇರುವುದಿಲ್ಲ. ಆದ್ರಿಂದ ಶರೀರ ಸ್ಥೈರ್ಯ, ಆಸನ ಜಯ ಅನ್ನೋದು ಮನಸ್ಸಿನ ಜಯಕ್ಕೋಸ್ಕರ ಬೇಕಾದ ಒಂದು ಜಯ. ಶರೀರ ಜಯವನ್ನು ಸಂಪಾದಿಸಿದ ಮೇಲೆ ಮನೋಜಯದ ಬಗ್ಗೆ ಪ್ರಯತ್ನ ಪಡಬೇಕು. ಆದ್ರೆ ನಾವು ಮನಸ್ಸಿನ ಜಯ ಪ್ರಯತ್ನ ಪಟ್ಟರು ಕೂಡ ಶ್ವಾಸೋಚ್ಛ್ವಾಸ ಎಡವಟ್ಟಾದ್ರೆ ಪ್ರಯೋಜನ. ಈಗ ನಾವು ಟೇಬಲ್ ಮೇಲೆ ಪಾತ್ರೆ ಇಟ್ಟಿದ್ದೇವೆ ಅಂತ ಅನ್ಕೊಳ್ಳಿ. ಟೇಬಲ್ ಅಲುಗಾಡ್ತಾ ಇಲ್ಲ, ಪಾತ್ರೆಯೂ ಅಲುಗಾಡ್ತಾ ಇಲ್ಲ. ಆದ್ರೆ ಪಾತ್ರೆಯ ನೀರು ಅಲುಗಾಡ್ತಾ ಇದೆ, ಯಾಕಂದ್ರೆ ಫ್ಯಾನ್ ಜೋರಾಗಿ ತಿರುಗ್ತಾ ಇದೆ. ಇದು ಸಮಸ್ಯೆ. ನಮ್ದು ಒಂದು ಫ್ಯಾನ್ ಉಂಟಲ್ಲ ಇಲ್ಲಿ, ಶ್ವಾಸೋಚ್ಛ್ವಾಸ, ಅದು ಎಡವಟ್ಟಾಯಿತು ಅಂದ್ರೆ ಮತ್ತೆ ಮನಸ್ಸು ಅಲುಗಾಡಿತು ಅಂತ ಅರ್ಥ. ಶ್ವಾಸೋಚ್ಛ್ವಾಸದ ಬಗ್ಗೆ ಒಂದು ಆಯಮನ ಬೇಕು, ಪ್ರಾಣದ ಬಗ್ಗೆ ಆಯಮನ. ಇದಕ್ಕೆ ಪ್ರಾಣಾಯಾಮ ಅಂತ ಹೆಸರು. ಅಂದ್ರೆ ಎಷ್ಟೋ ಜನಕ್ಕೆ ನಾನು ಉಸಿರಾಡ್ತಾ ಇದ್ದೇನೆ ಅಂತ ಗೊತ್ತಿರುವುದಿಲ್ಲ. ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳ್ತಾರೆ, ನೀವು ಎತ್ತದತ್ತ ಎಡವಟ್ಟು ಉಸಿರಾಡ್ತೀರಿ, ಸ್ವಲ್ಪ ಸರಿಯಾಗಿ ಉಸಿರಾಡ್ತೀರಿ. ಆಗ ನಾನು ಉಸಿರಾಡ್ತಾ ಇದ್ನ ಇಷ್ಟು ಸಮಯ ಅಂತ ಕೇಳುವ ಹಾಗೆ ಇರ್ತಾರೆ. ಅದೊಂದು ನಡೀತಾ ಇರ್ತದೆ. ಆದ್ರೆ ಆ ಉಸಿರಾಟ ನಮ್ದು ಅಂತಾದ ಮೇಲೆ ನಮ್ಮ ಹಿಡಿತದಲ್ಲಿರಬೇಕು. ಪ್ರಾಣವನ್ನು ಆಯಮನ ಅಂದ್ರೆ ನಿಯಮನ. ಪ್ರಾಣ ಉಸಿರಾಟವನ್ನು ನಿಯಂತ್ರಿಸುವುದು ನಮ್ಮ ಹಿಡಿತದಲ್ಲಿ, ನಮ್ಮ ಉಸಿರಿರುವ ಹಾಗೆ ಮಾಡಿಕೊಳ್ಳುವುದು. ಇಷ್ಟು ಹೊತ್ತು ಗಾಳಿ ಹೊರಗೆ ಬಿಟ್ರೆ ಇಷ್ಟು ಹೊತ್ತು ಗಾಳಿ ತೆಗೊಳ್ತೇನೆ. ಹೊರಗೆ ಬಿಡುವುದಕ್ಕೆ ಕಡಿಮೆ ಸಮಯ, ಒಳಗೆ ತೆಗೆದುಕೊಳ್ಳುವುದಕ್ಕೆ ಜಾಸ್ತಿ ಸಮಯ. ಯಾಕೆ? ಹೊರಗೆ ತೆಗೊಂಡಷ್ಟು ಹೊರಗೆ ಬಿಡೋಲ್ಲ ನಾವು. ತೆಗೊಂಡಷ್ಟು ಹೊರಗೆ ಬಿಡುವುದಾದ್ರೆ ತೆಗೊಳ್ಳುದು ಯಾಕೆ? ಮನುಷ್ಯ ಒಂದು ತಟ್ಟೆ ಊಟ ಮಾಡಿದ್ರೆ ಒಂದು ತಟ್ಟೆ ವಾಂತಿ ಮಾಡಬಾರ್ದಲ್ವಾ? ಕಾಲು ತಟ್ಟೆ ಮಾತ್ರ ವಾಂತಿ ಮಾಡಬೇಕು, ಉಳಿದದ್ದು ಶರೀರಕ್ಕೆ ಅದರ ರಸ ಸಿಗಬೇಕಲ್ವಾ? ಹಾಗೆ ಇವನು ತೆಗೆದುಕೊಂಡ ಗಾಳಿಯಲ್ಲಿ ಅಷ್ಟು ಭಾಗ ಶರೀರದ ನರನಾಡಿಗಳಲ್ಲಿ ಸಂಚಾರ ಮಾಡಬೇಕು, ಉಳಿದ ಭಾಗ ಅಷ್ಟೇ ಹೊರಗೆ ಬರಬೇಕು. ಅದಕ್ಕೋಸ್ಕರ ಒಂದು ಕ್ಷಣದಷ್ಟು ಆತ ಗಾಳಿಯನ್ನು ತೆಗೊಂಡ್ರೆ ಅರ್ಧ ಕ್ಷಣದಷ್ಟು ಮಾತ್ರ ಗಾಳಿಯನ್ನು ಬಿಡಬೇಕು. ಅಷ್ಟೇ ಅಲ್ಲ, ತೆಗೊಂಡ ಮೇಲೆ ಹೊಟ್ಟೆಯಲ್ಲಿ ಸ್ವಲ್ಪ ಹೊತ್ತು ಗಾಳಿಯನ್ನು ಉಳಿಸಿಕೊಳ್ಳಬೇಕು. ಊಟ ಮಾಡಿದ ಕೂಡಲೇ ವಾಂತಿ ಮಾಡಿದ್ರೆ ಏನು ಪ್ರಯೋಜನ? ಊಟ ಮಾಡಿ ಒಂದು 3 ಗಂಟೆ ಆದ್ರೂ ಹೊಟ್ಟೆಯಲ್ಲಿದ್ದು ಅದು ಅರಗಬೇಕಲ್ಲ, ಆವಾಗ ಶರೀರಕ್ಕೆ ಶಕ್ತಿ ಬರುವುದು. ಹಾಗೆ ನಾವು ಗಾಳಿ ತೆಗೊಂಡ ಗಾಳಿ ಒಳಗೆ ಸ್ವಲ್ಪ ಹೊತ್ತು ಇದ್ದಾಗ ಅದರಲ್ಲಿದ್ದಂತಹ ಆಮ್ಲಜನಕ ಮೊದಲಾದ ಭಾಗ ನಮ್ಮ ಶರೀರ ಗತವಾಗುವುದಕ್ಕೆ ಶಕ್ಯವಾಗ್ತದೆ. ಅದಕ್ಕೋಸ್ಕರ ಕುಂಭಕ ಅನ್ನುವ ಸ್ಥಿತಿ. ಈಗ ಪೂರಕ ರೇಚಕ ಇವೆರಡರ ಮಧ್ಯದಲ್ಲಿ ಕುಂಭಕ,
ಈ ರೀತಿಯಲ್ಲಿ ಪೂರ ರೇಚಕ ಕುಂಭಕೆ ಈ ಪೂರಣ ರೇಚನ ಕುಂಭನ ಅನ್ನುವ ಮಾರ್ಗಗಳ ಮೂಲಕ ನಾವು ಪ್ರಾಣಾಯಾಮ ಶನೈಹಿ ಶನೈಹಿ ಆ ನಮ್ಮ ಉಸಿರಿನ ಬಗ್ಗೆ ಮೆಲ್ಲನೆ ಹಿಡಿತವನ್ನು ಸಂಪಾದಿಸಬೇಕು. ಈ ಹಿಡಿತ ಸಂಪಾದನೆ ಮಾಡಿದರೆ ಏನಾಗ್ತದೆ? ಮನಸ್ಸು ಜಿತವಾಗ್ತದೆ. ಎಷ್ಟು ಟೆನ್ಷನ್ ಇದ್ರೂ ಕೂಡ ಒಂದು 10 ನಿಮಿಷ ನಾವು ಶಾಂತವಾಗಿ ಪ್ರಾಣಾಯಾಮ ಮಾಡಿದೆವು ಅಂತಾದ್ರೆ ಆವಾಗ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬರ್ತದೆ. ಹೀಗೆ ಮನಸ್ಸನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವುದಕ್ಕೋಸ್ಕರ ಶ್ವಾಸಜಯ, ಪ್ರಾಣಜಯ, ಜಿತಾಸನ, ಜಿತಶ್ವಾಸ, ಜಿತಸಂಗ, ಜಿತೇಂದ್ರಿಯ, ಇಂದ್ರಿಯ ಜಯವನ್ನು ಸಂಪಾದಿಸಿ ಭಗವಂತನ ಸ್ಥೂಲ ರೂಪವನ್ನು ಹೃದಯದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಅಂತ ತನ್ನ ಮುಂದೆ ಕೈ ಮುಗಿದು ಕುಳಿತಂತಹ ರಾಜ ಪರೀಕ್ಷಿತನಿಗೆ ಶುಕಾಚಾರ್ಯರು ಉಪದೇಶ ಪ್ರಾರಂಭಿಸಿದ್ದಾರೆ. ಇವತ್ತು ನಮ್ಮ ಸಪ್ತಾಹದ ಮೊದಲನೆಯ ದಿವಸ. ಈ ಸಪ್ತಾಹ ಕಥಾಶ್ರವಣದಲ್ಲಿ ಒಂದು ಕ್ರಮ ಇದೆ. ಮೊದಲನೇ ದಿವಸ ಇಷ್ಟು ಮುಗಿಸಬೇಕು. ಮನುಕರ್ದಮ ಸಂವಾದ ಪರ್ಯಂತಂ ಪ್ರಥಮೇ ಹನಿ ಅಂತ. ಇವತ್ತು ಕಪಿಲಾವತಾರ ಆಗುವುದಕ್ಕೆ ಮೊದಲ ಭಾಗ ಮನುಕರ್ದಮ ಸಂವಾದದ ತನಕ ಇವತ್ತು ಮುಗಿಸಬೇಕು. ನಾಳೆಯ ದಿವಸ ಋಷಭಾವತಾರ ಪರ್ಯಂತ ಆಗಬೇಕು. ನಾಡಿದ್ದು ನರಸಿಂಹಾವತಾರ ಸಪ್ತಮ ಸ್ಕಂದ ಪೂರ್ಣ ಆಗಬೇಕು. ಆಮೇಲೆ ಕೃಷ್ಣಾವತಾರ 4ನೇ ದಿವಸ ಆಗಬೇಕು. ಹೀಗೊಂದು ವಿಧಾನ ಇದೆ. ಅಷ್ಟನ್ನು ಕಥೆಯಲ್ಲಿ ಅನುಸರಿಸುವುದು ಚೂರು ಕಷ್ಟ. ಆದರೂ ನಾನು ನಾಳೆ ಶುರು ಮಾಡಿದ್ದು ನಾಡಿದ್ದೇ ಕಥೆ. ಆದರೆ ಪಾರಾಯಣದ ವಿಧಾನ ಆ ಕ್ರಮದಲ್ಲೇ ನಡೆಯುತ್ತೆ. ಅವತ್ತವತ್ತಿನ ಪಾರಾಯಣದ ವಿಧಾನ ಆಯಾ ಭಾಗಗಳಿಗೆ ನಡೆಯುತ್ತೆ. ಇವತ್ತಿನ ಒಟ್ಟು ಕಥಾ ಸಾರಾಂಶ 2 ನಿಮಿಷದಲ್ಲಿ ಉಪಸಂಹಾರ ಮಾಡ್ತೇನೆ. ಹೀಗೆ ಶುಕಾಚಾರ್ಯರು ಉಪದೇಶ ಪ್ರಾರಂಭಿಸಿದ್ದಾರೆ. ಅದರ ಜೊತೆಯಲ್ಲೇ ಈ ಶರೀರದ ನಶ್ವರತೆಯನ್ನು ಮತ್ತು ಲೋಕದಲ್ಲಿರತಕ್ಕಂತಹ ಪ್ರಕೃತಿಯನ್ನು ನಾವು ಹೇಗೆ ಪ್ರೀತಿಸಬೇಕು ಅನ್ನುವುದನ್ನು, ಜೊತೆಗೆ ತೀರ್ಥಯಾತ್ರೆಯನ್ನು ಮಾಡಬೇಕು, ದೇವರ ಅವತಾರಗಳ ಕಥೆಯನ್ನೆಲ್ಲ ಕೇಳಬೇಕು, ಜೊತೆಗೆ ಭಗವದ್ ಭಕ್ತರ ಅವತಾರದ ಕಥೆಯನ್ನು ಕೇಳಬೇಕು. ಭಗವಂತನ ಭಕ್ತರ ಅವತಾರದ ಕಥೆ. ಭಕ್ತರು ಈ ಭಾಗವತ ಇರುವುದೇ ಅಷ್ಟೇ, ದೇವರ ಅವತಾರ ಭಕ್ತರ ಅವತಾರ. ಈ ಕಥೆಯೇ ಭಾಗವತದಲ್ಲಿರುವುದು. ಯಾಕಂದ್ರೆ ಭಗವದ್ ಭಕ್ತರ ಕಥೆಯನ್ನು ಕೇಳ್ತಾ ಇದ್ದ ಹಾಗೆ ನಮ್ಮ ಒಳಗೆ ಒಂದು ಪ್ರೇರಣೆ ಸಿಗ್ತದೆ. ಒಳ್ಳೆಯವರ ಕಥೆ ಕೇಳುವುದು ಅದಕ್ಕೋಸ್ಕರ. ನಾವು ಹಾಗಾಗಬೇಕು ಅಂತ ಒಂದು ಒಳಗೆ ತಾನಾಗಿ ಪ್ರೇರಣೆ. ಈ ಕಥೆಯಲ್ಲೆಲ್ಲೂ ನೀವು ಹೀಗಾಗಿ ಅಂತ ಹೇಳೋಲ್ಲ. ಆದ್ರೆ ಅದನ್ನು ಕೇಳ್ತಾ ಇದ್ದವರಿಗೆ, ಇಡೀ ರಾಮಾಯಣ ಓದಿದವರಿಗೆ ನಾವು ರಾವಣನ ಹಾಗೆ ಇರಬೇಕು ಅಂತ ಅನಿಸುತ್ತೆ. ಯಾರಿಗಾದ್ರು ರಾಮವತ್ ಪ್ರವರ್ತಿತವ್ಯಂನ ರಾವಣಾದಿವತ್ ಅಂತ ಅವರ ಮನಸ್ಸಿನಲ್ಲೇ ಒಳಗೆ ತಾನಾಗಿ ಕಾಂತಾ ಸಂಹಿತೋಪಯೋಗ ಉಪದೇಶ ಅನ್ನೋದು ಲಭ್ಯವಾಗುವುದಿಲ್ವಾ? ಹಾಗೆ ಭಗವದ್ ಭಕ್ತರ ಕಥೆಗಳನ್ನೆಲ್ಲ ನಾವು ಕೇಳಬೇಕು. ಜೊತೆಗೆ ಮನಃಶುದ್ಧಿಗೋಸ್ಕರ ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಮಾಡಬೇಕು. ತೀರ್ಥಕ್ಷೇತ್ರಗಳ ಕೆಲವು ವರ್ಣನೆ, ಭಗವದ್ ಅವತಾರದ ವರ್ಣನೆ, ಜೊತೆಗೆ ಚತುಶ್ಲೋಕಿ ಭಾಗವತ ಅಂತ ಬ್ರಹ್ಮದೇವನಿಂದ ಭಾಗವತ ಬಂತು. ಭಾಗವತ ಬರುವ ಒಂದು ಕ್ರಮ, ಭಗವಂತ ತಾನು ರಮಾಲೋಲನಾಗಿ ಶೇಷಪನ್ನಗ ಶಾಹಿಯಾಗಿದ್ದಾನೆ. ಆವಾಗ ಅವನ ನಾಭಿಕಮಲದಲ್ಲಿದ್ದ ಬ್ರಹ್ಮ ಅವನ ಹತ್ರ ಪ್ರಶ್ನೆ ಮಾಡ್ತಾನೆ, ಒಂದಿಷ್ಟು ಭಗವತ್ ತತ್ವದ ಉಪದೇಶ ಮಾಡುವಂತ. ಆಗ ಭಗವಂತ ಹೇಳಿದ ಮಾತೆ ಭಾಗವತ. ಚತುರ್ಮುಖ ಬ್ರಹ್ಮ ಅದನ್ನು ನಾರದನಿಗೆ ಹೇಳ್ತಾನೆ. ನಾರದರು ವೇದವ್ಯಾಸರ ಮುಂದೆ ಒಪ್ಪಿಸ್ತಾರೆ. ವೇದವ್ಯಾಸರು ಅದನ್ನು ರಚನೆ ಮಾಡಿ ಶುಕನಿಗೆ ನೀವು ಉಪದೇಶ ಮಾಡ್ತಾರೆ. ಶುಕಾಚಾರ್ಯರು ಉಪನ್ಯಾಸ ಮಾಡಿದ್ದು ಗಂಗಾ ತೀರದಲ್ಲಿ, ಇವತ್ತು ಶುಕತಾಲ್ ಅಂತ ಕರೀತಾರೆ, ಶುಕಸ್ಥಲ. ಅಲ್ಲಿ ಉಪದೇಶ ಮಾಡ್ತಾರೆ. ಅಲ್ಲಿ ಸಹಸ್ರಾರು ಜನ ಸೇರಿರ್ತಾರೆ. ಅದರಲ್ಲಿ ಒಬ್ಬ ಉಗ್ರಶ್ರವಸ್ ಅಂತ ಹೇಳ್ತಕ್ಕಂತಹ ಸೂತ ಪುರಾಣಿಕ. ಆ ಉಗ್ರಶ್ರವಸ್ ಅಂತಕ್ಕಂತಹ ಪುರಾಣಿಕ ಸೂತ ಅದನ್ನು ನೈಮಿಷಾರಣ್ಯದಲ್ಲಿ ಬಂದು ಪಾಠ ಹೇಳ್ತಾರೆ. ನೈಮಿಷಾರಣ್ಯ ಆ ಕಾಲದ ದೊಡ್ಡ ವಿಶ್ವವಿದ್ಯಾಲಯ. ಅಲ್ಲಿಗೆ ಕುಲಪತಿಗಳು ಯಾರು ಅಂದ್ರೆ ಶೌನಕ. ಶೌನಕರು ಅಲ್ಲಿಯ ಕುಲಪತಿ. ಕುಲಪತಿ ಅಂದ್ರೆ ಚಾನ್ಸಲರ್ ಅಂತ ಅರ್ಥ. ಅದರ ಅರ್ಥವನ್ನು ರಾಮಾಯಣ ಹೇಳ್ತದೆ. ಕುಲಪತಿ ಅಂದ್ರೆ ಏನು ಅಂದ್ರೆ ವಟೂನಾಂ ದಶಸಾಹಸ್ರಂ ಯೋನ್ನದಾನಾದಿ ಭೂಷಣಾತ್ ಅಧ್ಯಾಪಯೇಚ್ಛ ವಿಪ್ರರ್ಷಿ ಸವೈ ಕುಲಪತಿ ಸ್ಮೃತ. ಕುಲಪತಿ ಅಂದ್ರೆ 10,000ಕ್ಕೆ ಕಡಿಮೆ ಇಲ್ಲದೆ ಇರುವಷ್ಟು ವಿದ್ಯಾರ್ಥಿಗಳಿಗೆ ಊಟದ ಮತ್ತು ಪಾಠದ ವ್ಯವಸ್ಥೆಯನ್ನು ಮಾಡಿ ಅವರನ್ನು ಜ್ಞಾನಿಗಳನ್ನಾಗಿಸುವಂತಹ ವ್ಯಕ್ತಿಗೆ, ಬ್ರಾಹ್ಮಣನಿಗೆ ಕುಲಪತಿ ಅಂತ ಹೆಸರು. ಅಂತಹ ಕುಲಪತಿಗಳು ಶೌನಕರು ಅಲ್ಲಿ ಒಂದು ವಿದ್ಯಾಲಯ ನಡೆಸ್ತಾ ಇರ್ತಾರೆ. ಅಲ್ಲಿಗೆ ಈ ಶುಕರ ಬಾಯಿಯಿಂದ ಭಾಗವತವನ್ನು ಕೇಳಿದಂತಹ ಸೂತ ಪುರಾಣಿಕರು ಬಂದು ಅಲ್ಲಿ ಈ ಕಥೆಯನ್ನು ಹೇಳಿದ್ದಾರೆ. ಆ ಕಥೆಯಲ್ಲಿ ಇವತ್ತು ನಾವು ಮೊದಲನೇ ದಿವಸದ ಕೊನೆಗೆ ಮನು ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಬೇಕಾದ್ರೆ ಸ್ವಯಂಭವ ಮನುವನ್ನು ಸೃಷ್ಟಿಸ್ತಾನೆ. ಸ್ವಯಂಭವ ಮನುವಿಗೆ ಶತರೂಪಾದೇವಿಯಲ್ಲಿ ಆಕೂತಿ, ಪ್ರಸೂತಿ, ದೇವಹೂತಿ ಅಂತ 3 ಜನ ಹೆಣ್ಣು ಮಕ್ಕಳು, ಜೊತೆಗೆ ಉತ್ತಾನವಾದ ಪ್ರಿಯವ್ರತ ಅನ್ನೋ ಹೆಣ್ಣು ಮಕ್ಕಳು. ಅದರಲ್ಲಿ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗೆ ಬಿಟ್ಟು ಮದುವೆ ಮಾಡಿದ್ದಾರೆ. ಕರ್ದಮ ಪ್ರಜಾಪತಿಗೆ ಮದುವೆ ಮಾಡಿದ್ದು ಅದು ಈ ಪ್ರಪಂಚದ ಮೊದಲ ಮದುವೆ. ಆದ್ಯೋ ವೈವಾಹಿಕ ವಿಧಿ. ಅದಕ್ಕಿಂತ ಹಿಂದೆ ಮದುವೆ ಆಗಿರಲಿ.
ಲಕ್ಷ್ಮೀನಾರಾಯಣರಿಗೆ ಮದುವೆ ಆದದ್ದಕ್ಕೆ ಕಲ್ಯಾಣ ಮಂಟಪ ಇಲ್ಲ. ಅವರು ಅನಾದಿ ಕಾಲದಿಂದ ದಂಪತಿ. ಜೊತೆಗೆ ವಾಣಿ ಮತ್ತು ಚತುರಾನನ, ಸರಸ್ವತೀ ದೇವಿ ಮತ್ತು ಬ್ರಹ್ಮದೇವ ಇವರಿಗೂ ಮದುವೆ ಆಗಲಿಲ್ಲ. ಆ ನಾಭಿಯಿಂದ ಹುಟ್ಟುವಾಗ ಬ್ರಹ್ಮದೇವ ಹೆಂಡತಿಯನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಹುಟ್ಟಿದ. ವಾಗ್ದೇವಿ ಬಾಯಿಯಲ್ಲಿದ್ದಂತಹ ವಾಗ್ದೇವಿಯನ್ನು ಫಾಣ್ ಅಂತ ಶಬ್ದ ಮಾಡುವುದರ ಮೂಲಕ ಹೊರಗೆ ಸೃಷ್ಟಿಸ್ತಾನೆ. ಜೊತೆಗೆ ಸೇರಿ ಭಗವಂತನನ್ನು ಧ್ಯಾನ ಮಾಡ್ತಾರೆ. ಆದ್ರಿಂದ ಸರಸ್ವತಿ ಮತ್ತು ಬ್ರಹ್ಮನಿಗೆ ಮದುವೆ ಆದದ್ದಿಲ್ಲ, ಮದುವೆ ಆಗಿಯೇ ಹುಟ್ಟಿದವು. ಮೊದಲ ಮದುವೆ ಅಂದ್ರೆ ಅದು ದೇವಹೂತಿ ಮತ್ತು ಕರ್ದಮ ಪ್ರಜಾಪತಿಯ ಮದುವೆ. ಆದರೆ ಲಾಜಹೋಮ ಎಲ್ಲಿಂದ ಹುಟ್ಟಿತು ಅಂದ್ರೆ ಅಲ್ಲಿಂದ ಹುಟ್ಟಿತು. ಅಲ್ಲಿ ತನಕ ಲಾಜಹೋಮದ ವ್ಯವಸ್ಥೆ ಇರಲಿಲ್ಲ. ಆ ಆದ್ಯ ವೈವಾಹಿಕ ವಿಧಿಯ ಪ್ರಕಾರ ಇವ ವಿವಾಹವಾಗ್ತದೆ. ಆ ವಿವಾಹಾನಂತರದಲ್ಲಿ ಅವರಲ್ಲಿ ಭಗವಂತ ಕಪಿಲನಾಗಿ ಅವತರಿಸ್ತಾನೆ. ಆ ಕಪಿಲರೂಪಿ ಭಗವಂತ ಏನು ಲೋಕಕ್ಕೆ ಉಪದೇಶ ಕೊಟ್ಟಿದ್ದಾನೆ ಅನ್ನುವ ಕಥೆಯಿಂದ ಪ್ರಾರಂಭಿಸಿ ಮತ್ತೆ ನಾಳೆ ಸರಿಯಾಗಿ 3 ಗಂಟೆಗೆ ಆ ಕಾಲ ನಾವು ಮೇಂಟೈನ್ ಮಾಡುದು ಕರೆಕ್ಟ್ ಆಗಿ. ಯಾಕಂದ್ರೆ ನಾನು ಇಲ್ಲೇ ಇರು, ನನ್ನ ಆತಿಥ್ಯ ಪೂರ್ತಿ ಅಣ್ಣಾಜಿಯವರು ನೋಡಿ ಬರ್ತಾ ಇದ್ದಾರೆ. ನಾನು ಬರೆಯುವ ಕೆಲಸ ಅಷ್ಟೇ ನಂದಿಲ್ಲಿ ಇರು. ಹಾಗಾಗಿ ಸರಿಯಾಗಿ 3 ಗಂಟೆಗೆ ಮತ್ತೆ ನಾವಿಲ್ಲಿ ಉಪನ್ಯಾಸದ ಭಗವತ್ ಚಿಂತನೆಯನ್ನು ಆರಂಭ ಮಾಡೋಣ. ಪೂಜ್ಯ ಗುರುಗಳು ಇವತ್ತು ಉಪಸ್ಥಿತರಿದ್ದು ಮಧ್ಯದಲ್ಲಿ ಹೊರಡ್ತೇನೆ ಅಂತ ಹೇಳಿದ್ರು. ನನಗೆ ಹೊರಟಿದ್ರೆ ಯಾಕೆ ಹೊರಟಿಲ್ಲ, ಅನುಗ್ರಹ ಅಷ್ಟೇ, ಬೇರೆ ಏನಿಲ್ಲ. ಮಧ್ಯದಲ್ಲಿ ಇವರ ಮನಸ್ಸಿಗೆ ಸ್ವಲ್ಪ ಬಲ ತುಂಬಿಸೋಣ ಅನ್ನೋ ದೃಷ್ಟಿಯಿಂದ ಉಪಸ್ಥಿತರಾಗಿದ್ದಾರೆ. ಅದು ಕಾರುಣ್ಯ. ಅವರ ಪಾದಗಳಿಗೆ ಭಕ್ತಿ ನಮ್ರ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ತಾ ನನ್ನ ಈ ಮಾತುಗಳನ್ನು ಇವತ್ತು ಗುರುವಂತರ್ಗದ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.